ಬೇರೆ ಬೇರೆ ಉಲ್ಲೇಖಗಳು ನಮ್ಮ ವಾಂಗ್ಮಯದಲ್ಲಿ ಹಲವಾರು ಕಡೆ ಬಂದಿದೆ. ರಾಮಾಯಣ ಮಹಾಭಾರತಗಳಲ್ಲದೆ ಭಾಗವತ, ಮತ್ಸ್ಯಪುರಾಣ, ಪದ್ಮಪುರಾಣ, ವಾಯುಪುರಾಣ ಮೊದಲಾದವುಗಳಲ್ಲಿಯೂ ಕೂಡ ತುಂಬ ಉಲ್ಲೇಖಗಳು ಇವೆ. ರೇಣುಕೆಯ ಮತ್ತು ಕಾರ್ತಿವೀರ್ಯಾರ್ಜುನ ಪ್ರಸಂಗಗಳಂತೂ ಸುಪ್ರಸಿದ್ಧವೇ ಆಗಿವೆ. ಬೇರೆ ಮುಖ್ಯ ಸಂದರ್ಭಗಳಲ್ಲಿಯೂ ಕೂಡ ಪರಶುರಾಮನ ಪಾತ್ರ ಇದೆ. ಜಗತ್ತಿನಲ್ಲಿಯೇ ಶ್ರೇಷ್ಠ ಬಿಲ್ಗಾರ ದ್ರೋಣನಿಗೆ ಅಸ್ತ್ರವಿದ್ಯೆ ಕಲಿಸಿದವನು ಪರಶುರಾಮ. ನಿಷ್ಕಾರಣ ವೈರವನ್ನು ತ್ಯಜಿಸಿ ಪಾಂಡವರ ಜೊತೆ ಸಂಧಿ ಮಾಡಿಕೊಳ್ಳೋ ಹಾಗೆ ದುರ್ಯೋಧನನಿಗೆ ಪರಶುರಾಮ ಹಿತವಾದ ಹೇಳಿದ ಅನ್ನುವ ಉಲ್ಲೇಖ ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಪರಶುರಾಮ ಲೋಕಹಿತಾರ್ಥವಾಗಿ ಈಗಲೂ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಹರಿವಂಶ ಪುರಾಣ ಹೇಳಿದೆ. ಈಗಿನ ವೈವಸ್ವತ ಮುಗಿದ ಮೇಲೆ ಮುಂದಿನ ಎಂದರೆ 8ನೆಯ ಸಾವರ್ಣಿ ಮನ್ವಂತರದಲ್ಲಿ ಪರಶುರಾಮ ಸಪ್ತರ್ಷಿಗಳಲ್ಲಿ ಒಬ್ಬನಾಗಿ ವಿರಾಜಮಾನನಾಗುತ್ತಾನೆ ಅಂತ ಭಾಗವತ ಹೇಳಿದೆ. ಅದರಲ್ಲೂ ಇಂಕ್ರಿಮೆಂಟು, ಪ್ರಮೋಷನ್ನು ಇದೆಲ್ಲ ಇರುತ್ತವಲ್ಲ. ಆ ರೀತಿ ಮುಂದಿನ ಮನ್ವಂತರದಲ್ಲಿ ಸಪ್ತರ್ಷಿ ಮಂಡಲದಲ್ಲಿ ಪರಶುರಾಮನಿಗೆ ಸ್ಥಳ ಈಗಾಗಲೇ ರಿಸರ್ವ್ ಆಗಿದೆ. ಅಶ್ವಮೇಧ ಯಾಗದಲ್ಲಿ ಭೂಮಂಡಲವನ್ನೆಲ್ಲ ಕಶ್ಯಪನಿಗೆ ದಾನ ಮಾಡಿದ ಕಾರಣ ಈಗ ಕರ್ನಾಟಕದ ಕರಾವಳಿ ಅಂತ ಏನು ಕರಿತೀವಿ ಆ ಭೂಭಾಗವನ್ನು ನಿರ್ಮಿಸಿದ್ದರಿಂದಾಗಿ ಅದು ಈಗಲೂ ಪರಶುರಾಮ ಕ್ಷೇತ್ರ ಅಂತ ಪ್ರಸಿದ್ಧವಾಗಿರೋದು ನಮಗೆಲ್ಲ ಗೊತ್ತಿದೆ. ಹೀಗೆ ನಮ್ಮ ಇಡೀ ಪರಂಪರೆಯ ಜೊತೆಗೆ ವಿವಿಧ ಹಂತಗಳುದ್ದಕ್ಕೂ ಘನಿಷ್ಠ ಸಂಬಂಧವುಳ್ಳದ್ದು ಭೃಗುವಂಶ. ಆ ವಂಶದ ಅತ್ಯಂತ ಜ್ವಲಂತ ವ್ಯಕ್ತಿ ಅಂದರೆ ಭಗವಾನ್ ಪರಶುರಾಮ. ಪಾಯಾದ್ವೋ ಜಮದಗ್ನಿವಂಶತಿಲಕೋ ವೀರವ್ರತಾಲಂಕೃತೋ ರಾಮೋ ನಾಮ ಮುನೀಶ್ವರೋ ನೃಪವಧೇ ಭಾಸ್ವತ್ ಕುಠಾರಾಯುಧ. ಹೀಗೆಲ್ಲ ಪರಶುರಾಮ ಕೀರ್ತಿತನಾಗಿದ್ದಾನೆ. 4 ಮೂಲ ಆಕರಗಳಲ್ಲಿ ಹಂಚಿ ಹೋಗಿರುವ ಪರಶುರಾಮನ ವೃತ್ತಾಂತವನ್ನು ಸಾಧ್ಯಂತವಾಗಿ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟು ವಿದ್ವಾನ್ ರಾಮಚಂದ್ರ ಶರ್ಮ ತ್ಯಾಗಲಿ ಅವರು ಉಪಕರಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಉಪನ್ಯಾಸ ಮಾಲೆಯನ್ನು GN ಶಕುಂತಲಾ ಸ್ಮಾರಕ ಟ್ರಸ್ಟ್ ವತಿಯಿಂದ ಪ್ರಾಯೋಜನೆ ಮಾಡಿರುವ ನಮ್ಮ ಅಭಿಮಾನಿಗಳಾದ ಶ್ರೀ ಗುಬ್ಬಿ ನಾಗರಾಜ್ ಛಾಯಮ್ಮ ದಂಪತಿಗಳಿಗೆ ಅವರ ಪರಿವಾರಕ್ಕೆ ಎಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಕಾಕತಾಳೀಯವಾಗಿ ನಾಳೆ ಪರಶುರಾಮ ಜಯಂತಿ, ಇದೊಂದು ಕಾಕತಾಳೀಯ. ಹೀಗಾಗಿ ಪರಶುರಾಮನ ಸ್ಮರಣೆ ನಮ್ಮಲ್ಲಿ ಆಗಿರೋದು ಔಚಿತ್ಯಪೂರ್ಣವಾಗಿದೆ. ವಿದ್ವಾನ್ ರಾಮಚಂದ್ರ ಶರ್ಮ ತ್ಯಾಗಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಥೆಗಳು ಯಾವ ಬಗೆಯಲ್ಲಿವೆಯೋ ಆ ಬಗೆಗಳಲ್ಲಿ ಅದರಲ್ಲೂ ಬೇರೆ ಬೇರೆ ರೀತಿಯಲ್ಲಿದ್ದನ್ನು ಎಲ್ಲ ಸೇರಿಸಿ ಈಗ 2 ದಿವಸದಲ್ಲಿ ಹೇಳಿದ್ದೀನಿ. ಅವತಾರ ಪುರುಷ ಎಂದು ನಮ್ಮ ಭಾರತೀಯವಾದಂತಹ ಧರ್ಮ ಸ್ವೀಕರಿಸಿದೆ ಪರಶುರಾಮನನ್ನು. ಈ ಅವತಾರ ಅಂತ ಹೇಳಿ ಯಾರನ್ನು ಸ್ವೀಕರಿಸ್ತಾರೆ? ನಮ್ಮಲ್ಲಿ ವಾಂಗ್ಮಯಮಯವಾಗಿ, ಸಾಹಿತ್ಯಿಕವಾಗಿ, ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಾತ್ವಿಕ ವಿಚಾರ ಮಾಡಿದವರು ಅವರನ್ನೂ ನಾವು ಔಪಚಾರಿಕವಾಗಿ ಅವತಾರ ಪುರುಷರು ಅಂತ ಹೇಳೋದು ಉಂಟು. ನಮ್ಮ ಆಚಾರ್ಯತ್ರರನ್ನು ಅವತಾರಿಗಳು ಅಂತ ಹೇಳ್ತೀವಿ ಇಲ್ಲ. ಆದರೂ ಮುಖ್ಯವಾದಂತಹ ಅವತಾರ ಎನ್ನುವುದನ್ನು ಹೇಳುವಾಗ ಒಂದು ಬೇರೆಯದೇ ಆದಂತಹ ದೃಷ್ಟಿಕೋನ ಇರ್ತದೆ. ಅದು ಯಾವುದು ಅಂತಂದರೆ, ಸಾಮೂಹಿಕವಾಗಿ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ವಿಶ್ವಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ
ಧರ್ಮಗ್ಲಾನಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಪ್ರಸಿದ್ಧವಾದ ಗೊತ್ತೇ ಇದೆ. ಹಾಗೆ ದೊಡ್ಡ ಗ್ಲಾನಿಯಾಗುವಂಥ ಸಂದರ್ಭದಲ್ಲಿ ಅದನ್ನು ತಪ್ಪಿಸಲಿಕ್ಕಾಗಿ ಮಾಡಿದಂಥ ಅವತಾರಗಳನ್ನೇ ನಾವು ವಿಶೇಷವಾದ ಅವತಾರಗಳು ಅಂತ ಹೇಳಿ ಸ್ವೀಕರಿಸಿದ್ದು. ಮತ್ಸ್ಯ ಕೂರ್ಮ ವರಾಹಶ್ಚ ಇದರೊಳಗೂ ಕೂಡ ಅಂತಹದ್ದೇ ವಿಶ್ವದ ರಕ್ಷಣೆಗೆ ಸಂಬಂಧಪಟ್ಟ ವಿಚಾರಣೆ. ಹೀಗೆ ಇದ್ದಾಗ ಎರಡು ವಂಶದವರ ಘರ್ಷಣೆಯ ಮಧ್ಯದಲ್ಲಿ ಸಹಸ್ರಾರ್ಜುನನನ್ನು ಮತ್ತು ಅವನ ವಂಶದವರನ್ನು ಸಂಹಾರ ಮಾಡಿದ ಮಾತ್ರಕ್ಕೆ ಪರಶುರಾಮನನ್ನು ಅವತಾರ ಪುರುಷ ಅಂಶಾಂಶಾವತಾರೋಯಂ ಅಂತ ಹೇಳಿದ್ದಾರೆ. ಅವನನ್ನು ಅಂಶಾಂಶಾವತಾರ ಅಂತ ಹೇಳಿ ಸ್ವೀಕರಿಸಲಿಕ್ಕೆ ಕಾರಣ ಇಲ್ಲ. ಮುಖ್ಯವಾಗಿ ಅಲ್ಲಿ ಅವನು ಎಲ್ಲರಿಗೂ ಒಂದು ಮುಖ, ಯಾರೋ ಕಾರ್ತಿವೀರ್ಯಾರ್ಜುನ ಮತ್ತು ಹೈಹಯ ವಂಶದವರು. ಅವರ ದುಸ್ವಭಾವ ಎನ್ನುವುದು ಪಸರಿಸಿ ಅವರದ್ದೇ ಒಂದು ವಿಶೇಷವಾದಂತಹ ಸಮುದಾಯ, ಅದೇ ಅಂಥದೇ ಮಾರ್ಗದಲ್ಲಿ ಹೋಗುವಂತಹ ಒಂದು ಸಮುದಾಯವೇ ಸೃಷ್ಟಿಯಾಗ್ತಾ ನಡೆದಿತ್ತು. ಯಾವುದು ಅದು ಅಂತಂದರೆ ಕ್ಷತ್ರಿಯ. ನಮ್ಮ ಮೂಲವಾದಂತಹ ಭಾರತೀಯವಾದಂತಹ ರಾಷ್ಟ್ರ ಧರ್ಮ, ರಾಷ್ಟ್ರಕ್ಕಾಗಿ ಹೇಳಿದ ಧರ್ಮಕ್ಕೆ ಹೇಳಿಬಿಟ್ರು. ಯದಿ ಬ್ರಹ್ಮಚ ಕ್ಷತ್ರಂಚ ಸಂಯಂಚೌ ಚರತ ಸ್ವಯಂ. ಬ್ರಹ್ಮ ಮತ್ತು ಕ್ಷತ್ರ ಎರಡೂ ಸಂಯಂಚೌ ಸಮಂಜಸವಾಗಿ ಹೊಂದಿಕೊಂಡು ನಡೆಯುತ್ತಾ ಇದ್ದರೆ ಆಗ ರಾಷ್ಟ್ರ ಎನ್ನುವುದು ಗ್ಲಾನಿರಹಿತವಾಗಿ ಶಾಂತವಾಗಿ ಸಮೃದ್ಧವಾಗಿ ಇರುತ್ತದೆ. ಎರಡರೂ ಹೊಂದಿಕೊಂಡು ನಡಿಬೇಕು ಅಂತ ಹೇಳಿ. ಆದರೆ ಯಾವುದೋ ಒಂದು ಭಾಗದ ದೊರೆಯ ಆದರೂ ಕೂಡ ಅತ್ಯಂತ ಪ್ರಭಾವಿಯಾದಂತಹ ಹೈಹಯ ವಂಶದವರು ಈ ಧರ್ಮಗ್ಲಾನಿಗೆ ಕಾರಣರಾಗಿಬಿಟ್ರು. ರಾಜಧರ್ಮವನ್ನು ಅವರು ನಡೆಸಲಿಲ್ಲ. ಅದಕ್ಕೆ ವಿರುದ್ಧವಾಗಿ ಪ್ರಜಾಪೀಡಕರಾದರು, ಧರ್ಮಗ್ಲಾನಿಯನ್ನು ಉಂಟು ಮಾಡುವರಾದರು. ರಾಜನೇ, ಯಾಕೆ ಅಂದರೆ ದೊಡ್ಡವರಲ್ಲಿರುವಂತಹ ಸಣ್ಣ ತಪ್ಪು ಬಹಳ ದೊಡ್ಡ ತಪ್ಪೆ. ಸಣ್ಣವರಲ್ಲಿರುವಂತಹ ದೊಡ್ಡ ತಪ್ಪು ಅಷ್ಟು ದೊಡ್ಡ ತಪ್ಪಾಗೋದಿಲ್ಲ, ಯಾಕೆ ಅವರಷ್ಟಕ್ಕೆ ಅದು ಮುಗಿದು ಹೋಗುತ್ತದೆ. ಆದರೆ ದೊಡ್ಡವರಲ್ಲಿರುವಂತಹ ಸಣ್ಣ ತಪ್ಪಿದೆಯಲ್ಲ, ಅದು ಎಲ್ಲರೂ ಮಾಡಬಲ್ಲಂತಹ ದೊಡ್ಡ ತಪ್ಪಾಗಿ ಕೂತ್ಕೊಂಡ್ಬಿಡ್ತದೆ. ಈ ರಾವಣಾದಿಗಳಲ್ಲೆಲ್ಲ ಕಾಣುವುದು ಅದನ್ನೇ ನಾವು. ಹಾಗೆ ಈ ಕಾರ್ತಿವೀರ್ಯ ಅವನ ವೈಯಕ್ತಿಕವಾಗಿ ನೋಡಿದರೆ ಅವನು ದತ್ತಾತ್ರೇಯ ಉಪಾಸಕ, ತಪಸ್ಸನ್ನು ಮಾಡಿ ದತ್ತಾತ್ರೇಯನಿಂದ ವಿವಿಧ ಶಕ್ತಿ ಆಯುಧಗಳನ್ನು ಪಡೆದುಕೊಂಡಿದ್ದಾನೆ, ಆ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾನೆ. ರಾವಣನಂತವನನ್ನು ತತ್ತೆ ನಾಡಿಸಿಬಿಟ್ಟಿದ್ದಾನೆ. ಅವನನ್ನೇನೋ ಅಲ್ಲಾಡಿಸ್ತೀನಿ ಅಂತ ರಾವಣ ಬಂದರೆ ಅವನ ಅರಮನೆ ಕಂಬಕ್ಕೆ ಕಟ್ಟಿ ಹಾಕಿಕೊಂಡಿಸಿದ್ದ. ಕೊನೆಗೆ ರಾವಣನ ಅಜ್ಜ ಪುಲಸ್ತ್ಯ ಬಂದು ಅವನನ್ನು ಬಿಡಿಸ್ಕೊಂಡು ಹೋಗಬೇಕಾಯಿತು. ಹೀಗೆ ಅಂಥ ಸಾಮರ್ಥ್ಯ ಇದೆ. ಜೊತೆಯಲ್ಲಿ ಅವನ ಮಟ್ಟಿಗೆ ಅವನು ದೈವಿ ಉಪಾಸಕ. ಆದರೆ ರಾಜನಾಗಿ ಅವನು ನಡೆದುಕೊಳ್ತಾ ಇರುವಂತಹ ರೀತಿ ಅಸಮಂಜಸವಾಗಿಬಿಡ್ತು. ಕೇವಲ ಭೃಗುವಂಶದ ಮೇಲಿನ ಸೇಡು ಕೋಪ ಎನ್ನುವುದು ಒಂದೇ ಅಲ್ಲ, ಅದು ಎಲ್ಲ ಕಡೆಯಲ್ಲೂ ಪ್ರಜೆಗಳ ಮೇಲೂ ಅದರ ಪರಿಣಾಮ ಎಲ್ಲವೂ ಆಗಿ ಅವರ ದೌರ್ಜನ್ಯ, ಒಟ್ಟಿನಲ್ಲಿ ರಾಜ್ಯದ ಆಳುವವರೇ ದೌರ್ಜನ್ಯಕ್ಕೆ ಶುರು ಮಾಡಿಬಿಟ್ರೆ ಅದು ಮಹಾಪಾತಕವಾಗಿ ಬಿಡುತ್ತದೆ. ಹೀಗೆ ಆ ಪಾತಕವನ್ನು ವಿರೋಧಿಸುವಂತಹ ಕಾರಣಕ್ಕಾಗಿ, ಅಂದರೆ ರೆವಲ್ಯೂಷನರಿ ಕ್ರಾಂತಿಯ ಮನೋಭಾವ ಪರಶುರಾಮನಲ್ಲಿ ಅತ್ಯಂತ ಮುಖ್ಯವಾಗಿ ಬಂದದ್ದು. ಅವನ ಆ ಕಾಲದ ವರ್ಣಾಶ್ರಮ ಧರ್ಮದಕ್ಕೆ ಅನುಗುಣವಾಗಿ ಅವನು ಕೊಡಲಿಯನ್ನು, ಆಯುಧವನ್ನು ಹಿಡಿಯುವುದು ಅವನ ವರ್ಣಧರ್ಮ ಅಲ್ಲ. ಆದರೆ ವರ್ಣಧರ್ಮಕ್ಕೂ ಕೂಡ ಒಂದು ಮಾರ್ಜಿನ್ ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ, ರಾಷ್ಟ್ರಕ್ಕೆ ಗ್ಲಾನಿ ಆಗುವಂಥ ಸಂದರ್ಭದಲ್ಲಿ ನೀನು ಕೂಡ ಶಾಸ್ತ್ರವನ್ನು ಹೇಳುವ ನೀನು ಶಸ್ತ್ರವನ್ನು ಹಿಡಿಬೇಕಾಗ್ತದೆ, ಹಿಡಿಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ಜಮದಗ್ನಿಯು ಅದೇ ಸ್ವರೂಪದಲ್ಲಿದ್ದವನು. ಆದರೆ ಭೃಗುವಿನ, ಅವನ ಹೆಂಡತಿಯ ಎಲ್ಲರ ಒಂದು ಮಾತಿನಂತೆಯೇ ಶಸ್ತ್ರಾದಿಗಳ ಜ್ಞಾನ ಎಲ್ಲವಿದ್ದರೂ ಕೂಡ ಅದನ್ನು ಹಾಗೇ ತಡೆದುಕೊಂಡು ಇಟ್ಟುಕೊಂಡು
ತಪೋನಿರತನಾಗಿ ಮಾತ್ರ ಇದ್ದ. ಆದರೆ ಪರಶುರಾಮನಿಂದ ಹಾಗೆ ಇರಲಿಕ್ಕೆ ಆಗಲಿಲ್ಲ. ಅವನಿಗೆ ಒಂದು ಸಾರೆ ಈ ದುಷ್ಟ ಆಡಳಿತವನ್ನು ಮಾಡುವವರನ್ನೆಲ್ಲ ಮುಗಿಸಿಬಿಟ್ಟು ಈ ನಮ್ಮ ದೇಶಕ್ಕೆ ಶಿಷ್ಟರಾದವರು ಮಾತ್ರ ಉಳಿಯುವ ಹಾಗೆ ಮಾಡಬೇಕು ಎನ್ನುವುದು ಅವನ ಮನಸ್ಸಿಗೆ ಬಂದ್ಬಿಡ್ತು. ಅದೇ 21 ಬಾರಿ ಅವನು ಕ್ಷತ್ರಿಯರು ಕೊಂದ ಅಂತೇಳಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿಲ್ಲ. ನಾವು ಮಾತಿನಲ್ಲಿ ಹೇಳಬೇಕಾದ್ರೆ ಹಾಗೆ ಹೇಳಿಬಿಡ್ತೀವಿ ಅಷ್ಟೇ. 21 ಬಾರಿ ಸಕಲ ಕ್ಷತ್ರಿಯರನ್ನು ಸಂಹಾರ ಮಾಡಿ ಹೀಗೆಲ್ಲ ಹೇಳಿಬಿಡ್ತಾರೆ. ಸಕಲ ಕ್ಷತ್ರಿಯರನ್ನು ಅವನು ಸಂಹಾರ ಮಾಡಲಿಲ್ಲ. ಯಾರ್ಯಾರು ಇಂತಹ ಕಾರ್ತಿವೀರ್ಯಾರ್ಜುನರಂಥವರಿಗೆ ಬೆಂಗಾವಲಾಗ್ತಾರೋ, ಅವನದೇ ಹಾದಿಯಲ್ಲಿ ಹೋಗ್ತಾರೋ, ಹಾಗೆ ಪ್ರಜಾ ಪೀಡಕರಾಗಿದ್ದಾರೋ, ಆ ಪ್ರಜೆಗಳನ್ನೇ ನೋಯಿಸ್ತಾರೋ ಇತ್ಯಾದಿಗಳನ್ನು. ಅದಕ್ಕೆ ನಿಮಗೆ ಹಿಂದಿನ ದಿವಸ ಕುರುವಾಗಿ ಹೇಳಿದೆ, ಆ ಭೃಗುವಂಶದವ್ರು ಎಲ್ಲೆಲ್ಲಿ ಹೋದರೆ ಯಾವ್ಯಾವುದೋ ಊರಿಗೆಲ್ಲ ಹೋಗಿ ಅವ್ರ ಮನೆ ಬಿಡಾರ ಮಾಡಿಕೊಂಡು ಆಶ್ರಮ ಕೊಟ್ಕೊಂಡಿದ್ದರೆ ಅಲ್ಲೆಲ್ಲ ಹೋಗಿ ಅವರನ್ನು ಬಡ್ದಿದ್ದಾರೆ ಅವರು. ಆ ರೀತಿಯಾಗಿ ಒಂದು ರಾಜವಂಶದವರು ರಾಜರು ಮಾಡುವ ಕೆಲಸ ಅಲ್ಲ ಅದು, ಯಾವುದೋ ಗೂಂಡಾಗಳು ಮಾಡುವಂಥ ಕೆಲಸ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ. ಈ ಒಂದು ಇದ್ದಾಗ ಪರಶುರಾಮ ಶಸ್ತ್ರವನ್ನು ಎತ್ತಿದ. ಯಾಕೆ ಅಂತಂದರೆ ಈ ಕ್ರಾಂತಿಗಾಗಿ. ಮತ್ತು ನಮ್ಮಲ್ಲಿ ಈಗ ಹೇಳ್ತೀವಿ ಸೋಷಿಯಾಲಿಸಮ್, ಕಮ್ಯುನಿಸಮ್ ಅದಕ್ಕೆ ಬರುತ್ತದೆ. ಆ ಕೆಲಸವನ್ನು ಭಾರತದಲ್ಲಿ ಮೊಟ್ಟ ಮೊದಲು ಮಾಡಿದವನು ನಿಜವಾಗಿ ಪರಶುರಾಮ. ಕಾರಣ ಎಲ್ಲ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದ ನಂತರ ಅವನು ಈ ಪೃಥ್ವಿಯನ್ನು ಏನು ಮಾಡಿಬಿಟ್ಟ, ಕಶ್ಯಪ. ಯಾಕೆಂದರೆ ಈ ಪೃಥ್ವಿಯ ಮೇಲೆ ಇದ್ದವರೆಲ್ಲ ಯಾರೆಲ್ಲ ಬರೀ ಮನುಷ್ಯರಲ್ಲ, ಬರೀ ರಾಕ್ಷಸರಲ್ಲ, ದೇವರುಗಳಲ್ಲ, ಪಶು ಪಕ್ಷಿ ಮೃಗಗಳು ವೃಕ್ಷಗಳು ಎಲ್ಲವೂ ಕೂಡ ಕಶ್ಯಪನಿಂದ ಬಂದವರೇ, ಕಶ್ಯಪ ಬ್ರಹ್ಮನಿಂದ, ಆ ಬ್ರಹ್ಮ ಪರಂಪರೆಯಲ್ಲೇ ಬಂದವರೇ. ಅವನು ತನ್ನ ಕೈ ಕೆಳಗೆ ಇನ್ನೂ ಬೇರೆ ಮರಿ ಬ್ರಹ್ಮರುಗಳನ್ನು ನೇಮಿಸಿಕೊಂಡ್ಬಿಟ್ಟು ಅವನು ಮಾಡಿಸಿರ್ಬೋದು. ಆದರೂ ಕಶ್ಯಪ ಬ್ರಹ್ಮನಿಂದಾಗೇನೇ ಇದೆಲ್ಲ ಆದದ್ದು. ಅದಕ್ಕಾಗಿ ಇಡೀ ಒಂದು ಈ ಭೂಮಿಯನ್ನು ಆತ ಕಶ್ಯಪನಿಗೆ ಅಂತ ಕೊಟ್ಬಿಟ್ಟು. ಅಂದರೆ ಈ ನಮ್ಮಲ್ಲಿ ನಮ್ಮ ಕರ್ನಾಟಕ ಎಲ್ಲ ಕಡೆಗೂ ನಡೆದಿದೆ. ಈ ಪುಟಿ ಸಣ್ಣದಾದಂಥ ಮಾಂಡಲಿಕರು ಒಂದಿಷ್ಟು ಗ್ರಾಮಗಳನ್ನು ನಗರಗಳನ್ನು ಹಿಡ್ಕೊಂಡಿರೋದು, ಅದಕ್ಕೆ ತಾವು ಅಧಿಪತಿಗಳು ಅಂತ ಇಟ್ಕೊಳ್ಳೋದು, ಅದಿಷ್ಟೇ ಮೇಲೆ ತಮ್ಮ ದೌರ್ಜನ್ಯಗಳನ್ನು ನಡೆಸ್ತಾ ಹೋದು. ಅದಿಷ್ಟು ತಮ್ಮದು ಅಂತೇಳೋದಕ್ಕೆ ಒಂದು ಗಡಿ, ಆ ಗಡಿಯಲ್ಲಿ ಗಡಿಬಿಡಿ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಸುಮ್ಮನೆ ನಿರಂತರವಾದಂತಹ ಒಂದು ಅಶಾಂತಿಯ ವಾತಾವರಣ. ದೊಡ್ಡ ವಿಶಾಲವಾದಂತಹ ರಾಷ್ಟ್ರಕ್ಕೆ ಅಶಾಂತಿ ಬಂದರೆ ಹೊರ ರಾಷ್ಟ್ರಗಳಿಂದ ಬರಬೇಕು. ಈ ನಮ್ಮೊಳಗೇನೆ ಒಂದೊಂದು 10 ಗ್ರಾಮಗಳನ್ನೇ ಒಂದೊಂದು ರಾಷ್ಟ್ರ ಮಾಡ್ಕೊಂಡ್ಬಿಟ್ರೆ ಪ್ರತಿ ರಾಷ್ಟ್ರದ ಗಡಿಯಲ್ಲಿ ಪ್ರತಿ ದಿವಸವೂ ಕೂಡ ಜಗಳ ತಂಟೆ ಎಲ್ಲ ಇದ್ದರೆ ಅವಾಗ ಇಡೀ ದೇಶದ ತುಂಬವೂ ಕೂಡ ಯಾವಾಗಲೂ ಅಶಾಂತಿ ತುಂಬಿಕೊಂಡಿದ್ದಂಗೆ. ಎಲ್ಲಿ ಹೋದರೂ ಗಡಿಬಿಡಿಗಳೇ, ಗಡಿಯ ಹೊಡೆದಾಟಗಳೇನೆ. ಯಾಕೆ ಅದು ಎಷ್ಟು ಇದು ಪ್ರಾಂತವೋ ಏನೋ ಒಂದು 10 ಗ್ರಾಮಕ್ಕೆ ಒಂದು 20 ಗ್ರಾಮಕ್ಕೆ ಒಂದು, ಇವತ್ತಿನ ಲೆಕ್ಕಕ್ಕೆ ಹೋಗಿ ಒಂದು ಡಿಸ್ಟ್ರಿಕ್ಟ್ ಲೆಕ್ಕಕ್ಕೆ ಬರ್ಬೋದು. ಈ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿದ್ದ ಈ ಕೆಳದಿ ಸಂಸ್ಥಾನ, ಗೇರ್ಸಪ್ಪೆ ಸಂಸ್ಥಾನ, ಹೀಗೆ ಆ ಕಾಲದ ಸಂಸ್ಥಾನವನ್ನು ತಗೊಂಡ್ರೆ ಆ ಸಂಸ್ಥಾನಗಳೆಲ್ಲ ಇದ್ದಿದ್ದೆಲ್ಲಿ 1 ತಾಲೂಕು 2 ತಾಲೂಕುಗಳು, ಅಷ್ಟಕ್ಕೆ ಒಂದು ಸಂಸ್ಥಾನಗಳು. ಹೀಗೆ ಆ ಪರಶುರಾಮನ ಕಾಲದಲ್ಲೂ ಕೂಡ ಅದೇ ಗತಿಯಾದದ್ದು. ಅಲ್ಲಿ ಸಣ್ಣ ರಾಜರುಗಳಿಗೆ ಬರ್ತದೆ. ಕಾರ್ತಿವೀರ್ಯಾರ್ಜುನ ಅಂಥ ಮಹಾಪ್ರಬಲ ಆದರೂ ಅವನೇನು ಸಾರ್ವಭೌಮ ಅಥವಾ ಚಕ್ರವರ್ತಿ ಆಗಿದ್ದವನಲ್ಲ. ಅವನ ಕಾಲದಲ್ಲಿ ಬೇರೆಯ ದೊರೆಗಳು, ಇಕ್ಷ್ವಾಕು ವಂಶದ ರಾಜರುಗಳು ಎಲ್ಲರೂ ಇದ್ದರು. ಆದರೆ ಆ ಪರಂಪರೆಯೇ ಮುಂದುವರೆದು ಎಲ್ಲ ಪುಟ್ಟ ಮಾಂಡಲಿಕರಂತಹ ರಾಜರುಗಳು ಹುಟ್ಟಿ ಆ ತಮ್ಮ ರಾಜ್ಯವನ್ನೇ ಒಂದೊಂದು ರಾಷ್ಟ್ರ ಮಾಡಿಕೊಂಡು ಒಂದೊಂದು ಪ್ರತ್ಯೇಕ ದೇಶ ಎನ್ನುವ ಭಾವನೆಯನ್ನು ಹುಟ್ಟಿಸಿ, ನಮ್ಮಲ್ಲಿ ಆಗಲ್ಲ. ಆಸೇತು ಹಿಮಾಚಲ, ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಇದು ಒಂದು ರಾಷ್ಟ್ರ. ಆ ಒಂದು ರಾಷ್ಟ್ರವನ್ನು ಒಂದು ರಾಷ್ಟ್ರದ ಕಲ್ಪನೆ ಅಲ್ಲದೆ ಹೋದಾಗ ಮಾಡಲಿಕ್ಕೆ ಆಯಿತು, ದೇಶವನ್ನಾಗೇ ಮಾಡಿಬಿಟ್ರು. ನಮ್ಮ ದೇಶ ಅಂತೇಳಿ ನೀವು ಹಳೆಯ ಇತಿಹಾಸದ ಯಾವುದಾದ್ರೂ ಅರಮನೆಗೆ ಸಂಬಂಧಪಟ್ಟಂಥ ಕಡತಗಳನ್ನು ತೆಗೆದು ನೋಡ್ರಿ ಕಾಣುತ್ತೆ. ಈಗ ನಾವು ರಾಜ್ಯ ಅಂತ ಏನೆಲ್ಲ ಹೇಳ್ತೀವೋ ಅದನ್ನು ಅವರವ್ರ ದೇಶ, ನಮ್ಮ ದೇಶ ಶಬ್ದವನ್ನು ಬಳಸ್ಕೊಂಡ್ಬಿಟ್ರು. ಅದಿಷ್ಟಕ್ಕೆ ಭಾಗಕ್ಕೆ ರಾಷ್ಟ್ರ ದೇಶಗಳು ಎಲ್ಲೂ ಹೊರಟೋಗ್ಬಿಟ್ರು. ಇಂತಹ ಒಂದು ಸನ್ನಿವೇಶದಲ್ಲಿ ಆ ರೀತಿಯಾದ ಪ್ರವೃತ್ತಿ ಉಳ್ಳಂತಹ ಪ್ರಜೆಗಳಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತಹ ಯಾವ ಕ್ಷತ್ರಿಯ ಕುರುಗಳಿದ್ವೋ ಅವುಗಳನ್ನೆಲ್ಲವನ್ನು ಆತ
ನಾಶವನ್ನು ಮಾಡಿದ. ಹಾಗೆ ಎಷ್ಟು ನಾಶ ಮಾಡಿದಾನೆ ಅನ್ನೋ ಗುರುತಿಗೆ ಕುರುಕ್ಷೇತ್ರದಲ್ಲಿ 5 ಕೊಳ ಸಮಂತ ಪಂಚಕ ಅಂತ ಅದನ್ನು ಕರೀತಾರೆ. ಅದನ್ನು ಸಮಂತ ಪಂಚಕ ಅಂತ ಕರೆದು ಉಂಟು. ಬಹುಶಃ ಸಮಂತ ಅನ್ನೋದೇ ಇರ್ಬೋದು. ಯಾಕೆಂದರೆ ಸೆಮ್ ಅಂತಂದರೆ ಪಾಪ, ಅಂತ ಅಂದರೆ ಕೊನೆ, ಸಮಂತ ಅಂತಂದರೆ ಪಾಪವನ್ನು ಕೊನೆಗೊಳಿಸುವುದು ಅಂತ ಅರ್ಥ. ಹಾಗಾಗಿ ಅದು ಸಮಂತ ಪಂಚಕ ಅಂಥೇಳಿ ಉಲ್ಲೇಖದಲ್ಲೂ ಇದೆ. ಅದು ಮೂಲತಃ ಬಹುಶಃ ಅದು ಸಮಂತ ಪಂಚಕ ಅಂತ ಇರಬೇಕೇನೋ ಅಂತ ನನ್ನ ಭಾವನೆ. ಹೀಗೆ ನಾನು ಪಾಪವನ್ನೆಲ್ಲ ತೊಳೆದು ಇಲ್ಲಿ ಒಂದು ಕಡೆಗೆ ಅದರ ಗುರುತಿಗಾಗಿ ಹಾಕಿಟ್ಟಿದ್ದೀನಿ ಅಂತ 5 ಸರೋವರಗಳನ್ನು ಮಾಡಿ ಆ ದುಷ್ಟ ಕ್ಷತ್ರಿಯರ ರಕ್ತಗಳನ್ನೆಲ್ಲ ತಂದು ಅಲ್ಲಿ ಚೆಲ್ಲಿದ್ದಂತೆ ಅವನು. ಹಾಗೆ ಒಂದು ಕಡೆಗೆ ಅದನ್ನು ಸಮಂತ ಪಂಚಕ ಅಂತ ಕರೀತಾರೆ. ಮುಂದೆ ಅದು ರಕ್ತ ಕೊಳೆಯಿತು, ನಾರುವ, ಹಾಳಾಗುವ ರಕ್ತವಾಗಬಾರದು ಅಂತ ಹೇಳಿ ಅದು ಋಷಿಗಳ ಮಹಿಮೆಯಿಂದ ಅದು ತೀರ್ಥವಾದರು. ಹಾಗಾಗಿ ಸಮಂತ ಪಂಚಕ ತೀರ್ಥ ಅಂತ ಅನಿಸ್ಕೊಂತು. ಹಾಗೆ ಮುಖ್ಯವಾಗಿ ಆತ ಇಲ್ಲೇ ಅದರ ಕುರುಹು ಕಾಣಿಸ್ತದೆ. ನೀವು ರಾಷ್ಟ್ರವನ್ನು ವಿಭಾಗ ಮಾಡಿ ಒಂದೊಂದು ದೇಶ ಮಾಡಿಕೊಳ್ಳುವುದಲ್ಲ, ಇದು ಕಾಶ್ಯಪಿ ಈ ಭೂಮಿ ಇದೆಯಲ್ಲ, ಅವನು ಸೃಷ್ಟಿಕರ್ತನಾಗಿರುವಂತಹ ಆ ಕಾಶ್ಯಪನಿಗೆ ಸೇರಿತು. ಇದು ನಂದು 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 ಅಂತೇಳಿ ಒಬ್ಬೊಬ್ಬರು ಬಡ್ಕೊಳ್ಳೋ ಹಾಗಿಲ್ಲ. ನೀವು ಒಬ್ಬೊಬ್ಬ ಅಧಿಕಾರಿಗಳಿದ್ದಾಗೇ ಒಂದೊಂದು ಭಾಗದ ಅಧಿಕಾರಿಗಳು, ಶಾಸಕರು ಮಾತ್ರ. ನಂದು ಅಂತ ಹೇಳುವಂಥದ್ದು ಅಲ್ಲ ಎನ್ನುವ ಭಾವ ಬರುವ ಹಾಗೆ ಅದು ಮಾಡಿದ. ಅದಕ್ಕೆ ಬಿಡಲಿಲ್ಲ, ಅವನಿಗೆ ತಿರುಗಿ ಬಿದ್ದರು. ನೀನು ಅಂದರೆ ಆ ಕಾಲದಲ್ಲಿ ಬಲಸ್ಯ ಪೃಥ್ವಿ ಎನ್ನುವುದು ಒಂದು ಗಾದೆ. ಅಂದರೆ ಯಾವನು ಬಲವಾಗಿ ಗೆಲ್ತಾನೋ ಆ ಗೆದ್ದವನಿಗೆ ರಾಜ್ಯ. ಆ ದೃಷ್ಟಿಯಿಂದ ಈ ಹೈಹಯ್ಯರ ಮಾಹಿಷ್ಮತಿ ನಗರ ಸಹಿತವಾಗಿರುವಂಥ ಅವರ ರಾಜ್ಯ, ಹಾಗೆ ಇನ್ನು ಬೇರೆ ಬೇರೆ ಯಾರ್ಯಾರಿದ್ದಾರೋ ಬೃಹದ್ರಥ ಮುಂತಾದಂಥ ಯಾರ್ಯಾರನ್ನೆಲ್ಲ ಸಂಹಾರ ಮಾಡಿದಾನೋ ಅವ್ರ ರಾಜ್ಯಕ್ಕೆಲ್ಲ ಇವನೇ ಅಧಿಪತಿ ಆಗಬೇಕಾಗಿತ್ತು ಪರಶುರಾಮ. ಆದರೆ ತಾನಾಗಲಿಲ್ಲ. ಅದೆಲ್ಲವೂ ಸೇರಿ ಕಶ್ಯಪನಿಗೆ ಸೇರಿದ್ದು, ನಿಮ್ಮ ಒಬ್ಬೊಬ್ಬರಿಗೆ ಸೇರಿದ್ದಲ್ಲ ಎನ್ನುವ ಹಾಗೆ ಕೊಟ್ಟ ನಂತರದಲ್ಲಿ ಯಾರೋ ಅವನಿಗೆ ಕುಚೋದ್ಯ ಮಾಡಿದರು. ಸರಿ, ಎಲ್ಲ ಕೊಟ್ಟ ಮೇಲೆ ನೀನು ಹೆಂಗೆ ಇಲ್ಲಿ ನಿಂತ್ಕೊತೀಯ? ಎಲ್ಲ ಕೊಟ್ಬಿಟ್ಟಿದೆಯಲ್ಲ, ಕಶ್ಯಪನಿಗೆ ಕೊಟ್ಬಿಟ್ಟಿಯಲ್ಲ. ಆದ್ದರಿಂದ ಕಶ್ಯಪನೇ ಹೇಳಿದ್ನಂತೆ, ಕಶ್ಯಪ ಇದನ್ನೆಲ್ಲ ನನಗೆ ಕೊಟ್ಬಿಟ್ಟಿಲ್ಲ ಪರಶುರಾಮ, ಈಗ ನೀನು ಇಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದಾಗ, ಹೌದಾ ಹಾಗೆ ಸರಿ ನಾನು ಬೇರೆಯೇ ಇರ್ತೀನಿ ಅಂತ ಹೇಳಿ, ಈಗ ತಾನೇ ರಾಮಸ್ವಾಮಿಯವರು ಹೇಳಿದ ಹಾಗೆ ನಮ್ಮ ಈ ಕರ್ನಾಟಕದ ಮಂಗಳೂರು ಮಲ್ಪೆ ಇದೆಯಲ್ಲ, ಆ ತೀರದಲ್ಲಿ ಹೋಗಿ ನಿಂತುಕೊಂಡು ತನ್ನ ಕೊಡಲಿಯನ್ನು ಬೀಸಿ ಎಸೆದನಂತೆ. ಎಸೆದು ಬಿಟ್ಟು ಸಮುದ್ರಕ್ಕೆ ಅಪ್ಪಣೆ ಮಾಡಿದ, ನನ್ನ ಕೊಡಲಿ ಎಲ್ಲೋಗಿ ಬೀಳುತ್ತೋ ಅಲ್ಲಿವರೆಗೆ ನೀ ಹಿಂದೆ ಕೊಟ್ಟೋ. ಸಮುದ್ರ ಪರ್ಯಂತವಾದ ಭೂಮಿಯನ್ನು ನಾನು ಕಶ್ಯಪನಿಗೆ ಕೊಟ್ಬಿಟ್ಟಿದ್ದೀನಿ, ಗೊತ್ತಾಯ್ತಾ? ನನಗಿರ್ಲಿಕ್ಕೆ ಜಾಗ ಬೇಕಲ್ಲ, ಅವನಿಗೆಲ್ಲವನ್ನು ಕೊಟ್ಟ ಮೇಲೆ ಅದಕ್ಕೆ ನನಗಿರಲಿಕ್ಕೆ ಈ ಜಾಗ ಇರಲಿ ಅಂತ ಹೇಳಿ ಸಮುದ್ರವನ್ನು ಅಷ್ಟು ದೂರಕ್ಕೆ ಕಳಿಸಿ ಆ ಸಮುದ್ರ ಮಧ್ಯದಲ್ಲಿರುವಂತಹ ಆ ಭೂಮಿಯಲ್ಲಿ ಆತ ಇದ್ದ. ಅಲ್ಲೇ ಮಹೇಂದ್ರ ಪರ್ವತವೂ ಇತ್ತು ಎನ್ನುವುದು ಕೆಲವು ಉಲ್ಲೇಖದಲ್ಲಿ ನಮ್ಗೆ ಕಾಣುತ್ತೆ. ಅದೇ ಮಹೇಂದ್ರ ಪರ್ವತ ಅಂತ ಹೇಳಿ. ಬಹುಶಃ ಮುಂದೆ ಹನುಮಂತ ಲಂಕೆಗೆ ಹೋಗಬೇಕಾದ್ರೆ ಮಹೇಂದ್ರ ಪರ್ವತದ ಮೇಲೇ ನಿಂತು ನೆಗೆದು ಹೋದದ್ದು. ಅಲ್ಲಿಂದಲೇ ಅವನು ಸಮುದ್ರವನ್ನು ಜಿಗಿದಿರಬೇಕು. ಈಗ ಅದು ರಾಮೇಶ್ವರಕ್ಕೆ ಹೋಗಿ ಮುಟ್ಬಿಟ್ಟಿದೆ. ಅಂತೂ ಅಲ್ಲಿ ಮಹೇಂದ್ರ ಪರ್ವತ ಅಥವಾ ಸಮುದ್ರ ತೀರವಾದ್ದರಿಂದ ಆ ರಾಮೇಶ್ವರದಿಂದ ಮಂಗಳೂರದವರೆಗೆ ಒಂದೇ ಒಂದು ಕಲ್ಪನೆಯನ್ನು ಮಾಡಿಕೊಂಡಿರ್ಬೋದು. ಹೇಗೂ ಇರಲಿ, ಮಹೇಂದ್ರ ಪರ್ವತ ಇದ್ದಿದ್ದಲ್ಲಿ ಹಾಗೆ ಕೊಡಲಿಯನ್ನು ಬೀಸಿ ಸಮುದ್ರವು ಬಿಟ್ಟು ಕೊಟ್ಟಿರುವಷ್ಟು ಆ ಭೂಮಿಯಲ್ಲಿ, ಕಶ್ಯಪನಿಗೆ ಸೇರದೇ ಇರುವಂತಹ ಭೂಮಿಯಲ್ಲೇ ಪರಶುರಾಮರು ವಾಸವನ್ನು ಮಾಡ್ತಾರೆ. ಮುಂದಿನ ಒಂದೆರಡು ಸಂದರ್ಭಗಳಲ್ಲಿ ಅವರನ್ನು ಕರೆದದ್ದುಂಟು. ಇಲ್ಲ ನಾನು ಬರೀ ಓಡಾಡಲಿಕ್ಕೆ ಮಾತ್ರ ಈ ಭೂಮಿಗೆ ಬರ್ತೇನೆ ಹೊರತು ಇಲ್ಲಿ ವಾಸ ಮಾಡಲಿಕ್ಕೆ ಬರೋದಿಲ್ಲ. ನಾನೇನಿತ್ತೋ ಇಲ್ಲಿ ಬರ್ತೇನೆ, ನನ್ನ ಕೆಲಸ ಮುಗಿಸ್ಕೊಂಡು ಮತ್ತು ನಾನು ಮಹೇಂದ್ರ ಪರ್ವತಕ್ಕೆ ಅಲ್ಲಿಗೆ ಹೊರಟು ಹೋಗೋದು, ನನ್ನ ಭೂಮಿಗೆ ಹೋಗಿ ವಾಸ ಮಾಡುವುದು ಅಂತ ಹೇಳಿ ಪರಶುರಾಮರು ಹೋಗ್ತಿದ್ದರು. ಹೀಗೆ ಆ ಕಾಲದಲ್ಲಿ ಯಾವ ಒಂದು ಬ್ರಹ್ಮಕ್ಷತ್ರ ಇವುಗಳ ಈ ತಿಕ್ಕಾಟ ಸಂಘರ್ಷ ಇದೆಯಲ್ಲ, ಆ ಸಂಘರ್ಷದಿಂದ ಉದ್ಭವವಾದದ್ದು. ಅದಕ್ಕೆ ಯಾವಾಗಲೂ ಕೂಡ ಹಾಗೇ ಇರಬೇಕಾದದ್ದು. ಬ್ರಹ್ಮ ಅಂತಂತಂದರೆ ಜ್ಞಾನ ನಿಧಿ. ಈಗ ನಮ್ಮ ರಾಷ್ಟ್ರದವರು ಏನೋ ಜ್ಞಾನಕೋಶ ಗೀಶ ಎಲ್ಲ ಹೇಳ್ತಾರೆ, ಬಾಯಲ್ಲಿ ಮಾಡ್ತಾರೆ, ಏನೋ ಒಂದು ಸಮಿತಿ ಮಾಡ್ತಾರೆ, ಅದು ಎಂತ ಆಗುತ್ತೋ ಏನೋ ಗೊತ್ತಿಲ್ಲ. ಆದರೆ ವಾಸ್ತವಿಕವಾಗಿ ಇರಬೇಕಾದದ್ದು ಹಾಗೆ ಕ್ಷತ್ರ ಎನ್ನುವುದಿದೆಯಲ್ಲ, ಅದು ರಕ್ಷಣೆ ಕ್ರಿಯಾತ್ಮಕವಾದದ್ದು.
ಜ್ಞಾನಂ ಭಾರ ಕ್ರಿಯಾವಿನ, ಕ್ರಿಯೆ ಇಲ್ಲದೆ ಹೋದ ಜ್ಞಾನವೂ ವ್ಯರ್ಥವಾಗ್ತದೆ. ಹಾಗೆಯೇ ಅದಕ್ಕಿಂತಲೂ ಜ್ಞಾನವಿಲ್ಲದ ಕ್ರಿಯೆ ಇನ್ನೂ ನಾಶಕ್ಕೆ ಕಾರಣವಾಗಿಬಿಡ್ತದೆ. ಹಾಗೆ ಜ್ಞಾನ ಕ್ರಿಯೆ ಎರಡೂ ಕೂಡ ಸೇರ್ಕೊಂಡು ಹೋಗಬೇಕು. ಅದರ ಜೊತೆಗೆ ಇನ್ನು ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಇಚ್ಛಾಶಕ್ತಿ ಅನ್ನೋದು ಒಂದು ಸೇರಿಕೊಳ್ಬೇಕಾಗುತ್ತೆ. ಇಚ್ಛಾಶಕ್ತಿಯು ಇಲ್ಲದೆ ಹೋದರೆ ಆಳುವವರಿಗೆ ಇತ್ಯಾದಿಗಳಿಗೆ ಯಾವ ಈ ಜ್ಞಾನ ಮತ್ತು ಕ್ರಿಯಾ ಈ ಎರಡೂ ಶಕ್ತಿಗಳು ಕೆಲಸ ಮಾಡೋದಿಲ್ಲ. ಅವರಿಗೆ ಪ್ರಬಲವಾದ ಇಚ್ಛಾಶಕ್ತಿ ಅನ್ನೋದು ಇರಬೇಕು. ಅದಿಲ್ಲದೋ ಆದರೆ ಆಗೋದಿಲ್ಲ. ನಮ್ಮ ಕನ್ನಂಬಾಡಿ ಕಟ್ಟು ವಿಶ್ವೇಶ್ವರಯವರ ಗಟ್ಟಿ ಇಚ್ಛಾಶಕ್ತಿ ಇಲ್ಲದೆ ಹೋದರೆ ಆಗ್ತಾನೇ ಇರಲಿಲ್ಲ. ಹಾಗೆ ಮಹಾರಾಜರಿಗೆ ಇರಲಿಲ್ಲಂತೆ. ಮೊನ್ನೇನು ಮತ್ತು ಓದಿದೆ ನಾನು, ಇಲ್ಲಪ್ಪ ಅದರ ದೊಡ್ಡ ಕೆಲಸ, ಅದೆಲ್ಲ ಆಗೋ ಕೆಲಸ ಅಲ್ಲ, ಖಂಡಿತ ಬೇಡ ಅಂತ ವಿಶ್ವೇಶ್ವರಯ್ಯನವರಿಗೆ ಹೇಳಿದ್ರು. ಅವ್ರು ಬೇಡ, ಆಗುತ್ತೆ, ಯಾಕಾಗೋದಿಲ್ಲ, ಮಾಡ್ತೀನಿ ಅಂತೇಳಿ ಮಾಡಿದರು. ಮಹಾರಾಜರಲ್ಲಿ ಇಲ್ಲದ ಇಚ್ಛಾಶಕ್ತಿಯನ್ನು ಇವರು ಗಟ್ಟಿ ಬಲಿದು ಬರೋ ಹಾಗೆ ಮಾಡಿಕೊಟ್ರು. ನೋಡಿ, ಎಂತಹ ಅದ್ಭುತವಾದಂತಹ ಒಂದು ಜಲಾಶಯ ನಿರ್ಮಾಣವಾಗಿ ಉಳಿತು. ಶಾಶ್ವತವಾದಂತಹ ಭೂಮಿಗೆ ನೀರುಣಿಸ್ತಾನೇ ಇದೆ ಅದು. ಹೀಗೆ ಈ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳಲ್ಲಿ ಈ ಇಚ್ಛಾಶಕ್ತಿ ಮತ್ತು ಜ್ಞಾನಶಕ್ತಿ ಎರಡು ಈ ಬ್ರಹ್ಮ ಅನ್ನೋದ್ರಲ್ಲಿ ಸೇರಿಕೊಂಡಿರ್ತದೆ. ಕ್ರಿಯಾಶಕ್ತಿ ಎನ್ನುವುದಿದೆಯಲ್ಲ, ಅದು ಕ್ಷತ್ರದಲ್ಲಿರ್ತದೆ. ಅದಕ್ಕೆ ಭರಣೆ, ಪೋಷಣೆ, ರಕ್ಷಣೆ. ಭರಣ, ಪೋಷಣ, ರಕ್ಷಣಾ ಎನ್ನುವ ಮೂರು ಕೆಲಸ ಆ ಕ್ರಿಯಾಶಕ್ತಿಗೆ ಸೇರಿದ್ದು. ಅದನ್ನು ಕ್ಷತ್ರಿಯರಾದವರು ಆಗಿನ ವರ್ಣಾಶ್ರಮದ ಒಂದು ಪದ್ಧತಿಯಲ್ಲಿ ಕ್ಷತ್ರಿಯ ಎನಿಸ್ಕೊಂಡವನು ಅದನ್ನು ಮಾಡುವಂಥದ್ದು. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟದ್ದನ್ನು ಆ ಕಾಲದಲ್ಲಿ ಜ್ಞಾನ ಋಷಿಗಳು ಯಾರಿದ್ದಾರೋ ಆ ಋಷಿಗಳೆಲ್ಲರೂ ಕೂಡ ಇದನ್ನು ಮಾಡ್ತಿದ್ರು. ಹಾಗಾಗಿ ಮೊದಲಿಂದ ನೀವು ಋಷಿ ಪರಂಪರೆ, ರಾಜ ಪರಂಪರೆಯನ್ನು ನೋಡ್ಕೊಂಡು ಬಂದರೆ ಯಾವಾಗಲೂ ರಾಜ ಪರಂಪರೆಗೂ ಋಷಿ ಪರಂಪರೆಗೂ ಸಂಬಂಧ. ಆ ರಾಜರುಗಳು ಋಷಿಗಳ ಆಶ್ರಮಕ್ಕೆ ಹೋಗೋದು, ಆಶ್ರಮದ ರಕ್ಷಣೆ ಮಾಡುವುದು, ಆಶ್ರಮವಾಸಿಗಳಿಂದ ಜ್ಞಾನವನ್ನು ಪಡ್ಕೊಳ್ಳೋದು, ಅವರು ತೋರಿಸಿದಂತಹ ಧರ್ಮ ಮಾರ್ಗದಂತೆ ತಮ್ಮ ಈ ರಾಷ್ಟ್ರದ ರಕ್ಷಣೆಯ ಕಾರ್ಯವನ್ನು, ಪೋಷಣೆಯ ಕಾರ್ಯವನ್ನು, ಭರಣ ಕಾರ್ಯವನ್ನು ಕೈಗೊಳ್ಳುವುದು. ಹೀಗೆ ಜ್ಞಾನ ಮತ್ತು ಕ್ರಿಯಾ, ಬ್ರಹ್ಮ ಮತ್ತು ಕ್ಷತ್ರ ಎನ್ನುವುದು ಎರಡೂ ಕೂಡ ಸೇರಿಕೊಂಡು ಹೋಗಬೇಕಾಗ್ತಿತ್ತು. ಅದಕ್ಕೆ ಯಾವಾಗ ಲೋಪ ಬಂತೋ ಆ ಸಂದರ್ಭದಲ್ಲಿ ಪರಶುರಾಮ ಕೊಡಲಿಯನ್ನು ಎತ್ತಬೇಕಾಯಿತು. ಅವರು ಎತ್ತಿ ಮಾಡಿಕೊಟ್ರು. ಯಾವಾಗಲೂ ನಮ್ಮಲ್ಲಿ ಯುಗ ಹುಟ್ಕೊಂಡು ಬರ್ತದೆ. ಒಂದು ರೀತಿ ಜನ ಬೆಳೀತಾ ಹೋಗ್ತಾರೆ ಮತ್ತು ಯಥಾ ಪ್ರಕಾರ ಅತಿ ಪರಿಚಯ ಆದ ಅವಜ್ಞ ಜೀವನ ಅತಿ ಪರಿಚಯವಾಗ್ತಾ ಸ್ವಲ್ಪ ಸೌಕಳಿ ಆಗ್ತದೆ, ಮರವೆ ಆಗ್ತದೆ, ಎಲ್ಲ ಹೋಗಿಬಿಡ್ತದೆ. ಹಾಗಾಗಿ ಪ್ರತಿ ಸಾರಿಯೂ ಅವತಾರಗಳಾಗೋದೆಲ್ಲ ಯುಗದ ಕೊನೆಯಲ್ಲೇ ಆಗ್ತದೆ. ಉದಾಹರಣೆಗೆ ಕೃಷ್ಣಾವತಾರ ತಗೊಳ್ಳಿ, ಅದಾದದ್ದು ಕಲಿದ್ವಾಪರಯವರಂತೆ. ದ್ವಾಪರಾಯುಗ ಮುಗಿದು ಕಲಿಯುಗ ಪ್ರಾರಂಭವಾಗುವಂಥ ಕಾಲದಲ್ಲಿ ಕೃಷ್ಣಾವತಾರವಾದದ್ದು, ದ್ವಾಪರಾಯುಗದ ಶುರುವಿನಲ್ಲ. ಇದಾದದ್ದು ಪರಶುರಾಮನ ಅವತಾರವಾದದ್ದು ದ್ವಾಪರಾಯುಗದ ಶುರುವಿನಲ್ಲಿ ಶುರುವಾದದ್ದು. ಹೀಗೆ ಪ್ರತಿಯೊಂದು ಅವತಾರ ಆ ಯುಗದಲ್ಲಿ ಆಗಿರುವಂತಹ ತಪ್ಪುಗಳನ್ನು ಪರಿಷ್ಕಾರ ಮಾಡುವುದಕ್ಕಾಗಿ ಆ ಯುಗದ ಕೊನೆಯಲ್ಲಿ ಅವತಾರ ಎನ್ನುವುದು ಆಗಿ ಬಂದದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನರಸಿಂಹ, ವಾಮನ ಇತ್ಯಾದಿಗಳೆಲ್ಲ ಅಂದರೆ ದೊಡ್ಡ ವಿಷಯ ಹೌದು. ಆದರೆ ಈ ರೀತಿಯಾದ ರಕ್ಷಣೆ ಇತ್ಯಾದಿಗಳ ಸಂಬಂಧಪಟ್ಟ ಹಾಗೆ ಬರದೇ ಹೋದರೂ ಅಂತರಂಗಶಃ ಧರ್ಮಕ್ಕೆ ಚ್ಯುತಿ ಬರುವಂಥದ್ದನ್ನು ತಡೆಯಲಿಕ್ಕೆ. ಯಾಕೆಂದರೆ ಹಿರಣ್ಯಕಶಿಪನಂಥ ಒಬ್ಬೊಬ್ಬ ವ್ಯಕ್ತಿಯಿಂದಲೂ ಕೂಡ ಮಹಾನಾಶಕ್ಕೆ, ಪ್ರಜಾ ಅಶಾಂತಿಗೆ ಕಾರಣವಾಗುವಂಥ ಅವಕಾಶ ಇರ್ತದೆ. ಬಲಿಚಕ್ರವರ್ತಿ ಒಳ್ಳೆಯವನು, ಬಹಳ ಒಳ್ಳೆಯವನು, ಪ್ರಶ್ನೆನೇ ಇಲ್ಲ. ಆದರೆ ಏನು ಮಾಡೋದು, ಅವನು ಒಳ್ಳೆತನ ಎನ್ನುವುದೇನೆ ರೋಗರಕ್ಷಣೆಗೆ ಕಷ್ಟವಾಗಿಬಿಡುತ್ತದೆ. ಮೊರಾರ್ಜಿ ಅವರು ಒಂದು ಸಾರಿ ಅಮೇರಿಕ ಹೋದಾಗ ಹೇಳಿದ್ರಂತೆ, ನೆಹರು ಅವರು ಹೇಗೆ, ನೆಹರು ಎಲ್ಲ ಹೌದು, ಆದರೆ ಏನು ಮಾಡೋದು, ಒಂದು ದೊಡ್ಡ ಆಲದ ಮರ ಇದ್ದ ಹಾಗೆ, ಯಾತಕ್ಕೆ ಅಂದರೆ ಅದ್ರ ಕೆಳಗೆ ಒಂದು ಸಸಿ ಹುಟ್ಟೋದಿಲ್ಲ, ಒಂದು ಸಸಿ ಹುಟ್ಟೋದಿಲ್ಲ. ಹಾಗೆ ನಮ್ಮ ನೆಹರು ಅಂತೇಳಿ ಮೊರಾರ್ಜಿ ದೇಸಾಯಿ ಅವರು ಹೇಳ್ತಿರಂತೆ. ಈ ಬಲಿಚಕ್ರವರ್ತಿಗಳ ಕಥೆ ಹಾಗೆ ಹೋಗುತ್ತೆ. ಅವನೊಬ್ಬನೇ ಮಹಾ ಒಳ್ಳೆಯವನಾಗಿದ್ಕೊಂಡ್ಬಿಟ್ಟು ಲೋಕದ ಬೇರೆಯವರು ಒಳ್ಳೆಯತನದ ಪ್ರಸಾರಣಕ್ಕೆ ಅವಕಾಶವಿಲ್ಲದಂಥ ಸ್ಥಿತಿಯಾಗಿ ಅವನನ್ನು ಪಾತಾಳಕ್ಕೆ ತಳ್ಳಬೇಕಾಯಿತು. ಹೀಗೆ ಪರಶುರಾಮ ಅವತಾರದ ಮುಖ್ಯ ಇದು ಈ ಬ್ರಹ್ಮಕ್ಷತ್ರದ ಸಂಘರ್ಷವನ್ನು ಸರಿಪಡಿಸಲಿಕ್ಕಾಗಿ
ಅದಕ್ಕೆ ಯಾರು ಕಂಟಕರಾಗಿದ್ದಾರೋ ಅಂಥ ದುಷ್ಟರ ಸಂಹಾರವನ್ನು ಮಾಡಲಿಕ್ಕಾಗಿ ಮಾಡಿ ಈ ಪೃಥ್ವಿ ಎನ್ನುವುದು ಕಶ್ಯಪನಿಗೆ ಸೇರಿದ್ದು. ಇದು ಸಾರ್ವತ್ರಿಕ. ಯಾವ ದೊರೆಗಳು ಇಷ್ಟಿಟ್ಕೊಂಡು ನಮ್ಮದು ಅಂತ ಕುಣಿದಾಡೋದಲ್ಲ ಎನ್ನುವ ಒಂದು ಭಾವವನ್ನು ಅವರು ತೋರಿಸಿ ಕೊಡ್ತಾರೆ. ಇನ್ನು ಅದರ ವೈಯಕ್ತಿಕವಾಗಿ ಆ ಮಹಾಧೀರ ಪ್ರಶ್ನೆಯೇ ಇಲ್ಲ. ಭಗವಾನ್ ಪರಶುರಾಮ ಮಹಾಧೀರ ವ್ಯಕ್ತಿ, ಜೊತೆಯಲ್ಲಿ ಸಕಲ ಶಸ್ತ್ರಶಾಸ್ತ್ರ ಪಂಡಿತ. ಈ ಒಂದು ಯುದ್ಧದ ಸಂದರ್ಭದಲ್ಲಿ ಹಾಗೆ ಕಾರ್ತವೀರ್ಯರನ್ನು ಕೊಂದ ಅವತ್ತು ಒಂದೇ ದಿವಸಕ್ಕೆಲ್ಲ ಮುಗಿದೋಯ್ತು ಅಂತಲ್ಲ. ಪುರಾಣಗಳ ಪ್ರಕಾರವಾಗಿ ಅವನು ಪರಮೇಶ್ವರನ ಹತ್ರ ಹೋಗ್ತಾನೆ. ಪರಮೇಶ್ವರನ ಹತ್ರ ಹೋಗಿಬಿಟ್ಟು ಈ ದುಷ್ಟರನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ಸಂಪಾದಿಸ್ಕೊಂಡು ಬರ್ತಾನೆ. ಅವರಿಗೆ ತ್ರೈಲೋಕ್ಯ ವಿಜಯ ಕವಚ, ತ್ರೈಲೋಕ್ಯ ವಿಜಯ ಕವಚ, ಆ ಕವಚವನ್ನು ಅವನು ಧರಿಸಿಬಿಟ್ರೆ ಅದರಿಂದ ಅವನು 3 ಲೋಕವನ್ನೂ ಗೆಲ್ಲಬಹುದು. ಆದರೆ ಅವನು 3 ಲೋಕ ಗೆಲ್ಲುವ ಗೊಡವೆಗೆ ಹೋಗಲಿಲ್ಲ. ತ್ರೈಲೋಕ್ಯ ವಿಜಯ ಎನ್ನುವಂತಹ ಕವಚವನ್ನು ಧಾರಣೆ ಮಾಡಿ, ಆಮೇಲೆ ಕೊಡಲಿ ಕೂಡ ನಾನು ನಿನ್ನೆ ಹೇಳಿದೆ, ವಾಸ್ತವಿಕವಾಗಿ ಋಷಿಗಳಿಗಿರುವಂಥ ಆಯುಧ ಅದು, ಕೈ ಸಿಗುವಂಥದ್ದು. ಯಾಕೆ ಪ್ರತಿದಿನ ಬೇಕು ಅವರಿಗೆ ಸಮಿಧಾವನ್ನು ಮತ್ತು ಯಜ್ಞವನ್ನು ಮಾಡಲಿಕ್ಕೆ, ಕಟ್ಟಿಗೆಯನ್ನು ಸೀಳಲಿಕ್ಕೆ. ಅದೇ ಅವನ ಆಯುಧವಾಗಿ ಬಂದ ಒತ್ತಡಗಳು ಕೂಡ ಹಾಗೇ ಇತ್ತು. ಅವನು ಆಶ್ರಮಕ್ಕೆ ಸಮಿತು ಮುಂತಾದನ್ನು ತರಲಿಕ್ಕೆ ಹೋಗೋದು, ಹೋಗಿ ಬರೋಷ್ಟರಲ್ಲಿ ಇಲ್ಲಿ ಏನೋ ಒಂದು ಅವಘಡ ಆಗಿರೋದು. ಹಾಗಾಗಿ ಕೊಡಲೇ ಹೊರತ ಬೇರೆ ಆಯುಧವನ್ನು ಹುಡುಕೋ ಅವಕಾಶವೇ ಇಲ್ಲದೆ ಹೋದ ಸ್ಥಿತಿಯಲ್ಲಿ ಆ ಒತ್ತಡದಲ್ಲೇ ಆದದ್ದು. ಆದರೂ ಅಲ್ಲಿಯೂ ಕೂಡ ಪರಶುರಾಮನಿಗೆ ಪರಶುವನ್ನು ಶಿವನೇ ಕೊಟ್ಟ ಎನ್ನುವಂಥ ಕಥೆಯು ಅಲ್ಲಿ ಬರ್ತದೆ. ಅದರ ಜೊತೆಯಲ್ಲಿ ಯಾವ್ಯಾವ ಮಹಾಸ್ತ್ರಗಳು ಅಂತಿವೆಯೋ, ಉದಾಹರಣೆಗೆ ಪಾಶುಪತಾಸ್ತ್ರ, ಬ್ರಹ್ಮಾಸ್ತ್ರ, ಇವೆಲ್ಲ ಅತ್ಯಂತ ಮಂತ್ರಾಸ್ತ್ರಗಳು, ಬಹಳ ಶ್ರೇಷ್ಠವಾದಂತಹ ಅಸ್ತ್ರಗಳು. ಇಂಥ ಎಲ್ಲ ಶ್ರೇಷ್ಠವಾದ ಅಸ್ತ್ರಗಳನ್ನು ಕೂಡ ಪರಮೇಶ್ವರನು ನೀಡಿದ್ದಾನೆ. ಇಷ್ಟೇ ಅಲ್ಲ, ಹಾಗೆ ಪರಶುರಾಮನು ಮಹಾವಿಷ್ಣುವನ ಹತ್ರ ಹೋಗ್ತಾನೆ. ಮಹಾವಿಷ್ಣುವು ಕೂಡ ಅವನಿಗೆ ಶ್ರೇಷ್ಠವಾದಂತಹ ಕವಚವನ್ನು, ನಾನಾ ರೀತಿಯಾಗಿರುವಂತಹ ಅಸ್ತ್ರ ಶಸ್ತ್ರಗಳನ್ನೆಲ್ಲವನ್ನು ಕೂಡ ಅನುಗ್ರಹ ಮಾಡಿ ಕೊಡ್ತಾನೆ. ಅದನ್ನು ಪಡೆದು ಅದರ ನಂತರದಲ್ಲಿ ಆತ ಈ ಕ್ಷತ್ರಿಯರ ಸಂಹಾರವನ್ನು ಮಾಡಿದ ಎನ್ನುವುದು ಅಲ್ಲಿ ಕಥೆಯಲ್ಲಿ ಬರೋದು. ಪುರಾಣಗಳಲ್ಲಿ, ಒಂದು ಪುರಾಣಗಳಲ್ಲಿ ಹೀಗೆ ಶಿವನ ಸಾಕ್ಷಾತ್ಕಾರದ ವಿಷಯ ಬರ್ತದೆ, ಇನ್ನೊಂದು ಪುರಾಣದಲ್ಲಿ ವಿಷ್ಣು ಸಾಕ್ಷಾತ್ಕಾರದ ವಿಷಯ ಎನ್ನುವುದು ಬರ್ತದೆ. ಇದಿಷ್ಟು ಅವನ ಕಾಲದಲ್ಲಿ ಮಾಡಿದಂತಹ ಒಂದು ಮಹಾಕಾರ್ಯ. ಅದರ ಜೊತೆಯಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಗೆ ದ್ವಾಪರಾಯುಗದ ಏನು ಪಾಂಡವರು ರಾಜ್ಯಾಭಿಷಿಕ್ತರಾಗುವವರಿಗೂ ಕೂಡ ಪರಶುರಾಮನ ಪ್ರವೇಶ ಎನ್ನುವುದು ನಮ್ಮ ರಾಷ್ಟ್ರದ ಜೀವನದಲ್ಲಿ ಮತ್ತೆ ಸೇರಿಕೊಂಡು ಬಂದೇ ಬರ್ತಾ ಇರ್ತದೆ. ಒಂದು ಯುಗ ಮುಗಿದು ಇನ್ನೊಂದು ಯುಗ ಅಂದರೆ ಅವನು ದ್ವಾಪರಾಯುಗದಲ್ಲಿರಲಿಕ್ಕೆ ಇನ್ನೂ ಸಾಧ್ಯತೆ ಉಂಟು. ಯಾಕೆ ರಾಮಾಯಣದ ಇದರೊಳಗೆ ಆತ ತ್ರೇತ ಮತ್ತು ದ್ವಾಪರ ಮಧ್ಯದಲ್ಲಿ ಪರಶುರಾಮನ ಇದು ಅಂತ ಹೇಳ್ತಾರೆ. ರಾಮಾವತಾರಕ್ಕಿಂತ ಮುಂಚೆ ಮೊದಲು, ಆಮೇಲೆ ಹಿಂದಿನ ಬೇರೆ 5 ವಾಮನಾದಿ ಅವತಾರಗಳಿಗಿಂತ ನಂತರ, ರಾಮಾವತಾರಕ್ಕಿಂತ ಮುಂಚೆ. ಆದ್ದರಿಂದ ರಾಮಾಯಣದಲ್ಲೂ ಮತ್ತು ಮಹಾಭಾರತ ಇದರಲ್ಲೂ ಕೂಡ ಇರಲಿಕ್ಕೆ ಸಾಧ್ಯತೆ ಉಂಟೋ ನೋಡಬೇಕು. ಯಾಕೆಂದರೆ ವ್ಯಕ್ತಿಗಳ ಬದುಕಿನ ವಿಚಾರದಲ್ಲಿ ನಮಗೆ ಗೊತ್ತಿಲ್ಲ. ನಾವು ಶತಂಜೀವೇಮ ಶರದ ಸಮ ಅಂಥೇಳಿ ನಮ್ಮ ಆಯುಷ್ಯವನ್ನು 100 ವರ್ಷಕ್ಕೆ ನಿಗದಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ, ಈ 100. ಆದ್ದರಿಂದ ಮುಂದೆ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ ಭಾಗವಹಿಸಿದ್ದವನು ಪರಶುರಾಮನ ಸಂತಾನಕ್ಕೆ, ಯಾಕೆಂದರೆ ಅವನ ಮದುವೆ ಆದದ್ದಕ್ಕೆ ದಾಖಲೆ ಇಲ್ಲ. ಪರಶುರಾಮ ಅವನಿಗೆ ಮಕ್ಕಳಿದ್ದಾರೆ ಎನ್ನುವುದಕ್ಕೆ ಎಲ್ಲೂ ದಾಖಲೆ ಇಲ್ಲ, ಮದುವೆ ಆದದ್ದಕ್ಕೂ ದಾಖಲೆ ಇಲ್ಲ. ಹಾಗೆ ಇಷ್ಟೇ ಅಲ್ಲ, ಅವನ ಸಹೋದರರು ಮದುವೆ ಆದದ್ದಕ್ಕೆ ದಾಖಲೆ ಇಲ್ಲ. ಅವರ ಭೃಗುವಂಶವು ಮುಂದುವರೆದದ್ದು ಇನ್ನು ಬೇರೆ ಜನರಿಂದಲೇ ಅದು ಮುಂದುವರ್ಕೊಂಡು ಹೋಗಿದೆ. ಪರಶುರಾಮನ ಮಕ್ಕಳು ಅಂತ ಹೇಳಿ ಇಲ್ಲ. ಬ್ರಹ್ಮಚಾರಿ, ಅವನಿಗೆ ಮದುವೆ ಆದದ್ದಕ್ಕೂ ದಾಖಲೆ ಇಲ್ಲ. ಇರಲಿ, ಒಟ್ಟಿನಲ್ಲಿ ಅದೇ ವ್ಯಕ್ತಿಯೇ ಅಷ್ಟು ವರ್ಷಗಳ ಕಾಲದಲ್ಲೂ ಇರಲಿಕ್ಕೆ ಸಾಧ್ಯತೆ ಇತ್ತೇನೋ ಎನ್ನುವುದನ್ನೇ ನಾವು ಭಾವಿಸಬೇಕಾಗ್ತದೆ. ಅದಕ್ಕೆ ನಮಗಿನ್ನೂ ಹೊಂದಾಣಿಕೆಗೆ ಸರಿಯಾದಂಥ ಕಾರಣ ನಮಗೀಗ ಸಿಗ್ತಾ ಇಲ್ಲ. ಹಾಗೆ ಇದ್ದಾಗ ಇನ್ನೊಂದು ಸಾರಿ ಪರಶುರಾಮನ ದೊಡ್ಡ ಒಂದು ಪ್ರವೇಶ ಆಗುವುದು ಅಂದರೆ ರಾಮಾಯಣದ ಸಂದರ್ಭದಲ್ಲಿ. ರಾಮಾಯಣದ ಸಂದರ್ಭದಲ್ಲಿ
ಒಂದು ಕಾಲಕ್ಕೆ ಈಗ ತಾನೇ ಹೇಳಿದ್ನಲ್ಲ, ಶಿವ ಅವನಿಗೆ ನಾನಾ ರೀತಿಯಾದಂಥ ಆಯುಧಗಳನ್ನೆಲ್ಲ ಕೊಟ್ಟ ಅಂಥೇಳಿ, ಅದರೊಳಗೆ ಅವನು ಕೊಟ್ಟಿದ್ದು ಒಂದು ಬಿಲ್ಲು ಕೂಡ. ಮಾಹೇಶ್ವರ ಎನ್ನುವಂತಹ ಶಿವಧನುಸ್ಸು ಅಂತ ನಾವು ಕರಿತೀವಲ್ಲ, ಆ ಮಾಹೇಶ್ವರ ಎನ್ನುವಂತಹ ಧನುಸ್ಸು. ಆ ಮಾಹೇಶ್ವರ ಧನುಸ್ಸಿನಿಂದಲೇ ಅವನು ಈ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದ್ದು ಪರಶುರಾಮ. ಅದರ ನಂತರದಲ್ಲಿ ಭೃಗು ಮಹರ್ಷಿ ಬಂದ್ಬಿಟ್ಟು, ಸಾಕು, ಈಗ ನೀನು ಯಾವ ಕ್ಷತ್ರಿಯರ ದಮನ ಮಾಡಿದೆಯೋ ಅಷ್ಟು ಸಾಕು, ಇನ್ನು ಮೇಲೆ ಯುದ್ಧವನ್ನು ನಿಲ್ಲಿಸು, ಶಸ್ತ್ರವನ್ನು ಹಿಡಿಬೇಡ ಅಂಥೇಳಿ ಭೃಗು ಮತ್ತು ದೇವೇಂದ್ರ, ಒಂದು ಕಡೆಯಲ್ಲಿ ಮುತ್ತಜ್ಜನಾದಂತಹ ಭೃಗು ಅಂತ ಬರ್ತದೆ, ಇನ್ನೊಂದು ಕಡೆಯಲ್ಲಿ ದೇವೇಂದ್ರನಿಗೆ ಮಾತು ಕೊಟ್ಟ ಪ್ರಕಾರ ಅಂತ ಬರ್ತದೆ. ದೇವೇಂದ್ರ ಅದನ್ನು ತಡೀತಾನೆ ಎನ್ನುವಂಥ ಮಾತು. ಏನೇ ಇರಲಿ, ಅವನು ಶಸ್ತ್ರವನ್ನು ಬಿಟ್ಟ ನಂತರದಲ್ಲಿ ಆ ಶಿವಧನುಸ್ಸು ಎನ್ನುವುದು ಜನಕನ ಪೂರ್ವಜರ ಇದಕ್ಕೆ ನಿಮಿಗೆ ಹೋಗಿ ಅದು ಸೇರಿಕೊಳ್ತದೆ. ನಿಮಿ ವಂಶ ಅದು. ನಿಮಿಯಿಂದಾಗಿ ಜನಕನ ಮನೆಯಲ್ಲಿ ಆ ಶಿವಧನಸ್ಸು ಉಳ್ಕೊಂಡು ಬಂದಿರ್ತದೆ. ಈ ರಾಮ ಅಲ್ಲಿ ಹೋಗ್ತಾನೆ, ಕುತೂಹಲ, ಯಾರ್ದು ಕೇಳಿದ್ದ ಇನ್ನೂ ಹುಡುಗ, ವಿಶ್ವಾಮಿತ್ರ ಜೊತೆ ಹೋಗ್ತಾನೆ. ಪ್ರಸಿದ್ಧವಾದ ಧನುಸ್ಸು, ಪರಶುರಾಮ ಹಿಡಿದು ಯುದ್ಧ ಮಾಡಿದ್ದು ನೋಡಬೇಕು ಅನ್ನುವಂಥ ಕುತೂಹಲ. ಅದಕ್ಕಾಗಿ ರಾಮ ಅದು ಬಿಲ್ ನೋಡಬೇಕು ನಾನು ಅಂತ ಹೇಳ್ತಾನೆ. ಸರಿ, ಅದಕ್ಕೇನಂತೆ ತೋರಿಸ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿ ವಿಶ್ವಾಮಿತ್ರರು ಜನಕನಿಗೆ ಹೇಳ್ತಾರೆ, ನಮ್ಮ ಜೊತೆ ಬಂದಿರೋ ಹುಡುಗ ರಾಮ ಮತ್ತು ಲಕ್ಷ್ಮಣ, ಅಯೋಧ್ಯೆ ರಾಜಪುತ್ರರು ಇವರು, ಇವನಿಗೆ ಸ್ವಲ್ಪ ನೋಡಬೇಕಂತೆ ಅಂತ ಹೇಳಿ, ಹಾಗೆ ನೋಡಬೇಕಂತೆ ಅಂತ ಹೇಳಿದಾಗ ಆಗಲಿ ತೋರಿಸೋಣ ಅಂತ ಹೇಳ್ತಾರೆ. ಅದು ದೊಡ್ಡದಾದಂಥ ಒಂದು ರಥದ ಮೇಲೆ ಭಾಳ ಉದ್ದವಾಗಿರುವಂಥದ್ದು. ಅಲ್ಲಿ ವರ್ಣನೆ ನೋಡಿದರೆ ಅದೇನು ಸುಮಾರು ನಮ್ಮ ಗೋಳ್ಗುಮ್ಟನ್ನು ಎತ್ತಬೇಕೇನೋ ಇನ್ನಷ್ಟು ಕಾಣಿಸ್ತದೆ ನೋಡಿದರೆ. ಆ ಗೋಮುಟ್ಟ ಏನಾದರೂ ಮಲ್ಕೊಂಡ್ಬಿಟ್ರೆ, ಗೊಮಟೇಶ್ವರ ಮಲ್ಕೊಂಡ್ಬಿಟ್ರೆ ಅವನನ್ನೇ ಎತ್ತೋದು ಎಷ್ಟು ಕಷ್ಟವಾಗ್ಬೋದು, ಬಹುಶಃ ಅಷ್ಟು ಕಷ್ಟವಾಗ್ಬೋದು ಈ ಬೆಲೆ ಎತ್ತಲಿಕ್ಕೆ ಅಂತ ಅನ್ನಿಸ್ತದೆ ನಮಗೆ. ಇರಲಿ, ಹೇಗೇ ಇರಲಿ, ಒಟ್ಟಿನಲ್ಲಿ ಅಂತಹ ಒಂದು ಧನಸ್ಸು ಬರ್ತದೆ. ರಾಮ ನೋಡಿ ಆಯಿತಾ, ಹುಡುಗ ರಾಮನನ್ನು ಒಬ್ಬ ಹುಡುಗ ಅಂತ ಇಟ್ಕೊಂಡ್ಬಿಟ್ರೆ ಹುಡುಗ ಸಹಜವಾದ ಕುತೂಹಲ. ಸರಿ, ಆದ್ದರಿಂದ ನಾನು ಸ್ವಲ್ಪ ಹಿಡಿದು ನೋಡಲಾ ಅಂತಾನೆ. ನೋಡು, ಕ್ಷತ್ರಿಯ ಅಲ್ವೇ. ಸರಿ, ಎತ್ತಿದ, ಅದಕ್ಕೆ ಹಗ್ಗ ಕಟ್ಟಲಾ? ಕಟ್ಟು. ಹಗ್ಗ ಕಟ್ಟೋರಿಗೆ ಮುರಿದೋಯ್ತು ನೇಣನ್ನು ಬಿಗಿಯೋವರಿಗೆ. ನಾನು ತಮಾಷೆಯಾಗಿ ಹೇಳೋದುಂಟು, ರಾಮಾಯಣದ ಉಪದೇಶ ಏನು, ನಮ್ಮಲ್ಲಿ ಮಾರಲ್ ಎಜುಕೇಷನ್ ಅಂತ ಇರುತ್ತಲ್ಲ, ಅದಕ್ಕಾಗಿ ರಾಮಾಯಣದ ಮಾರಲ್ ಏನು, ನಾ ತಮಾಷೆಗೆ ಮತ್ತೆ ಯಾರು ತಿಳ್ಕೊಬೇಡಿ, ಯಾರ ಮನೆಗೆ ಹೋದರೂ ಅಲ್ಲಿ ಶೋಕೇಸ್ನಲ್ಲಿ ಅಲ್ಲಿ ಇಲ್ಲಿ ಇದ್ವಟ್ಟುವನ್ನು ಕೈಯಿಂದ ಮುಟ್ಟು ನೋಡ್ಲಿಕ್ಕೆ ಹೋಗಬೇಡ, ಗಂಭೀರವಾಗಿ ಕೈ ಕಟ್ಕೊಂಡು ಕೂತ್ಕೋ. ಅಲ್ಲಿ ಹೋಗಿ ಏನಾದರೂ ಮುರಿದು ಬಿಟ್ಟರೆ ನಿನಗೆ ಗೊತ್ತಿಲ್ಲ ಅವ್ರ ಮನೆಯವ್ರು ಯಾವ ಪ್ರತಿಜ್ಞೆ ಮಾಡಿಟ್ಕೊತಾರೋ ಗೊತ್ತಿಲ್ಲ, ಯಾವುದಾದ್ರು ಹುಡುಗಿ ಗಿಡಿಗೆ ಗಂಟು ಹಾಕಿ ಕಳಿಸ್ಬಿಡ್ಬೋದು. ಅದಕ್ಕೆ ಇದು ರಾಮಾಯಣದ ಉಪದೇಶ ಅಂತ ಹೇಳಿ. ಹಾಗೆ ಭಗವದ್ಗೀತೆಗೂ ನನ್ನದೇ ಆದ ಒಂದು ಉಪದೇಶ ಇದೆ. ಏನಂದರೆ, ಅರ್ಜುನಿಗೆ ಏನು ಅವನಿಗೆ ಹೆದರಿಕೆ ಆಗಲಿಲ್ಲ, ಏನೂ ಆಗಲಿಲ್ಲ. ಅರ್ಜುನಿಗೆ ಬಂದಿದ್ದು ಅಂದರೆ ತಲೆನೋವು. ಲೋಕದಲ್ಲಿ ತಲೆನೋವಿನಂತಹ ರೋಗ ಇನ್ನೊಂದಿಲ್ಲ, ಬೇರೆಯವರಿಗೆ ಸಹಾನುಭೂತಿಗೆ ಸಿಗೋದಿಲ್ಲ, ಆದರೆ ಅನುಭವಿಸೋದು ಮಾತ್ರ ತಪ್ಪೋದಿಲ್ಲ, ಮಹಾ ಕೆಟ್ಟದ್ದು. ಜ್ವರ ಬಂದಾಗಾದರೂ ನಾವು ಏನಾದರೂ ಕೆಲಸವನ್ನು ಮಾಡ್ಬೋದು, ತಲೆನೋವು ಬಂದಾಗ ಮಾತ್ರ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅರ್ಜುನ ನೋಡಿ, ನೀವು ಯಾವುದೇ ಕ್ಯಾಲೆಂಡ್ರ್ ಫೋಟೋ ನೋಡಿ, ಅರ್ಜುನ ಕೂತಿದ್ದು ಹೀಗೆ ಇಲ್ಲಿ, ಇದು ತಲೆನೋವಿನ ಸಂಕೇತ ನಮ್ಮ ದೇಹದ ಇದರೊಳಗೆ. ಹಾಗೆ ಆದ್ದರಿಂದ ಕೊನೆ ನಾನು ಯುದ್ಧ ಮಾಡಲಾರೆ, ಗಾಂಡೀವಂ ಸಂಸ್ಕೃತೆ ಹಸ್ತ ತ್ವಕ್ಚೈವ ಪರಿದೃಶ್ಯತೆ, ಅದೆಲ್ಲ ತಲೆನೋವಿನಿಂದ ಬರುವಂತಹದ್ದೇ ಎಫೆಕ್ಟ್ಗಳು, ಅಲ್ಲಿ ಏನೇನಾಗುತ್ತೋ ಅದು. ಅಂಥದ್ದಲ್ಲಿ ಕೊನೆಗೆ ಏನು ಹೇಳ್ತಾನೆ, ತಸ್ಮಾತ್ ಯುದ್ಧಸ್ಸು ಭಾರತ ಹೇಳಬೇಕಾದ್ರೆ ಅನಾಸಿನೋ ಪ್ರಮೇಯಸ್ಯ. ನೋಡೋ, ಒಂದು ಅನಾಸಿನ ತೊಗೊಂಬಿಡು, ಮುಗೀತು. ಅಪ್ರಮೇಯ ಅಂತ ಕಂಪ್ನಿ, ಆವಾಗ ಆ ಹೆಸರಿತ್ತಂತೆ ಅದಕ್ಕೆ. ಅಪ್ರಮೇಯ ಎನ್ನುವ ಕಂಪ್ನಿಯವರು ಅನಾಸಿನ ಅಂತ ಒಂದು ಮಾತ್ರೆ ಮಾಡ್ತಿದ್ರು, ಅದನ್ನು ತೊಗೊಂಬಿಡು, ತಲೆನೋ ಹೋಗಿಬಿಡ್ತದೆ. ಆದತ್ತು ಹಾಗೇನೆ. ಸರಿ, ಮುಂದೆ ಈ ಅಧ್ಯಾತ್ಮ ಇಲ್ಲ ಇಲ್ಲಿ ಬಂತು, ಇಂದ್ರಿಯ ಮನಸ್ಸು, ಅದು ಆ್ಯಕ್ಷನ್ನು. ಅಂದರೆ ನಮ್ಮ ದೇಹದಲ್ಲಿ ಏನೇನೆಲ್ಲ ಇದೆ ಅದ್ರ ಮೇಲೆ ನೀನು ಅನಾಸಿನ ತೊಗೊಂಡ್ರೆ ಅದೇನೇನು ಪರಿಣಾಮ ಕೊಡ್ತದೆ ನೋಡಿ. ನೀವು ಟಿ ವಿನಲ್ಲಿ ತೋರಿಸ್ತಾರೆ, ಮೆದುಳೆಲ್ಲ ತೋರಿಸ್ಬಿಟ್ಟು ನೀವು ತಗೊಂಡಿರುವಂತಹ ಗುಳಿಗೆ ಹೇಗೆ ಪರಿಣಾಮ ಮಾಡ್ತದೆ ಅನ್ನೋದಕ್ಕೆ ಇದನ್ನೆಲ್ಲ ತೋರಿಸ್ತಾರೆ. ಆ ಕಾಲದಲ್ಲಿ ಪಾಪ ಅವನಿಗೆ ಅಲ್ಲಿ ತೋರಿಸ್ಲಿಕ್ಕೆ ಇರಲಿಲ್ಲ,
ಅದಕ್ಕೆ ಅದನ್ನೇ ನರ ನಾಡಿಗಳು, ಈ ದೇಹ, ಇಂದ್ರಿಯಗಳು, ಮನಸ್ಸು ಇದರದ್ದೆಲ್ಲ ವರ್ಣನೆ ಮಾಡಿ ಕೊನೆಗೆ ಅನಾಸಿನ ಕೊಡ್ತಾನೆ. ಅನಾಸಿನ ತಗೊಂಡ ಮೇಲೆ ಆಮೇಲೆ ಏನು ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದ ಏನು ಗತಸಂದೇಹ ಕರಿಷ್ಯೆ ವಚನಂ ತವ ಅಂತ ಹೊರಟ ಅಂಥೇಳಿ ತಮಾಷೆಗೆ ಹೇಳೋದುಂಟು. ನಮ್ಮ ಮೇಷ್ಟ್ರುಗಳಿಗಿಂತ ಕೆಲವು ಸರ್ಕುಗಳಿಲ್ಲದೆ ಹೋದರೆ ನಮ್ಮ ಪಾಠ ಆಗೋದಿಲ್ಲ, ಮಕ್ಕಳಿಗೆ ರುಚಿ ಆಗೋದಿಲ್ಲ. ಅದಕ್ಕಾಗಿ ಹೀಗೆ ಎರಡು ಉಪದೇಶ, ಭಗವದ್ಗೀತೆ ಉಪದೇಶ ಮತ್ತು ರಾಮಾಯಣದ್ದು. ಹಾಗೆ ಈ ರಾಮ ಮಾಡೋ ಕಥೆಯೂ ಹಾಗೇನೆ ಹೇಳ್ತಾನೆ, ಅದು ಮುರಿದೋಗ್ಬಿಡ್ತದೆ. ಆವಾಗ ಜನಕ ಅಲ್ಲಿಯವರೆಗೆ ನಿಜವಾಗಿಯೂ ವಿಶ್ವಾಮಿತ್ರನು ರಾಮಲಕ್ಷ್ಮಣರಿಗೆ ಈ ವಿಷಯ ಹೇಳಿರೋಲ್ಲ. ನೀವು ಮೂಲ ವಾಲ್ಮೀಕಿ ರಾಮಾಯಣವನ್ನು ಓದಿ, ಯಾರೂ ಹೇಳಿರೋದಿಲ್ಲ. ನೀವು ಅಲ್ಲಿ ಸೀತೆ ಇದ್ದಾಳೆ, ಮದುವೆ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ವಿಶ್ವಾಮಿತ್ರರು ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಅಲ್ಲೇನೋ ಒಂದು ಸ್ವಯಂವರ ನಡೀತದೆ ಅಂತ ನಾನು ಒಂಥರ ಋಷಿ ಲೆಕ್ಕಕ್ಕೆ ಹೋಗುವನು ಅಂತ ಹೋಗ್ತಾನೆ. ಇವರು ಋಷಿ ಶಿಷ್ಯರಾಗಿ ಹೋಗಿರ್ತಾರೆ. ಆಗ ಜನಕ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ನಾವು ಇದನ್ನು ಪಣವಾಗಿಟ್ಟಿದ್ದೇವಪ್ಪ, ಯಾರು ಮುರಿತಾರೋ ಅದಕ್ಕೆ ನಮ್ಮ ಸೀತೆ ಕೊಟ್ಟು ಮದುವೆ ಮಾಡೋದು ಅಂತಾರೆ. ಆಗ ರಾಮ ಹೇಳ್ತಾನೆ ನೋಡಿ, ರಾಮನಿಗೆ ಸೀತೆಯ ಆ ಬಿಲ್ ಮುರಿದ್ಬಿಟ್ಟು ಸೀತೆ ಮದುವೆ ಆಗಬೇಕು ಅನ್ನೋ ಉದ್ದೇಶವೇ ಇದ್ದಿದ್ದರೆ ಅವನು ಹಂಗೆ ಹೇಳ್ತಿರಲಿಲ್ಲ. ಅವನೇನು ಹೇಳ್ತಾನೆ, ದಾರಾ ಪಿತೃಕೃತ ಐತಿ, ಮದುವೆಗೆ ನನಗೂ ಸಂಬಂಧ ಇಲ್ಲ, ನಾ ಮದುವೆ ಆಗ್ಲಿಕ್ಕೆ ಬಂದವನಲ್ಲ, ನಂಗೆ ಮದುವೆ ಬ್ಯಾಡ ಹೇಳಿ ಕೂತ್ಕೊಂಡ್ಬಿಡ್ತಾನೆ ರಾಮ. ದೊಡ್ಡ ಪುಕಾರ ಆಗೋಯ್ತಲ್ಲ, ಕೂಡಲೇ ಅಯೋಧ್ಯೆಗೆ ಓಡಿಸ್ತಾರೆ ದೂತರನ್ನ. ದಶರಥ ಗಡಿಬಿಡಿಯಿಂದ ಬರ್ತಾನೆ. ಬಂದು ಅವನಿಗೂ ಹೊಸದು ಇದೇನು ಗಡಿಬಿಡಿ, ಈಗ ಮದುವೆ ಸುದ್ದಿ ಹೇಳ್ತಾ ಇದ್ದಾರಲ್ಲ, ನಾನು ಕಳಿಸಿದ್ದು ವಿಶ್ವಾಮಿತ್ರ ಆಶ್ರಮಕ್ಕೆ, ಈ ಮಕ್ಕಳು ಕಾಣಿಸ್ತಾ ಇರೋದು ಜನಕನ ಆಸ್ಥಾನದಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟಿದ್ದಾರೆ ಅವರು. ಇಲ್ಲಿ ಬಂದುಬಿಟ್ಟು ಇದ್ದಕ್ಕಿದ್ದಂಗೆ ಮದುವೆ ಪ್ರಸ್ತಾಪ ಮಾಡಿದರೆ ನಮ್ಮ ವಂಶಕ್ಕೆಲ್ಲ ಹೊಂತದೆಯೋ ಹೇಗೆ, ನಮ್ಮ ಆಢ್ಯತ್ಯಕ್ಕೆ ತೂಕಕ್ಕೆ ಎಲ್ಲ ಹೇಳಿದಾಗ ಆ ಜನಕನ ಪುರೋಹಿತ ಮತ್ತು ವಿಶ್ವಾಮಿತ್ರ ಇಬ್ಬರೂ ಕೂತ್ಕೊಂಡು ಇಡೀ ವಂಶಾವಳಿಯನ್ನು ಹೇಳ್ತಾರೆ. ಇವರು ನಿಮಿ ಬಂತು, ಹಾಗೆ ಹೀಗೆ ಇವರು ಇಂಥವರು ಇಂಥವರು ಅಂತ ಹೇಳಿ ಅಂಥ ಸೀತೆಯನ್ನು ನೀನು ರಾಮನಿಗೆ ತಂದುಕೊಳ್ಬೋದು ಅಂತೇಳಿ ಇಷ್ಟುದ್ದ ಉಪದೇಶ ಮಾಡ್ತಾನೆ. ಆ ನಂತರ ದಶರಥ ಒಪ್ಪಿಕೊಳ್ತಾನೆ. ನೀವು ನೋಡಿ, ಹೀಗಿದೆ ಅಂತರಂಗವನ್ನೆಲ್ಲ ನೋಡ್ತಾ ಹೋದ್ರೆ ತಮಾಷೆ ಕಾಣುತ್ತೆ ನಿಮಗೆ. ಇಲ್ಲಿ ಆ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಮುಂದೆ ವಿವಾಹ ಆಗುತ್ತೆ. ಜಾನಕಿ ಪರಿಣಯ, ಜೊತೆಗೆ ಶ್ರುತಿಕೀರ್ತಿ, ಇವಳು ಮಾಂಡವಿ, ಇವ್ರ ಜೊತೆಗೆ ಲಕ್ಷ್ಮಣ, ಭರತ, ಇವರಿಗೂ ಎಲ್ಲ ಶತ್ರುಘ್ನ ಇವರಿಗೂ ಆಗುತ್ತೆ. ಸರಿ, 4 ದಂಪತಿಗಳನ್ನು ಕರೆದುಕೊಂಡ್ಬಿಟ್ಟು ಅಯೋಧ್ಯೆಗೆ ದಶರಥ ಹೊರಡ್ತಾನೆ ವಿವಾಹ ಮುಗಿಸ್ಕೊಂಡು. ಇದ್ದಕ್ಕೆ ಇದ್ದ ಹಾಗೇನೇ ಮಾರ್ಗದಲ್ಲಿ ಮಹಾ ಉತ್ಪಾತಗಳು ಕಾಣಲಿಕ್ಕೆ ಶುರುವಾಗಿಬಿಡ್ತವೆ. ಏನು ಜೋರಾಗಿ ಚಂಡಮಾರುತ ಬೀಸಲಿಕ್ಕೆ ಶುರುವಾಗುತ್ತದೆ. ಆ ಹಕ್ಕಿ ಪಕ್ಷಿಗಳೆಲ್ಲ ಕಂಗಾಲಾಗಿ ದಿಕ್ಕು ತೋಚದು ಹೋದಂಗೆ ಹಾರಿ ಹೋಗ್ಲಿಕ್ಕೆ ಶುರು ಮಾಡ್ತವೆ. ಇದು ಎಂತ ಆಗ್ತಾಯಿದೆ ಏನು ಅಂಥೇಳಿ ಕೊನೆ ನೋಡೋವರಿಗೆ ಜಮದಗ್ನಿಯ ಪುತ್ರ ಪರಶುರಾಮನ ಸಿಟ್ಟು, ಅವನ ಕೋಪದಿಂದ ಬರ್ತಾ ಇದ್ದಾನೆ ಎದುರಿಗೆ. ಆ ಪರಶುರಾಮನ ಸಿಟ್ಟಿನ ಪ್ರಭಾವ ಪ್ರಕೃತಿಯ ಮೇಲೆ ಎಷ್ಟಾಗಿತ್ತು ಅನ್ನೋದನ್ನು ರಾಮಾಯಣ ಭಾಳ ಸೊಗಸಾಗಿ ವರ್ಣಿಸಿ ತೋರಿಸ್ತದೆ. ಹಾಗೆ ಸಿಟ್ಟು ಮಾಡಿಕೊಂಡು ಬಂದವನು ರಾಮನನ್ನು ತಡಿತಾನೆ. ದಶರಥ ಅಂತೂ ಪೂರ್ತಿ ಹುಡುಗೇ ಹೋಗ್ಬಿಟ್ಟಿದ್ದಾನೆ. ಬಹುಶಃ ಅವನು ಉಳಿತಾನೇ ಇರಲಿಲ್ವೇನೋ, ಆದರೆ ಮಕ್ಕಳು ಹತ್ತಿರ ಇದ್ದಾಗ ಅವನು ಸಾಯವಾಗಿಲ್ವಲ್ಲ, ಹಾಗಾಗಿ ದಶರಥ ಬದುಕೊಂಡಿದ್ದಾನೆ. ಇಲ್ಲವಾದರೆ ಮುಗಿದೋಗಿತ್ತು ಅವನ ಕತೆ. ಹೀಗಾಗಿ ಬರ್ತಾನೆ. ಏನು ಮಾಡಿದ್ದು ನೀನು? ನನ್ನ ಅತ್ಯಂತ ಪ್ರೀತಿಯ, ನಾನು ಈ ದುಷ್ಟ ಕ್ಷತ್ರಿಯರ ಸಂಹಾರ ಮಾಡಿದಂತಹ ಬಿಲ್ಲುವುದು ಶಿವಧನುಸ್ಸು, ಅಂತಹ ಧನುಸ್ಸನ್ನು ನೀನು ಮುರಿದಿದ್ದೀಯ. ನಿನಗೆ ಬಿಲ್ ಮುರಿಯೋದೇ ಕೆಲಸವಾದ ತಗೋ, ಇನ್ನೂ ಒಂದು ಬಿಲ್ ಕೊಡ್ತೀನಿ, ಇದನ್ನೇನು ಮಾಡ್ತೀಯ ನೋಡು. ಇದು ವೈಷ್ಣವ ಧನುಸ್ಸು, ಇದು ನನಗೆ ಅದೇ ರೀತಿಯಾಗಿ ಬಂದಿದ್ದು, ಇದರಲ್ಲೂ ಹಿಡಿದು ನಾನು ಯುದ್ಧವನ್ನು ಮಾಡಿದ್ದೇನೆ. ನಿನಗೆ ತಾಕತ್ತಿದ್ದರೆ ಇದನ್ನು ಎತ್ತಿ ಹೆದೆ ಏರಿಸಿ, ಇದನ್ನು ಹಿಡಿದು ಹೆದೆ ಏರಿಸಿ ಬಾಣವನ್ನು ಹೂಡಿ ತೋರಿಸು ಅಂತ ಹೇಳಿ ಅವನಿಗೆ ಚಾಲೆಂಜ್ ಹಾಕ್ತಾನೆ. ಸರಿ, ರಾಮ ವಿನಯದಿಂದಲೇ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಪರಶುರಾಮರ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಮಾಡಿಬಿಟ್ಟು ಅವ್ರ ಕೈಯಿಂದ ಬಿಲ್ಲನ್ನು ಇಸ್ಕೊಳ್ತಾನೆ. ತೆಗೆದುಕೊಂಡು ಅವರಿಂದಲೇ ಬಾಣವನ್ನು ಇಸ್ಕೊಂಡು ಪರಶುರಾಮರಿಂದಲೇ ಹೆದೆ ಏರಿಸೋದಂದರೆ ಬಿಲ್ಲಿಗೆ ಹಗ್ಗ ಕಟ್ಟೋದು, ಕಟ್ಟಿ ಬಾಣವನ್ನು ಇಡ್ತಾನೆ. ಸರಿ, ಹೀಗೆ ಹಿಡಿದ್ದೇನೆ, ಏನು ಮಾಡೋದು? ಇಷ್ಟ ಆಯ್ತಲ್ಲ. ಆದರೆ ಒಂದು, ಈ ನಿಮಗೆ ಹೇಗಿದೆಯೋ ನಿಮ್ಮ ಬಿಲ್ಲಿನ ಬಾಣಗಳ ಮೇಲಿನ ಅಭಿಮಾನ,
ಹಾಗೆಯೇ ನಾವು ಒಂದು ಅಭಿಮಾನಕ್ಕಾಗಿ ಒಂದು ಸೂತ್ರವನ್ನು, ಒಂದು ನಿಯಮವನ್ನು ಜೀವನದಲ್ಲಿ ಇಟ್ಕೊಂಡಿದ್ದೀವಿ. ಏನು ಅಂತಂದರೆ, ನಾವು ನಿರರ್ಥಕವಾಗಿ ಬಾಣವನ್ನು ಬಿಲ್ ಮೇಲೆ ಏರಿಸುವವರಲ್ಲ. ಈಗ ನೀನು ಹೇಳಿದ ಪ್ರಕಾರವಾಗಿ ಬಿಲ್ಲಿನ ಮೇಲೆ ಬಾಣವನ್ನು ಏರಿಸಿಬಿಟ್ಟಿದ್ದೀನಿ. ಈ ಬಾಣಕ್ಕೆ ಆಹುತಿ ಬೇಕು. ಆಹುತಿ ಇಲ್ಲದೆ ನಿವೃತ್ತವಾಗುವಂಥದ್ದಲ್ಲ. ಯಾವುದನ್ನು ತಗೊಳ್ಳಿ. ಇಲ್ಲ ನಿಮ್ಮ ಕಾಲಿಗೆ, ನೀವು ಮಹೇಂದ್ರ ಪರ್ವತಕ್ಕೆ ಹೋಗೋ ಹಾಗೇನೇ ಇಲ್ಲ, ಕಾಲನ್ನೇ ಕತ್ತರಿಸ್ಬಿಡ್ತೀನಿ. ಹಾಗೆ ನಿಮ್ಮನ್ನು ಕೊಲ್ಲೋ ಹಾಗಿಲ್ಲ. ಬ್ರಾಹ್ಮಣೋತ್ತಮ ನೀನು, ಬ್ರಹ್ಮಹತ್ಯಾ ದೋಷ ಅದಿಲ್ವ. ಆದರೆ ನಿಮ್ಮ ಪುಣ್ಯ, ಅನೇಕ ಲೋಕ ಸಂಚಾರ ಮಾಡಬಲ್ಲಂತಹ, ಅನೇಕ ಲೋಕಗಳನ್ನು ಗೆಲ್ಲಬಲ್ಲಂತಹ ನಿಮ್ಮ ಯಾವ ಪುಣ್ಯ ಇದೆಯೋ ಆ ಪುಣ್ಯ. ಇದನ್ನು ಇಲ್ಲಿ ಮೂಲತಃ ಬ್ರಹ್ಮವೈವರ್ತದಲ್ಲಿ ಮತ್ತು ದೇವಿ ಭಾಗವತದಲ್ಲಿ ಬರುವಂಥ ವಾಕ್ಯ ಬಹಳ ಸೊಗಸಾಗಿ ನನಗನ್ನಿಸ್ತದೆ. ಏನಂದರೆ, ಅವನ ತೇಜಸ್ಸನ್ನು ಅದು ಹೀರಿಬಿಡ್ತದೆ. ಪರಶುರಾಮನ ಆ ಒಂದು ಕ್ಷತ್ರಿಯ ತೇಜಸ್ಸು ಅವನಲ್ಲಿ ಏನು ಉಳ್ಕೊಂಡಿತ್ತೋ ಅದನ್ನು ಆ ಬಾಣವು ಅವನಿಂದ ಹೀರಿಕೊಳ್ತದೆ ಎನ್ನುವುದು ಆ ಮಾತೆ ಹೆಚ್ಚು ಸಮಂಜಸವಾಗಿ ಕಾಣ್ತದೆ. ಬೇರೆ ಕಡೆಯಲ್ಲಿ ಇದೇ ಯಥಾ ಪ್ರಕಾರವಾಗಿ ಲೋಕವನ್ನು ಗೆಲ್ಲಬಲ್ಲಂತಹ ಪರಶುರಾಮನ ಪುಣ್ಯ ಎನ್ನುವ ಮಾತಿದೆ. ಒಂದೆರಡು ಕಡೆಯಲ್ಲಿ ಮಾತ್ರ ಅವನ ತೇಜಸ್ಸು ಎನ್ನುವ ಮಾತು ಬರ್ತದೆ. ಅದು ಹೆಚ್ಚು ಸಮಂಜಸ ಇದೆ. ಯಾಕೆ ಇಲ್ಲಿವರೆಗೂ ಕ್ಷತ್ರಿಯ ಬ್ರಾಹ್ಮಣನಾದರೂ ಕೂಡ ಕ್ಷತ್ರಿಯ ವೃತ್ತಿಗೆ ಅನಿವಾರ್ಯ ಕಾರಣದಿಂದ ಪರಶುರಾಮ ಹೇಳೋದು ಅವನಲ್ಲಿ ಆ ಕ್ಷತ್ರಿಯತ್ವ ಕೂತ್ಕೊಂಡ್ಬಿಟ್ಟಿತ್ತು. ಆ ಕ್ಷತ್ರಿಯ ತೇಜಸ್ಸನ್ನು ಆತ ಹೀರಿಕೊಂಡ ಎನ್ನುವುದು ಹೆಚ್ಚು ಸಮಂಜಸವಾಗ್ತದೆ. ಯಾಕೆ ಅಂದರೆ ಅದರ ನಂತರನೇ ಅವನು ಮೇಷ್ಟ್ರ ಕೆಲಸವನ್ನು ಮಾಡಿದ್ದು ಪರಶುರಾಮ. ಅಲ್ಲಿವರೆಗೆ ಮಾಡಿದ್ದ ಕೆಲವು ಸಿಗೋದಿಲ್ಲ. ಆಮೇಲೆ ಸಾತ್ವಿಕನಾಗಿ ಅವನು ಗುರು ಸ್ಥಾನಕ್ಕೆ ಬಂದ. ಅಲ್ಲಿವರೆಗೂ ಅವನೇನಿಲ್ಲ, ಮಹಾವೀರ ಯೋಧ ಹೊರತು ಯಾರಿಗೆ ಆಚಾರ್ಯ ಅಲ್ಲ, ಆಚಾರ್ಯ ಪರಶುರಾಮ ಅಲ್ಲ. ಅಲ್ಲಿವರೆಗೆ ಅವನು ಧೀರನಾಗಿರುವಂತಹ, ನಮ್ಮಲ್ಲಿ ನಮ್ಮ ಜೀಪರಾಜ್ ನಮ್ಮ ಹೇಳುವ ಗಂಡುಗೊಡಲಿಯ ಪರಶುರಾಮ, ಆ ರೀತಿಯಾದಂತಹ ಪರಶುರಾಮ ಆಗಿದ್ದವರು. ಇವನು ಯಾವಾಗ ಆ ಬಾಣದ ಮೂಲಕವಾಗಿ ಪರಶುರಾಮನಲ್ಲಿರುವಂತಹ ಆ ಕ್ಷತ್ರಿಯ ತೇಜಸ್ಸನ್ನು ಹೇರಿಬಿಡ್ತಾನೆ. ಹಾಗೆ ಇನ್ನು ಕೆಲವರಿಗೆ ಸಂದೇಹ. ನಾನು ಎಲ್ಲೋ ಒಂದು ಕಡೆ ಸುಮ್ಮನೆ ಹಿಂಗೆ ರಸ್ತೆಯಲ್ಲಿ ಹೋಗ್ತಾ ಇದ್ದವನು ಯಾರೋ ಕೀರ್ತನೆ ಮಾಡ್ತಾ ಇದ್ದಿದ್ದು ಒಂದು ಗಳಿಗೆ ನಿಂತ್ಕೊಂಡು ಕೇಳೋಣ ಅಂತ ಕೇಳ್ಕೊಂಬಿಟ್ಟೆ. ಪಾಪ ಅವರಿಗೆ ಒಂಥರ ಇದು ಬಂದ್ಕೊಂಡ್ಬಿಡ್ತು. ಪರಶುರಾಮನೂ ಅವತಾರಿ, ರಾಮನೂ ಅವತಾರಿ, ಇವರಿಬ್ಬರಿಗೆ ಹೋಗ್ಬಿಟ್ಟು ಪರಶುರಾಮ ಹೋಗಿ ಶ್ರೀರಾಮಚಂದ್ರನ ಮೇಲೆ ಕೋಪ ಮಾಡ್ತಾರೆ, ಜಗಳ ಮಾಡ್ತಾರೆ ಅಂತಂದರೆ ಛೇ ಅದು ಸಾಧ್ಯ ಇಲ್ಲ, ಏನೋ ತಪ್ಪಾಗಿಬಿಟ್ಟಿದೆ ಕಥೆಯಲ್ಲಿ ಅಂತ ಹೇಳಿ. ಏನಾಗಿತ್ತು ಅಂತಂದರೆ, ಪರಶುರಾಮರ ಒಳಗೆ ಒಂದು ಭೂತ ಸೇರ್ಕೊಂಡ್ಬಿಟ್ಟಿತ್ತು. ನಾನು ಕಂಗಾರಾದೆ. ಆಮೇಲೆ ಶ್ರೀರಾಮ ಯಾವಾಗ ಬಿಲ್ ಮೇಲೆ ಬಾಣ ಎಷ್ಟು ಇದು ಮಾಡಿದ್ನೋ ಭೂತ ಓಡಿ ಹೋಯಿತು ಅಂತ ಹೇಳಿ, ಈ ಸುಮಾರು ಒಂದು 25 ವರ್ಷದ ಹಿಂದೆ ನಾನು ಕೇಳಿದ್ದೆ. ನನಗೆ ಆಗಲೇ ತಮಾಷೆ ಅನ್ನಿಸ್ತು. ಹೇಗೆ ನಾವು ಪುರಾಣದ ಘಟನೆಗಳಿಗೆಲ್ಲ ರಿಪೇರಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅನಿಸಿತ್ತು. ಹೀಗೆ ಆ ರಾಮಾಯಣದ ಆ ಒಂದು ಸಂದರ್ಭದಲ್ಲಿ ಪರಶುರಾಮನ ಪ್ರವೇಶ ಆಗ್ತದೆ. ಹಾಗೆ ವೈಷ್ಣವಾಸ್ತ್ರವನ್ನು, ಅಂದರೆ ಒಂದು ದೃಷ್ಟಿಯಿಂದ ಕೆಲಸವನ್ನು, ಹಿಂದಿನ ಇದನ್ನು, ತನ್ನ ಕರ್ತವ್ಯವನ್ನು ಮುಂದಿನವರಿಗೆ ವಹಿಸಿಕೊಡುವಂತಹ ಒಂದು ಶೈಲಿಯೇ ಅಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ಕಾಣುತ್ತದೆ. ಲೋಕರಕ್ಷಣೆ ಮಾಡುವಂತಹ ಯಾವ ವೈಷ್ಣವ ಕಾರ್ಯ ಇದೆಯಲ್ಲ, ವಿಷ್ಣು ಮಾಡುವಂತಹ ಲೋಕಪಾಲನಾ ಕಾರ್ಯ, ಅದಕ್ಕೆ ಒಂದು ನಿದರ್ಶನವಾಗಿ ತನ್ನಲ್ಲಿ ಇದ್ದಂತಹ ವೈಷ್ಣವ ಧನಸ್ಸನ್ನು ಶ್ರೀರಾಮನಿಗೆ ಕೊಟ್ಟು ಹೋಗ್ತಾನೆ. ಯಾಕೆಂದರೆ ಪರಶುರಾಮ ಆ ಧನುಸ್ಸನ್ನು ಮರಳಿ ತಗೊಂಡು ಹೋಗೋದಿಲ್ಲ, ಅದು ರಾಮನ ಹತ್ರನೇ ಉಳ್ಕೊಳ್ತದೆ. ಆ ಧನುಸ್ಸು ರಾಮನ ಹತ್ರನೇ ಉಳ್ಕೊಳ್ತದೆ. ರಾಮನಿಂದ ಅದನ್ನು ತೆಗೆದು ಹೋದದ್ದಕ್ಕೆ ಅಲ್ಲಿ ಯಾವ ರಾಮಾಯಣದಲ್ಲಿ ಎಲ್ಲೂ ಕೂಡ ದಾಖಲೆ ಇಲ್ಲ. ರಾಮನ ಹತ್ರನೇ ಆ ಧನುಸ್ಸು ಉಳ್ಕೊಳ್ಳೋದ್ರಿಂದಾಗಿ ಮುಂದೆ ಅವತಾರದಿಂದ ಮತ್ತೊಂದು ಅವತಾರಕ್ಕೆ ಮುಂದಿನ ದೀಕ್ಷೆಯನ್ನು ಕೊಟ್ಟ ಹಾಗೆ, ಮುಂದಿನ ಹೊಣೆಗಾರಿಕೆಯನ್ನು ಕೊಟ್ಟ ಹಾಗೆ, ಅವತಾರದ ಹೊಣೆಗಾರಿಕೆಯನ್ನು ಪರಶುರಾಮ ಒಪ್ಪಿಸಿಕೊಟ್ಟು ಹೋದ ಹಾಗೆ ಅಂತ ಭಾವಿಸೋದು ಭಾಳ ಸಮಂಜಸ ನನಗನ್ನಿಸ್ತದೆ. ಹಾಗೆ ಆ ರೀತಿಯಾಗಿ ಆಗ್ತದೆ. ಇದಾದ ನಂತರದಲ್ಲಿ ಪರಶುರಾಮನ ಇದರ ಕ್ಷತ್ರಿಯರ ಜೊತೆಯಲ್ಲಿ ಒಬ್ಬ ಜಂಬಾಸುರ ಮತ್ತು ಶತದುಂದುಭಿ ಎನ್ನುವಂಥ ಇಬ್ಬರು ರಾಕ್ಷಸರ ಸಂಹಾರವನ್ನು ಕೂಡ ಮಾಡಿದ್ದಾರೆ, ಅತ್ಯಂತ ಪ್ರಬಲರಾದವರು. ಒಬ್ಬ ಈ ಬಕಾಸುರನ ಥರ ಬಕಾಸುರನ ಹಾಗೆ ನೋಡಿ. ಕ್ಷತ್ರಿಯ ರಾಜರುಗಳೆಲ್ಲ ಒಂದು ರೀತಿಯಾಗಿ ಗುಂಪುಗಾರಿಕೆ ಮಾಡಿ ಕಣಿತು ಅಂದ ಕೂಡಲೇ ರಾಕ್ಷಸರಿಗೂ ಅದೇ ಒಂದು ಥರ ಶುರುವಾಗಿಬಿಡ್ತದೆ. ಈ ಬಕಾಸುರನ ಕಥೆಯಲ್ಲಿ ಬರೋದು ಹಾಗೇನೆ ನೋಡಿ. ಅವನು ಸೋಮಾರಿ ರಾಕ್ಷಸ, ಅವನೇ ಯಾರು ಬೇಕೋ ಅವ್ನು ಹೊಡ್ಕೊಂಡು ತಿನ್ನಬೇಕು.
ಆತ ಏನಾಗ್ಬಿಡ್ತಾನೆ, ಏಕಚಕ್ರ ಎನ್ನುವಂಥ ಒಂದು ನಗರವನ್ನು ಹಿಡ್ಕೊಂಡು ಅದರ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡ್ಬಿಡೋದು. ಎಲ್ಲರೂ ಒಂದು ಬಂಡಿ ಅನ್ನ, ಅದಕ್ಕೆ ಕಟ್ಟಿರುವಂಥ 2 ಎತ್ತು, ಆಮೇಲೆ ಒಬ್ಬ ಮನುಷ್ಯ, ಇದಿಷ್ಟನ್ನು ದಿನ ಒಂದು ಮನೆಯವ್ರು ತಂದು ಒಪ್ಸಿರಾಯಿತು ಅಂತೇಳಿ ಅವು ಅದ್ರಲ್ಲಿ ತಿಂದ್ಕೊಳ್ಳೋದು ಮತ್ತು ಮಲ್ಕೊಳ್ಳೋದು, ನಿದ್ದೆ ಮಾಡೋದು, ಮತ್ತು ಮರು ದಿವಸ ತಿನ್ನೋದು, ಇದೇ ಕೆಲಸ ಆರಾಮಾಗಿ. ರಾಕ್ಷಸ ಅಂದ್ರೆ ಉಳಿದವರೆಲ್ಲ ಹೆದರ್ತಾರೆ. ಇಂಥ ಒಂದು ಸ್ಥಿತಿ. ಹೀಗೆ ಈ ಶತದುಂದುಭಿ ಇದ್ದಾನಲ್ಲ, ಇವನು ಅದೇ ರೀತಿಯಾಗಿ ಅಲ್ಲಿ ಆ ಮಾಗಧ ಇದರಲ್ಲಿ ಹಳ್ಳಿಯಲ್ಲಿ ಇದೇ ರೀತಿಯಾಗಿ ಮಾಡ್ಕೊಂಡಿರ್ತಾನೆ. ಅಂತಹ ಸಂದರ್ಭದಲ್ಲಿ ಪರಶುರಾಮರಿಗೆ ಈ ವಾರ್ತೆ ಬರ್ತದೆ. ಪರಶುರಾಮ ಹೋಗಿ ಅವನನ್ನು ಕೊಡಲಿಯಿಂದಲೇ ಕತ್ತರಿಸಿ ಆ ದುಂದುಭಿ ಅನ್ನೋ ಸಂಹಾರವನ್ನು ಮಾಡ್ತಾನೆ. ಹಾಗೆ ಇನ್ನೊಬ್ಬ ಜಂಬಾಸುರ, ಆದರೆ ಅಲ್ಲಿ ಕೇವಲ ಒಂದು ವಾಕ್ಯದಲ್ಲಿ ಬಂದಿದೆಯೇ ಹೊರತು ಆ ಜಂಬಾಸುರ ಏನು ಉಪಟಳ ಕೊಡ್ತಿದ್ದ, ಏನು ಮಾಡ್ತಿದ್ದ ಅನ್ನೋದಕ್ಕೆ ಎಲ್ಲೂ ದಾಖಲೆ ನಮಗೆ ಸಿಗೋದಿಲ್ಲ. ಜಂಬಾಸುರ ಎನ್ನುವಂಥ ಒಬ್ಬ ರಾಕ್ಷಸನನ್ನು ಕೂಡ ಸಂಹಾರ ಮಾಡಿದ್ದಾನೆ. ಇದಿಷ್ಟ ಆದ ಈ ರಾಮಾಯಣಕ್ಕೆ ಬಂದ ನಂತರದಲ್ಲಿ ಪುನಃ ನಮಗೆ ಪರಶುರಾಮರ ದರ್ಶನ ಆಗೋದು ಮತ್ತು ದ್ವಾಪರಾಯುಗಕ್ಕೆ ಬಂದಂಥ ಸಂದರ್ಭದಲ್ಲಿ. ದ್ವಾಪರಾಯುಗದಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಸಂದರ್ಭ ಅಂತಂದರೆ ಭೀಷ್ಮರಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿಯವರೆಗೆ ಹಾಗಾದರೆ ಏನು ಮಾಡ್ತಿದ್ದ ಪರಶುರಾಮ ಅಂತಂದರೆ, ಅವನು ಯಥಾಪ್ರಕಾರ ಆಶ್ರಮವನ್ನು ಮಾಡಿ ಬಂದಿರುವಂತಹ ಯೋಗ್ಯ ವ್ಯಕ್ತಿಗಳು ಯಾರಿದ್ದಾರೋ ಅವರನ್ನು ಆರಿಸಿ ನೋಡಿ ಅವರಿಗೆ ಶಸ್ತ್ರ ಮತ್ತು ಶಾಸ್ತ್ರವಿದ್ಯೆಯನ್ನು ಕಲಿಸ್ತಿದ್ದ. ಅದೇ ರೀತಿಯಾಗಿ ಭೀಷ್ಮರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಇವರೆಲ್ಲರೂ ಕೂಡ ಪರಶುರಾಮರಲ್ಲೇನೇ ವಿದ್ಯಾಭ್ಯಾಸವನ್ನು ಮಾಡಿದವರು. ಶಿವನಿಂದ ಪರಶುರಾಮ ಶಸ್ತ್ರವಿದ್ಯೆಯನ್ನು ಕಲಿತಾನೆ. ಆ ಪರಶುರಾಮನಿಂದ ಇವರೆಲ್ಲರೂ ಕೂಡ ಒಟ್ಟಿನಲ್ಲಿ ಅವರಿಷ್ಟೇ ಅಂತಲ್ಲ, ಆ ಕಾಲದಲ್ಲಿ ಯಾರ್ಯಾರು ಶ್ರೇಷ್ಠ ಬಿಲ್ಗಾರರು ಅಂತ ಅನಿಸ್ಕೊಂಡಿರ್ತಾರೋ ಅವರೆಲ್ಲರೂ ಪರಶುರಾಮ ಪರಂಪರೆಗೆ ಸೇರಿದವರೇನೆ, ಪರಶುರಾಮರಿಂದೇ ಕಲಿತವರೇನೆ. ನೇರವಾಗಿ ಕಲಿತವರು ಮಾತ್ರ ಭೀಷ್ಮ ಹೌದು ಮತ್ತು ದ್ರೋಣಾಚಾರ್ಯರು. ಇವರಿಬ್ಬರೂ ಕೂಡ ಪರಶುರಾಮನಿಂದಲೇ ಶಸ್ತ್ರವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ಹಾಗಾಗಿ ಭಾಳ ಗುರುವಾಗಿ ಗೌರವಾನ್ವಿತವಾದಂಥ ಸ್ಥಾನದಲ್ಲಿ ಇರ್ತಾರೆ. ಈ ಒಂದು ಸಂದರ್ಭವನ್ನು ಅಂಬೆ ಎನ್ನುವಳು ಉಪಯೋಗಿಸ್ಕೊಳ್ತಾಳೆ. ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ ಹೇಳಿ ಕಾಶಿರಾಜನ 3 ಹೆಣ್ಮಕ್ಕಳು. ಆಕೆಗೆ ಸ್ವಯಂವರವನ್ನು ಅವನು ಪ್ರಕಟಿಸ್ತಾನೆ ಕಾಶಿರಾಜ. ಆದರೆ ಬುದ್ಧಿಪೂರ್ವಕವಾಗಿ ಒಂದು ತಪ್ಪು ಮಾಡ್ತಾನೆ ಅವನು. ಏನು ಅಂತಂದರೆ ಹಸ್ತಿನಾಪುರಕ್ಕೆ, ಕಾಶಿಯಿಂದ ಹಸ್ತಿನಾಪುರ ಏನೂ ದೂರಲ್ಲ, ಹಸ್ತಿನಾಪುರದ ಅರಸರಿಗೆ ಓಲೆಯನ್ನೇ ಕಳಿಸೋದಿಲ್ಲ. ಉಳಿದು ಸಾಲ್ವನಿಗೆ ಕಳಿಸಿದ್ದಾರೆ, ಇನ್ಯಾರ್ಯಾರಿಗೋ ಎಲ್ಲ ಕೊಟ್ಟಿದ್ದಾರೆ. ಆದರೆ ಹಸ್ತಿನಾಪುರಕ್ಕೆ ಓಲೆ ಬರೋದಿಲ್ಲ, ಸ್ವಯಂವರದ ಓಲೆ ಬರೋದಿಲ್ಲ, ಆಹ್ವಾನ ಇಲ್ಲ. ಏನು ಕಾರಣವೋ? ಕಾರಣ ಹುಡುಕ್ಲಿಕ್ಕೆ ಹೋದು ಇದ್ದೇ ಇದೆ. ಹೆಣ್ಣು ಮಕ್ಕಳು ತಂದೆ ತಾಯಿಗಳ ವಿಚಾರ. ಬೇರೆಯವರಿಗೆ ಸರಿಯಾಗಿ ಕಂಡಿದ್ದು ಎಲ್ಲ ಹೆಣ್ಮಕ್ಳು ತಂದೆ ತಾಯಿಗಳಿಗೆ ಸರಿ ಕಾಣುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಒಬ್ಬರಿಗೆ ಇಂಜಿನಿಯರ್ ಶ್ರೇಷ್ಠ ಕಂಡ್ರೆ ಒಬ್ಬರಿಗೆ ವೈದ್ಯರು ಶ್ರೇಷ್ಠ ಕಾಣ್ತಾರೆ, ಗೊತ್ತಾಯ್ತಾ? ಮತ್ತೊಬ್ಬರಿಗೆ ಅದೆಲ್ಲಕ್ಕಿಂತ ಚೆನ್ನಾಗಿರೋಲ್ಲಪ್ಪ ಗೌರ್ಮೆಂಟ್ ನೌಕರಿ ವಾಸಿ ಅಂತ ಹೇಳ್ತಾರೆ. ತಮ್ಮ ಮಕ್ಕಳು ಆರಾಮಾಗಿ ಮನೆಯಲ್ಲೂ ಆಫೀಸ್ನಲ್ಲಿ ಎರಡೂ ಕಡೆಗೂ ನಿದ್ದೆ ಮಾಡ್ಕೊಂಡು ಬರ್ಬೋದು ಅಂಥೇಳಿ. ಹಾಗೆ ಮತ್ತು ಜೊತೆಯಲ್ಲಿ ಜಾಸ್ತಿ ಹಾಗೆ ಕಣ್ಣಿಗೆ ಇದೆಲ್ಲ ಕಣ್ಣಿಗೆ ಕಾಣ್ಬಿಡ್ತದೆ. ಕಣ್ಣಿಗೆ ಕಾಣದ ಹಾಗೆಯೂ ಸಂಪತ್ತು ಹೆಚ್ಚುವಂತಹ ಸ್ಥಿತಿ ಇರ್ತದೆ. ಹೀಗೆಲ್ಲ ಇರಲಿ. ಹಾಗೆ ಆ ಕಾಲದಲ್ಲೂ ಕೂಡ ಹಸ್ತಿನಾಪುರದ ಈ ಚಿತ್ರವೀರ್ಯ ವಿಚಿತ್ರವೀರ್ಯ, ಚಿತ್ರಸೇನ ಎನ್ನುವ ಚಿತ್ರಾಂಗದ ಎನ್ನುವ ಹೆಸರು ಇದೆ, ಚಿತ್ರಸೇನ ವಿಚಿತ್ರಸೇನ ಅಂತಲೂ, ಚಿತ್ರಾಂಗದ ಚಿತ್ರಸೇನ ಹಿಂಗೆ 2 ಹೆಸರಿನಿಂದಲೂ ಕರೆದಿದ್ದಾರೆ. ಈ ಇಬ್ಬರು ರಾಜಕುಮಾರರ ವಿಚಾರದಲ್ಲಿ ಅವರಿಗೆ ಸಮಾಧಾನ ಇರಲಿಲ್ಲ ಕಾಶಿರಾಜನಿಗೆ. ಹಾಗೆ ಒಬ್ಬ ರೋಗಿಷ್ಠ ಅಂತ ಎಲ್ಲೋ ಪ್ರಖ್ಯಾತಿ ಆಗಿತ್ತು, ಇನ್ನೊಬ್ಬ ಅಷ್ಟು ಸ್ವಲ್ಪ ಅಂಜುಬುರುಕ, ಕ್ಷತ್ರಿಯತನ ಇಲ್ಲದವನು ಎನ್ನುವುದು. ಆ ಕಾರಣ ಇರಬಹುದು ಅಂತ ನಾವು ಊಹಿಸಬೇಕಷ್ಟೇ. ಹಾಗಾಗಿ ಆ ಕಾಶಿರಾಜ ಕಳಿಸಿರೋದಿಲ್ಲ. ಇಷ್ಟೇ ಅಲ್ಲ, ಸ್ವಲ್ಪ ವಯಸ್ಸಾಗಿದ್ದರೂ ಕೂಡ ಹಸ್ತಿನಾಪುರದ ರಾಜಕುಮಾರರಿಗೆ ಮದುವೆ ಆಗಲಿಲ್ಲ. ನೋಡಿ ಹೇಗಿದೆ ವಿಚಿತ್ರ ಸ್ಥಿತಿ. ಭೀಷ್ಮ ಅಂತೂ ಪ್ರತಿಜ್ಞೆ ಮಾಡಿ ರಾಜ್ಯ ಇದನ್ನು ಕೊಟ್ಕೊಳ್ಳೋ ಹಾಗಿಲ್ಲ, ಮುಂದೆ ಸಂತಾನ ಆಗಬೇಕು. ಇಂತಹ ಒಂದು ಸನ್ನಿವೇಶ ಅಲ್ಲಿದೆ. ವಯಸ್ಸಾದರೂ ಚಿತ್ರವೀರ್ಯ ವಿಚಿತ್ರವೀರ್ಯರಿಗೆ ಮದುವೆ ಆಗಲಿಲ್ಲ. ಬೇರೆ ಕಡೆಯಿಂದ ಹೆಣ್ಣಿನ ಜಾತಕ ಇವರಿಗೆ ಬರೋದಿಲ್ಲ. ಇಂತಹ ಒಂದು ಸನ್ನಿವೇಶ ಇದ್ದಾಗ
ಅಲ್ಲಿ ಸುದ್ದಿ ಮಾತ್ರ ಬರ್ತದೆ, ಕಾಶಿ ರಾಜ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ ಅಂಥೇಳಿ. ಆಗ ಯಾವುದೋ ಒಂದು ಅಧಿಕಾರ, ಯಾವುದೋ ಒಂದು ನೀತಿ, ಸ್ವಯಂವರ ಅಂತ ಹೇಳಿದಾಗ ಸ್ವಯಂವರಕ್ಕೆ ಬರಬೇಕಾದ್ರೆ ಪತ್ರ ಬಂದೇ ಬರಬೇಕು ಅಂತಿಲ್ಲ ಅಲ್ವೇ, ಅಪೇಕ್ಷೆ ಇದ್ದವರು ಯಾರೂ ಹೋಗ್ಬೋದು ಎನ್ನುವ ಒಂದು ಭಾವದಿಂದಾಗಿ. ಯಾಕೆ ಭೀಷ್ಮ ಲೋಕಕ್ಕೆಲ್ಲ ನೀತಿಯನ್ನು ಹೇಳುವವನು, ಮುಂದೆ ಧರ್ಮರಾಜನಿಗೆ ಎಷ್ಟು 2 ಪರ್ವದಷ್ಟು ನೀತಿಯನ್ನು ಅವನು ಹೇಳಿದ್ದಾನೆ. ಮತ್ತು ಮಹಾಭಾರತದಲ್ಲಿ ಪ್ರಶ್ನೆ ಇಲ್ಲ, ಭೀಷ್ಮರ ತೂಕದ ವ್ಯಕ್ತಿಯನ್ನು ಸಿಗೋದೇ ಇಲ್ಲ. ಇಬ್ಬರೇ ಮಹಾಭಾರತಕ್ಕೆ, ಒಬ್ಬ ಭೀಷ್ಮ, ಒಬ್ಬ ಕೃಷ್ಣ, 2 ದೊಡ್ಡ ಕೋಡುಗಳು. ಅಂತಹ ಮೇರು ವ್ಯಕ್ತಿ ಅವನು. ಆದರೆ ಮೇರು ವ್ಯಕ್ತಿ ಆದದ್ದು ಆಮೇಲೆ ವಾರ್ಧಕ್ಯ ಬಂದಂಗೆ ಆಗಿರ್ಬೋದು. ಈ ಸಮಯದಲ್ಲೂ ಕೂಡ ಅವನೇನು ನೀತಿ ಭ್ರಷ್ಟನಾಗಿ ಹಾಗೆ ಹೀಗೆ ನಡೆದವನಲ್ಲ. ಹಸ್ತಿನಾಪುರಕ್ಕೆ ಒಳ್ಳೆಯ ಹೆಸರು ಬರೋ ಹಾಗೆ ಅದನ್ನು ರಕ್ಷಣೆ ಮಾಡಿಕೊಂಡು ಬಂದವನು. ಇಷ್ಟು ಹಿನ್ನೆಲೆ ಇದ್ದರೂ ಇದೊಂದು ಅನಿವಾರ್ಯಕ್ಕಾಗಿ ರಥ ತೊಗೊಂಡು ಹೋಗಿಬಿಡ್ತಾನೆ. ಹೋಗಿ ಸ್ವಯಂವರ ಮಂಟಪದೊಳಗೆ ನೇರವಾಗಿ ನುಗ್ಗಿಬಿಡ್ತಾನೆ. ಏನೇನಿ ರಥವನ್ನು ಹಚ್ಚೇ ಬಿಡ್ತಾನೆ. ಅಂಬಿಕೆ ಅಂಬಾಲಿಕೆ 3 ಹೆಣ್ಮಕ್ಳನ್ನು ರಥಕ್ಕೆ ಹಚ್ಕೊಂಡು ಬಂದುಬಿಡ್ತಾನೆ. ಬಂದುಬಿಟ್ರೆ ಈ ಹಸ್ತಿನಾಪುರಕ್ಕೆ ಬಂದು ಅವ್ರಿಗೆ ಮದುವೆ. ಮಧ್ಯದಲ್ಲಿ ಆ ದೃಢವರ್ಮ ಅವರು ಇವರೆಲ್ಲ ತಡೀತಾರೆ. ಅದೆಲ್ಲ ಭೀಷ್ಮರಿಗೆ ಅದೇನು ಲೆಕ್ಕ. ಅವ್ರನ್ನೆಲ್ಲವನ್ನು ಅಲ್ಲಿಗೆ ಸೋಲಿಸಿಬಿಟ್ಟು ಹಸ್ತಿನಾಪುರಕ್ಕೆ ಬಂದು ಮುಹೂರ್ತವನ್ನು ಇಟ್ಟು ಮದುವೆ ಆಗಿ ಅಂತ ಹೇಳಿದಾಗ, ಹಿರಿಯವಳಾದಂಥ ಅಂಬೆ, ನಾನು ಮದುವೆ ಆಗಲ್ಲ ಇವನನ್ನು, ನಾನು ಬೇರೆಯವನು ಪ್ರೀತಿಸಿದ್ದೀನಿ ಅಂತ ಕೂತ್ಕೋತಾಳೆ. ಯಾರನ್ನ ಅಂದರೆ ಆ ಸಾಲ್ವ. ಆಗ ಭೀಷ್ಮ ಮಾತಾಡೋದೇ ಇಲ್ಲ. ತಪ್ಪಾಯಿತು, ನಾನು ಅವಸರದಲ್ಲಿ ಹೇಳ್ಕೊಂಡ್ಬಿಟ್ಟೆ, ನೀ ಆಗಲೇ ಹೇಳ್ಬೋದಿತ್ತು, ರಥವನ್ನು ಹತ್ತಿ ಹೇಳಬೇಕಾ, ನೀ ಹತ್ತದೇ ಇರಬಹುದಿತ್ತು, ಆದರೂ ಹತ್ತಿಬಿಟ್ಟೆ. ಅದಕ್ಕೆ ಅವಳು ಹೇಳ್ತಾಳೆ, ನೀವು ನಿಮ್ಮ ಆ ವೀರಾವೇಶ ಗಡಿಬಿಡಿನಲ್ಲಿ ನಾನು ಹೇಳಿರಿ ಯಾರು ಕೇಳೋರು ಯಾರು, ನನಗೂ ಏನು ಹೇಳಲಿಕ್ಕೆ ಕಾಣಲಿಲ್ಲ, ನಾನು ಹತ್ಕೊಂಡ್ಬಂದುಬಿಟ್ಟೆ ಅಂತ ಅವಳು ಹೇಳ್ತಾಳೆ. ಸರಿ, ಹಾಗಾದರೆ ಹೋಗು ಅಂತೇಳಿ ಸಾಲ್ವನಂತ ಕಳಿಸ್ತಾಳೆ. ಆ ಸಾಲ್ವನು ಅಲ್ಲಿ ಬಂದವನೇ, ಸ್ವಯಂವರಕ್ಕೆ ಹೇಳಿ ಬಂದವನೇ. ಅವನಾದರೂ ಹೇಳಬೇಡ, ಅಲ್ಲಿ ಹೇಳೋದಿಲ್ಲ. ಅವನು ಬರೀ ಭೀಷ್ಮನ ಹತ್ರ ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ, ಬಿಲ್ ಮುರ್ಕೊಂಡು ಮನೆಗೆ ಹೋಗ್ತಾನೆ. ಸರಿ, ಆಮೇಲೆ ಇವಳು ಹೋದರೆ ಅವನಿಗೆ ಇದು ಸೋತವನು, ಭೀಷ್ಮರಿಂದ ಸೋತವನು. ಅದಕ್ಕಾಗಿ ಅವನು ಯಾರೋ ನೀನು ಪರರಸತಿಯಾಗಲಿಕ್ಕೆ ಹೋಗಿ ಹೊರಟಿರುವಂತಹ ನೀನು ನನಗೆ ಬೇಕಾಗಿಲ್ಲ, ನಡಿ, ನಾನು ನಿನ್ನನ್ನು ಸ್ವೀಕರಿಸೋದಿಲ್ಲ ಅಂತ ಉಳಿಸ್ಬಿಡ್ತಾಳೆ. ಇಲ್ಲಿ ಬರ್ತಾಳೆ ಚಿತ್ರ ವೀರ್ಯನನ್ನು ಮದುವೆ ಆಗಲ್ಲ. ಭೀಷ್ಮ ನೀನೇ ಮದುವೆ ಹಾಕೊಳ್ಳೋಕೆ ಶುರು ಮಾಡ್ತಾಳೆ. ಅಲ್ಲಿಂದ ತಲೆ ಕೆಟ್ಟ ಸಂದರ್ಭ ಶುರುವಾಗ್ತದೆ. ಹಾಗೆ ಆಮೇಲೆ ಭೀಷ್ಮನ ಮದುವೆಗೆ ಒಪ್ಪಿಸೋ ಹಾಗೆ ಇನ್ನೆಲ್ಲ ಪ್ರಯತ್ನವೂ ಮಾಡ್ತಾರೆ. ಸಾಧ್ಯವೇ ಇಲ್ಲ ಅದು ಹೇಳ್ತಾರೆ. ಮತ್ತು ಏಕಲವ್ಯನ ಬರೋದು ಪ್ರಸಂಗವೂ ಬರ್ತದೆ. ಇನ್ಯಾರ್ಯಾರ್ದೋ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಭೀಷ್ಮ ಮಾತ್ರ ಹೇಳ್ತಾನೆ, ನಾನು ಮದುವೆ ಆಗಲಿಕ್ಕೆ ಹೇಳ್ದೆ. ಅಲ್ಲೇ ವಾದ ಉಂಟು. ನೀನಲ್ವೋ ರಥ ತಂದು ಕರ್ಕೊಂಬಂದಿದ್ದು, ಸ್ವಯಂವರಕ್ಕೆ ಬರಬೇಕಾದವ್ರು ಯಾರು ಮದುವೆ ಆಗಬೇಕೋ ಅವರು. ಆದರೆ ಆ ರೀತಿಯಾದ್ದಿಲ್ಲ, ಅಲಿಖಿತವಾದ ಸಿದ್ಧಾಂತ ಅದು. ಅಲ್ಲಿ ಲಿಖಿತವೇನೂ ಇಲ್ಲ. ಸ್ವಯಂವರಕ್ಕೆ ಮದುವೆ ಆಗೋ ಹುಡುಗನೇ ಬರಬೇಕು ಅಂತ ಇದ್ದಾಗೆ ಇಲ್ಲ. ಇದ್ದಿದ್ದರೆ ಭೀಷ್ಮ ಹೋಗ್ತಿರಲಿಲ್ಲೇನೋ, ಅಥವಾ ತಾನೂ ಹೋದರೂ ವಿಚಿತ್ರನ ಜೊತೆ ಕರ್ಕೊಂಡು ಹೋಗ್ತಿದ್ನೇನೋ. ಸ್ವಯಂವರ ಅಂತಂದ್ರೆ ಅಷ್ಟೇ, ಅಲ್ಲಿ ಸ್ವಯಂವರದ ಪ್ರಶ್ನೆನೇ ಇಲ್ವಲ್ಲ. ಯಾವುದು ಇನ್ನೂ ಈ 10 ವಿಧ ವಿವಾಹದ ಪೈಕಿನಲ್ಲಿ ಒಂದು ವಿಧಾನ ಅದು. ಅಂತಹ ಹುಡುಗಿಯನ್ನು ತಂದು ಮದುವೆ ಮಾಡ್ಕೊಳ್ಳೋದು, ವೀರಪಣ ಅಂತ ಹೇಳಿಬಿಟ್ಟು. ವೀರಪಣದ ಪ್ರಕಾರ ಕರ್ಕೊಂಬಂದಿದ್ದೀನಿ, ಆದ್ದರಿಂದ ನಾನು ಆಗಲ್ಲ ಅಂತ ಹೇಳಿದಾಗ ಆಕೆ ಇಲ್ಲಿದ್ದ ಯಾವ ನಗರದಲ್ಲಿದ್ದಂತಹ ಜನಪದದಲ್ಲಿ ಇದ್ದಂತಹ ವ್ಯಕ್ತಿಗಳಿಂದ ತನ್ನ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತೇಳಿ ಆಶ್ರಮಗಳಿಗೆ ಹೋಗ್ತಾಳೆ. ಅಲ್ಲಿ ಮಹಾ ತಪಸ್ಸುಗಳೆಲ್ಲ ಇರ್ತಾರೆ. ಆ ಋಷಿಗಳೇನಾದರೂ ಮಾಡಬಹುದು ಅಂತ ಹೇಳೋ ಭಾವನೆಯಿಂದಾಗಿ ಆಕೆ ಅಲ್ಲಿ ಹೋಗಿ ಕೇಳ್ತಾರೆ. ಅಲ್ಲಿ ಅಕೃತವ್ರಣ ಅಂತ ಹೇಳ್ಬಿಟ್ಟು ಪರಶುರಾಮನ ಶಿಷ್ಯ ಒಬ್ಬ ಸಿಗ್ತಾನೆ. ಹಾಗೆಯೇ ಇವಳ ತಾಯಿಯ ತಂದೆಯೂ ಕೂಡ ಅಲ್ಲಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿಕೊಂಡಿರ್ತಾನೆ. ಯಾರ ಅಂಬೆಯ ತಾಯಿಯ ತಂದೆ. ಅವರೆಲ್ಲ ಹೇಳ್ಬಿಟ್ಟು, ಈಗ ನಿನಗೇನಾದರೂ ಸಹಾಯ ಮಾಡಿದರೆ ಪರಶುರಾಮರೊಬ್ಬರು ಮಾಡಲಿಕ್ಕೆ ಸಾಧ್ಯ. ಆಚಾರ್ಯ ಪರಶುರಾಮ, ಇದು ಜಾಮದಗ್ನಿ ಒಬ್ಬನು ಮಾತ್ರ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಅಂತಾರೆ. ಎಲ್ಲಿರ್ತಾರೆ ಅವರು? ಇರೋದು ಮಹೇಂದ್ರ ಪರ್ವತದಲ್ಲಿ. ಸರಿ, ಮಹೇಂದ್ರ ಪರ್ವತಕ್ಕೆ ಹೋಗೋಣ. ಹಾಗೆ ಇದ್ದಕ್ಕಿದ್ದಂಗೆ ಹೋದ್ರೆ ಅವ್ರು ಬರೋದಿಲ್ಲ. ಮಹೇಂದ್ರ ಪರ್ವತವನ್ನು ಬಿಟ್ಟು ಕಷ್ಟ. ಯಾಕೆ? ಅವ್ರಿಗೆ ಯಾವಾಗ ಮನಸ್ಸು ಬರುತ್ತೋ ಆಗ ಮಾತ್ರ ಅವ್ರು ಬರೋರು. ಯಾರಾದರೂ ಹೋಗಿ ಮಹೇಂದ್ರ ಪರ್ವತಕ್ಕೆ ಬಂದರೆ ಬರೋರಲ್ಲ. ಆದರೆ ನಮಗೆ ಒಂದು ಶುಭ ಸೂಚನೆ ಏನಿದೆ ಅಂದರೆ, ಇವತ್ತೋ ನಾಳೆಯೋ ಈ ಆಶ್ರಮಕ್ಕೇನೆ ಅವರು ಬರುವಂತಹ ಸನ್ನಿವೇಶ ಇದೆ, ಸ್ವಲ್ಪ ಕಾಯಿ ಅಂತ ಹೇಳ್ತಾರೆ.
ಅವರು ಭಾವಿಸಿದಾಗೆ ಪರಶುರಾಮರು ಅಲ್ಲಿಗೆ ಬರ್ತಾರೆ. ಬಂದಾಗ ಅಂಬೆ ಅವಳ ಕಾಲನ್ನು ಹಿಡ್ಕೊಂಡ್ಬಿಟ್ಟು, ನೀವು ನಿಮ್ಮ ಭೀಷ್ಮನಿಗೆ ಬುದ್ಧಿ ಹೇಳಬೇಕು, ಸಂದರ್ಭ ಬಂದರೆ ಅವನ ಯುದ್ಧ ಮಾಡಿ ಅವನನ್ನು ಸೋಲಿಸಿಬಿಟ್ಟು ನಿಮ್ಮ ಮಾತು ಕೇಳೋ ಹಾಗೆ ಮಾಡಬೇಕು. ಅಂದರೆ ಯುದ್ಧ ಆಗಬೇಕು. ಯುದ್ಧಕ್ಕೆ ಪಣ ಏನಿರಬೇಕು? ಭೀಷ್ಮನು ಸೋತರೆ ಅಂಬೆಯನ್ನು ಭೀಷ್ಮನು ಮದುವೆ ಆಗಬೇಕು, ಅದೇ ಪಣ. ಆ ಪಣವನ್ನು ಇಟ್ಟು ನೀವು ಯುದ್ಧ ಮಾಡಿ ಸೋಲಿಸಿ. ಪರಶುರಾಮ ಹೇಳ್ತಾನೆ, ಇಲ್ಲ ನಾನು ಯುದ್ಧ ಮಾಡೋದೇ ಬಿಟ್ಟುಬಿಟ್ಟಿದ್ದೀನಿ. ಅಲ್ಲೂ ಮೊಟ್ಟ ಮೊದಲು ಜಾಮದಗ್ರ ಅಂದರೆ ಪರಶುರಾಮರ ಬಾಯಲ್ಲಿ ಆ ಮಾತು ಬರ್ತದೆ. ನಾನು ನನ್ನ ಹಿರಿಯಜ್ಜನಾಗಿರುವಂಥ ಭೃಗು ಮಹರ್ಷಿಗೂ ಮತ್ತು ದೇವೇಂದ್ರನಿಗೂ ಮಾತು ಕೊಟ್ಟಿದ್ದರಿಂದಾಗಿ ನಾನು ಯುದ್ಧ ಮಾಡೋದಿಲ್ಲ, ಯುದ್ಧ ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ದೀನಿ, ನಾನು ಭೀಷ್ಮರ ಮೇಲೆ ಯುದ್ಧ ಮಾಡಲ್ಲ ಹೇಳಿ. ನಾವು ಹಾಗಾದರೆ ನೀವು ಬಂದು ಅವನಿಗೆ ಉಪದೇಶ ಕೊಡಿ ಅಂಥೇಳಿ ಹೇಳ್ತಾರೆ. ಸರಿ, ಅದೇ ಪ್ರಕಾರವಾಗಿ ಪರಶುರಾಮ ಬರ್ತಾರೆ. ಭೀಷ್ಮರ ಹತ್ರ, ನೀನು ಅಂಬೆಯನ್ನು ನೀನೇ ಹೋಗಿ ರಥದಲ್ಲಿ ಕರ್ಕೊಂಡ್ಬಂದಿರೋದ್ರಿಂದ ಮದುವೆ ಹಾಕೋ, ಪಾಪ ಹುಡುಗಿನ ಅನಾಥೆ ಮಾಡಬೇಡ, ಅದು ಸ್ವಾಭಾವಿಕವಾಗಿ ಉಪದೇಶ ಕೊಡ್ತಾರೆ. ಅವ್ರು ಮೊದಲು ಹೇಳಿರ್ತಾರೆ, ಈ ಕಾರ್ಯ ಸಾಧ್ಯವಾಗ್ತದೆ ಅಂತ ನಾನು ಹೇಳಲಾರೆ, ಆದರೆ ಹೆಣ್ಮಗಳಾಗಿ ಬಂದು ನೀನು ಕೇಳಿಕೊಂಡಿದ್ದರಿಂದ ಒಂದು ಸಹಾಯ ಮಾಡಬೇಕು ಅನ್ನೋದಕ್ಕೆ ಹೋಗಿ ನಾನು ಹೇಳ್ತೀನಿ ಅಂತೇಳಿ. ಅದು ಮಾತು ಬೆಳೆದುಬಿಟ್ಟು ಯುದ್ಧದವರೆಗೆ ಹೋಗ್ಬಿಡ್ತದೆ. ಆ ಸನ್ನಿವೇಶವನ್ನು ಪರಶುರಾಮರೇ ಉತ್ಪನ್ನ ಮಾಡ್ತಾರೆ. ಭೀಷ್ಮ ಯುದ್ಧಕ್ಕೆ ಸಿದ್ಧ ಆಗಬೇಕು. ಸರಿ, ಹಾಗಾದರೆ ಆಯಿತು ಯುದ್ಧ ಮಾಡೋದು ಅಂತೇಳಿ ಇಬ್ಬರು ಕುರುಕ್ಷೇತ್ರಕ್ಕೆ ಹೋಗ್ತಾರೆ. ಅವರು ಯುದ್ಧಕ್ಕೆಲ್ಲ ಹಸ್ತಿನಾಪುರದಲ್ಲಿ ಜಾಗ ಸಾಕಾಗಲ್ಲ, ಸೀದಾ ಕುರುಕ್ಷೇತ್ರಕ್ಕೆ ಹೋಗಿ ಇಬ್ಬರೂ ಕೂಡ ಅಲ್ಲಿ 21 ದಿವಸ ಅಲ್ಲಿ ಯುದ್ಧವನ್ನು ಮಾಡ್ತಾರೆ. ಕೊನೆಯದಾಗಿ ಇನ್ನು ಈ ಭೀಷ್ಮರನ್ನು ಮಾತು ಕೇಳಿಸ್ಲಿಕ್ಕೆ ಆಗೋದಿಲ್ಲ, ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಪರಶುರಾಮರು ಬ್ರಹ್ಮಾಸ್ತ್ರವನ್ನು ತೆಗಿತಾರೆ. ಆವಾಗ ಉಳಿದ ಋಷಿಗಳು ಎಲ್ಲ ಬಂದುಬಿಟ್ಟು ಅವನನ್ನು ತಡೀತಾರೆ. ಇದು ಬ್ರಹ್ಮನೇ ಬರ್ತಾನೆ, ಬಂದುಬಿಟ್ಟು ಚೇಚೆ ಇದಾಗೋ ಕೆಲಸ ಅಲ್ಲ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದೇ ಅದು ಭೀಷ್ಮರ ಮೇಲೆ ಕೂಡುದು ಅಂತೇಳಿ ತಡೀತಾರೆ. ಆವಾಗ ಪರಶುರಾಮ, ನೋಡಮ್ಮ, ನಾನು ಮಾಡೋ ಪ್ರಯತ್ನ ಅಷ್ಟು ಮಾಡಿದೆ, ಈ ಭೀಷ್ಮನನ್ನು ಅವನ ಪ್ರತಿಜ್ಞೆಯಿಂದ ಹಿಂತಿರುಗಿಸಲಿಕ್ಕೆ ಸಾಧ್ಯವಿಲ್ಲ, ಅವನ ಜೊತೆಗೆ ನಾನು ನಿನ್ನ ಮದುವೆ ಮಾಡಿಸ್ಲಾರೆ, ಅದರಲ್ಲೂ ನಾವು ಬಂದಿದ್ದೇ ತಪ್ಪು, ಏನೋ ನೀನು ಕಣ್ಣೀರಾಗಿದೆ ಅನ್ನೋದಕ್ಕೆ ಬಂದೆ, ಯಾಕೆ ಇದು ನಿಮ್ಮ ವಿಷಯ ಅಂದ್ಬಿಡ್ತಾರೆ ಅವರು ಪರಶುರಾಮರು ಕೊನೆಯಲ್ಲಿ ಬುದ್ಧಿವಂತಿಕೆಯಿಂದ. ನಿನ್ನ ವಿಷಯ ಭೀಷ್ಮರ ವಿಷಯ, ಕರ್ಕೊಂಬಂದವರು ಅವರು, ಬಂದವಳು ನೀನು ಎಳೆ ಹುಡುಗಿಯಲ್ಲ, ನೀನು ಬಂದಿದ್ದೀಯ, ಅವರು ರಥದಲ್ಲಿ ಕರ್ಕೊಂಬಂದಿದ್ದಾರೆ. ಅದಕ್ಕೆ ಮಧ್ಯದಲ್ಲಿ ತದ್ದೇತೋರೇವ ತದ್ದೇತುತ್ವೇ ಮಧ್ಯೆ ಕಿಂತೇನ, ಆದ್ದರಿಂದ ನನ್ನ ಸಂಬಂಧ ಇಲ್ಲ ಅಂತ ಹೇಳಿ ಅವರು ಹೊರಟು ಹೋಗಿಬಿಡ್ತಾರೆ. ಇದೊಂದು ಸಂದರ್ಭದಲ್ಲಿ ಪರಶುರಾಮರ ಬರ್ತದೆ. ಅಲ್ಲಿ ಅವರಿಬ್ಬರ ಮಹಾಭಾರತದ ಸಂಚಿಕೆಯನ್ನು ತಂದಿದ್ದೀನಿ, ಇಲ್ಲಿ ಅದನ್ನು ಓದಲಿಕ್ಕೆ ಹೋಗ್ಬಿಟ್ಟು ಇಷ್ಟು ಉದ್ದ ಆಗುತ್ತೆ. ಅವರಿಬ್ಬರ ಸಂಭಾಷಣೆ ಮತ್ತು ಯುದ್ಧ, ಅದರ ವೈಭವ ಎಲ್ಲವೂ ಇಲ್ಲಿ ಉಂಟು. ಆ ನಂತರದಲ್ಲಿ ಇನ್ನೊಂದು ಸನ್ನಿವೇಶ ಅಂತಂದರೆ, ಎಲ್ಲರಿಗೂ ವಿದ್ಯಾಭ್ಯಾಸವನ್ನು ಮಾಡ್ತಾನಲ್ಲ ಕರ್ಣನು ಪಾಪ ಅವನು ಜ್ಞಾನ ಪಿಪಾಸಿ, ಶಸ್ತ್ರಶಾಸ್ತ್ರ ಜ್ಞಾನದ ಪಿಪಾಸಿಯಾದವನು. ದ್ರೋಣರ ಹತ್ರನೂ ಅವನು ವಿದ್ಯಾಭ್ಯಾಸವನ್ನು ಮಾಡ್ತಾನೆ, ಆದರೆ ಅಷ್ಟಕ್ಕೆ ತೃಪ್ತಿ ಆಗೋದಿಲ್ಲ. ನಾನು ವಿಶೇಷವಾದಂತಹ ಶಸ್ತ್ರಗಳನ್ನು, ಯಾವ ಮಂತ್ರಾಸ್ತ್ರಗಳನ್ನೆಲ್ಲವನ್ನು ಕೂಡ ಆ ಕಾಲದಲ್ಲಿ ಮಹಾಗುರು ಎನಿಸಿಕೊಂಡಿರುವಂಥ ಪರಶುರಾಮರಿಂದಲೇ ಪಡಿಬೇಕು ಎನ್ನುವಂಥ ಅಭಿಪ್ರಾಯದಿಂದ ಪರಶುರಾಮರ ಹತ್ರ ಹೋಗ್ತಾರೆ. ಅಲ್ಲಿ ಒಂದು ಸಂವಾದ ಹೇಗೆ ಸಿಗ್ತದೆ ಅಂತ ಕೇಳಿದರೆ, ನಮ್ಮ ಭಾಸ ಮಹಾಕವಿ ಕರ್ಣಭಾರಂ ಅಂತ ಒಂದು ನಾಟಕವನ್ನು ಬರೆದಿದ್ದಾರೆ. ಸಂಸ್ಕೃತದ ಒಳ್ಳೆಯ ನಾಟಕಕಾರ, ಭಾಳ ಸುಂದರವಾದಂಥ, ಪುಟ್ಟದಾದರೂ ಕೂಡ ಒಳ್ಳೆ ಪುಟಾಣಿ ಕಾಳು ಮೆಣಸಿನಂತಹ ಮಾತುಗಳು. ಮೇಲೆ ನೋಡಿದ್ರೆ ಅಷ್ಟೇ ಕಪ್ಪಿಗೆ ಶಿಕ್ಷೆ ಕಾಣುತ್ತದೆ, ಅದರ ಒಡೆದು ಒಂದು ಚೂರು ಬಾಯಿ ಹಾಕಿದರೆ ಅಂತಾಗುತ್ತಲ್ಲ, ನಾಲಿಗೆ ಮೇಲೆ ನೀರೂರಿ. ಹಾಗೆ ಈ ಭಾಸ ಕವಿಯ ವಾಕ್ಯ ಪ್ರಯೋಗದ ಒಂದು ಚಮತ್ಕಾರಗಳು. ಅಂತಹ ಒಂದು ಭಾಸ ಮಹಾಕವಿ ಕರ್ಣಭಾರಮ್ಮನ್ನು ಬರೆದಿದ್ದಾನೆ. ಅವನಿಗೆ ಇಷ್ಟು ವಿವರವಾದ ಈ ವಿಷಯ ಎಲ್ಲಿ ಸಿಕ್ತು ಎನ್ನುವುದು ನಮಗೆ ಸಿಗೋದಿಲ್ಲ. ಯಾಕೆ ಮಹಾಭಾರತದಲ್ಲಿಯೂ ಕೂಡ ವನಪರ್ವದಲ್ಲಿ ಈ ವಿಷಯ ಬರ್ತದೆ. ಆದರೆ ಕರ್ಣಮಧ್ಯಾಪಯಾಮಾಸ ಜಾಮದಗ್ನೋ ಮಹಾಮುನಿ, ಮಹಾಮುನಿಯಾದಂತಹ ಜಾಮದಗ್ನಿನೋ ಪರಶುರಾಮನು ಕರ್ಣನಿಗೂ ಕೂಡ ಶಸ್ತ್ರವಿದ್ಯೆಯನ್ನು ಕಲಿಸಿದ ಎನ್ನುವಷ್ಟು ಮಾತ್ರ ಬರ್ತದೆ. ಆ ದುಂಬಿಯ ವೃತ್ತಾಂತ ಎನ್ನುವುದು ಇನ್ನು ಯಾವ ಪುರಾಣಗಳಲ್ಲಿ ಸೇರಿಕೊಂಡಿದೆಯೋ ನಾನು ಕಂಡ ಹಾಗೆ ಇದು ಯಾವುದರಲ್ಲೂ ಸಿಗಲಿಲ್ಲ ನನಗೆ. ಆದರೆ ಭಾಸನ ಈ ನಾಟಕದಲ್ಲಿ ಮಾತ್ರ ಅದು ಸಿಗ್ತದೆ. ಸರಿ, ಅಲ್ಲೂ ಹೋಗ್ತಾನೆ.
ಆಗ ಪರಶುರಾಮ ಏನು ಹೇಳ್ತಾನೆ, ನಾನು ಬ್ರಾಹ್ಮಣರಿಗೆ ಮಾತ್ರ, ನಾನು ಕ್ಷತ್ರಿಯ ವಿರೋಧಿ, ಆದ್ದರಿಂದ ಬ್ರಾಹ್ಮಣರಿಗೆ ಮಾತ್ರ ಇದನ್ನು ಕಲಿಸೋದು ಅಂತ ಹೇಳ್ತಾನೆ. ಇದು ನೋಡಿದರೆ ನಮಗೆ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಯಾಕೆ ಅಂದರೆ ಭೀಷ್ಮರು ಕ್ಷತ್ರಿಯ ಅಲ್ವೋ, ದ್ರೋಣರೇನೋ ಸರಿ ಹೋಯಿತು, ಭೀಷ್ಮ ಕ್ಷತ್ರಿಯನೇ ಅಲ್ವೋ, ಅವನಿಗೆ ಕೆಲಸಿಲ್ವೇ? ಆದ್ದರಿಂದ ಬ್ರಾಹ್ಮಣರಿಗೆ ಎನ್ನುವ ಅಭಿಪ್ರಾಯ ಅಲ್ಲಿ ಬೇರೆದೇ ಇದೆ. ಯಾರು ಸಾತ್ವಿಕರಾದಂತಹ, ತನಗೆ ಸಾತ್ವಿಕರು ಅಂತ ಅನ್ನಿಸ್ತಾರೋ ಅಂತಹ ಶ್ರೇಷ್ಠರಾದಂಥ ವ್ಯಕ್ತಿಗಳಿಗೆ ಮಾತ್ರ ನಾನು ಶಸ್ತ್ರವಿದ್ಯೆಯನ್ನು ಕಲಿಸ್ತೇನೆ ಹೊರತು ಬೇರೆಯವರಿಗೆ ಅಲ್ಲ ಎನ್ನುವ ಅಭಿಪ್ರಾಯ ಅವನಿರಬೇಕು. ಒಟ್ಟಿನಲ್ಲಿ ಅವನೇನು ಹೇಳ್ತಾನೆ, ಕ್ಷತ್ರಿಯ, ನಾನು ಅಂಥವನಲ್ಲ ಅಂತ ಹೇಳ್ತಾನೆ ಕರ್ಣ. ನಾನು ಕ್ಷತ್ರಿಯ ಅಲ್ಲ ಅಂತ, ನಾ ಬ್ರಾಹ್ಮಣ ಅಂತಲೂ ಹೇಳೋದಿಲ್ಲ, ಕ್ಷತ್ರಿಯ ಅಲ್ಲ, ಇಷ್ಟೇ ಹೇಳ್ಕೊಂಡು ಕೂತ್ಕೊತಾನೆ. ಸರಿ, ಅವನ ತೇಜಸ್ಸನ್ನೆಲ್ಲ ಕಂಡು ಅವನಿಗೆ ಕಲಿಸ್ಬೋದು ಅಂತ ಅನ್ನಿಸ್ತದೆ ಪರಶುರಾಮನಿಗೆ. ಸರಿ, ಹಾಗೆ ಅನ್ನಿಸಿದಾಗ ಅವನಿಗೆಲ್ಲ ಶಸ್ತ್ರವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಬ್ರಹ್ಮಾಸ್ತ್ರದ ಪರ್ಯಂತವಾಗಿ ಎಲ್ಲವನ್ನೂ ಕೂಡ ಅವರಿಗೆ ಶಕ್ತಿ, ಆಯುಧ ಪ್ರಯೋಗ ಇತ್ಯಾದಿ ಎಲ್ಲವನ್ನೂ ಕಲಿಸ್ತಾರೆ. ಒಂದು ದಿವಸ ಅವರಿಬ್ಬರೂ ಕೂಡ ಸಮಿಧವನ್ನು, ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರಲಿಕ್ಕೆ ಅಂತ ಕಾಡಿಗೆ ಗುರು ಶಿಷ್ಯರು ಅಂದರೆ ಪರಶುರಾಮ ಮತ್ತು ಕರ್ಣ ಇಬ್ಬರೂ ಕೂಡ ಹೋಗಿರ್ತಾರೆ. ಹೋದಾಗ ಅಲ್ಲಿ ಬಿಸಿಲಿಗೆ ಬಳಲಿಕ್ಕೆ ಆಗ್ತದೆ ಪರಶುರಾಮನಿಗೆ ಬಳಲಿಕ್ಕೆ ಆಗುತ್ತೆ. ಅಂದರೆ ಆಗ ತುಂಬ ವಯಸ್ಸಾದಂಥ ಮನುಷ್ಯ ಅನ್ನೋದು ಆ ಕಾಲಕ್ಕೆ ನಮಗೆ ಗೊತ್ತಾಗುತ್ತೆ. ಆ ಹೊತ್ತಿಗಾಗಲೇ ಪರಶುರಾಮರಿಗೆ ವಯಸ್ಸಾಗಿತ್ತು ಅಂಥೇಳಿ ಬಳಲಿಕ್ಕೆ ಆಗುತ್ತದೆ. ಆವಾಗ ಗುರುಳೆ ಮಲ್ಕುಳಿ ಅಂತ ಹೇಳಿಬಿಟ್ಟು ಕರ್ಣ ತನ್ನ ತೊಡೆಯ ಮೇಲೆ ಅವರ ತಲೆಯನ್ನು ಇಟ್ಟುಕೊಂಡು ಅವರಿಗೆ ವಿಶ್ರಾಂತಿಯನ್ನು ಕೊಡ್ತಾನೆ. ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿ ಪರಶುರಾಮರು ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ. ಕರ್ಣನ ಗ್ರಹಚಾರ, ಮಹಾಭಾರತ ಗಂಟು ಬಿದ್ದಿದ್ದೇ ಕರ್ಣನ ಗ್ರಹಚಾರ ಪಾಪ. ಆಗ ಅಲ್ಲೇನಾಗುತ್ತೆ ಅಂತೇಳಿ ವಜ್ರಮುಖ ಅಂತಂದರೆ ನಮ್ಮಲ್ಲಿ ವಜ್ರದುಂಬಿ ಅಂತ ಕರೀತಾರೆ. ಅದು ಬಹಳ ಮೊನಚಾಗಿರುವಂತಹ ಹಲ್ಲುಳ್ಳಂತಹ ಕಪ್ಪಗೆ ಇರುವಂತಹ ದೊಡ್ಡ ದುಂಬಿ. ಹಾಗೆ ನಮ್ಮ ಈ ನಿಧಿ ಕೇಳೋರು ಇರ್ತಾರಲ್ಲ, ಅವ್ರಿಗೆ ಸಿಗುತ್ತಲ್ಲೋ ಗೊತ್ತಿಲ್ಲ ನನಗೆ, ಅಂತೂ ನಿಧಿ ಕೇಳೋರಿಗೆ ಇದು ಬಂದು ಹೊಡೆಯುತ್ತೆ ಅಂತ ಹೇಳ್ತಾರೆ. ಎಲ್ಲಾದರೂ ನೆಲದಲ್ಲಿದ್ದ ನಿಧಿಯನ್ನು ಕೇಳಲಿಕ್ಕೆ ಹೋದರೆ ಒಳಗೆ ಹೆದ್ದುಂಬಿ ಎದ್ದುಬಿಟ್ಟು ಹೊಡಿತಂತೆ ಅಂತ ನಮ್ಮಲ್ಲಿ ಹೇಳ್ತಾರೆ. ಅದಕ್ಕೆ ಕೇಳಿದ್ದು ಅಂತೂ ಆ ರೀತಿಯಾದಂತಹ ಒಂದು ದುಂಬಿ ಅದು ಬಂದುಬಿಟ್ಟು ಕರ್ಣನ ತೊಡೆಯನ್ನು ಕತ್ತರಿಸಲಿಕ್ಕೆ ಶುರು ಮಾಡಿಬಿಡ್ತದೆ, ತೊಡೆಯನ್ನು ಕಚ್ಚಲಿಕ್ಕೆ ಶುರು ಮಾಡ್ತದೆ. ಅದು ಏನಷ್ಟು ಮಟ್ಟಿಗೆ ಕರಿತದೆ ಅಂದರೆ ಗರಗಸದಲ್ಲೇ ಹಿಂಗೆ ಕತ್ತರಿಸಿದ ಹಾಗೆ ಕರ್ಣನ ತೊಡೆಯನ್ನು ಕತ್ತರಿಸಿ ಕರ್ಣನ ತೊಡೆಯಿಂದ ರಕ್ತಗಳು ಹರಿದುಬಿಡ್ತದೆ. ರಕ್ತ ಹರಿದು ಪರಶುರಾಮರ ಬೆನ್ನಿಗೆ ಅವರಿಗೆ ರಕ್ತ ಹರ್ಕೊಂಡು ಹೋದಾಗ ಬೆನ್ನು ತಣ್ಣಗಾಗ್ತದೆ ಪರಶುರಾಮರಿಗೆ. ಆವಾಗ ಎಚ್ಚರ ಆಗಿಬಿಡ್ತದೆ. ಎಚ್ಚರ ಆದವರು ನೋಡ್ತಾರೆ, ರಕ್ತ ಹರಿತಾ ಇದೆ. ಶಿಷ್ಯ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಪಾಪ ಕರ್ಣ, ಗುರುಗಳು ವಿಶ್ರಾಂತಿ ಮಾಡ್ತಾ ಇದ್ದಾರೆ ಪರಶುರಾಮರು, ನನಗೆ ನೋವಾಯಿತು ಅಂತ ಹೇಳಿ ನಾನು ಎದ್ದು ಬಿಟ್ಟರೆ ಅವರ ನಿದ್ರಾಭಂಗವಾಗ್ತದೆ ಅಂತೇಳಿ ಪಾಪ ಆ ನೋವನ್ನು ಸಹಿಸ್ಕೊಂಡೇ ಕೂತ್ಕೊಂಡಿರ್ತಾನೆ. ಯಾವಾಗ ಎದ್ದು ನೋಡಿದರೆ ಅವನಿಗೆ ಶಿಷ್ಯನಿಗೆ ಕಾಲಿಗೆ ಈ ದುಂಬಿ ಕಚ್ಚಿಬಿಟ್ಟು ನೋವಾಯಿತು ಅನ್ನೋದು ಲೆಕ್ಕ ಹಾಕೋದಿಲ್ಲ ಪರಶುರಾಮರು. ಏನು ಹೇಳಿದ್ದೆ ನೀನು, ನಾನು ಕ್ಷತ್ರಿಯ ಅಲ್ಲ ಅಂತೇಳಿ ನನ್ನ ಹತ್ರ ವಿದ್ಯೆ ಕಲಿತೀಯ ಮಗನೇ? ಕ್ಷತ್ರಿಯನಲ್ಲದವನಿಗೆ ಈ ರೀತಿಯಾದ ನೋವನ್ನು ಸಹಿಸುವಂತಹ ಸಾಮರ್ಥ್ಯ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ನ ಹತ್ರ ಸುಳ್ಳು ಹೇಳಿ ವಿದ್ಯೆಯನ್ನು ಕಲಿತಿದ್ದೀಯೇ, ಅದಕ್ಕಾಗಿ ಕಾಲವಿಫಲಾನಿ ಅಸ್ತ್ರಾಣಿ ತೇ ಸಂತು, ಕಾಲವಿಫಲಾನಿ ಅಸ್ತ್ರಾಣಿ ತೇ ಸಂತು. ನಾನು ಏನೆಲ್ಲ ಉಪದೇಶ ಮಾಡಿದ್ದೇನೆಯೋ ಮಂತ್ರಾಸ್ತ್ರಗಳನ್ನು ನಿನಗೆ, ಅದು ಯಾವ ಕಾಲಕ್ಕೆ ಬೇಕೋ ಆಗ ಕಾಲದಲ್ಲಿ ಮರ್ತು ಹೋಗಲಿ. ಉಳಿದ ಕಾಲದಲ್ಲಿ ಅಡುಗೆ ಮಾಡುವಾಗ ನೆನಪಾದರೆ ಎಂಥ ಪ್ರಯೋಜನ? ಯುದ್ಧ ಮಾಡುವಾಗ ಅಥವಾ ಅಂಥ ಪ್ರಯೋಗ ಮಾಡಬೇಕಾದ ನೆನಪಾಗಬೇಕು. ಹಾಗಾಗಿ ಕಾಲವಿಫಲಾನಿ, ಯಾವ ಕಾಲಕ್ಕೆ ಆ ಅಸ್ತ್ರ ಪ್ರಯೋಗವನ್ನು ಮಾಡಬೇಕೋ ಅಂಥ ಕಾಲ ಬಂದಾಗ ನಿನಗೆ ಆ ಅಸ್ತ್ರ ಮರ್ತು ಹೋಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾರೆ. ಹೀಗೆ ಪಾಪ ಕರ್ಣ ಅಲ್ಲಿ ವಿಫಲನಾಗಿ ನಿವೃತ್ತನಾಗ್ತಾನೆ. ಇದೊಂದು ಸನ್ನಿವೇಶದಲ್ಲಿ ಪರಶುರಾಮನ ಪ್ರವೇಶ ಆಗ್ತದೆ. ನಿಮಗೆ ಯಾರಿಗಾದರೂ ನೆನಪಾದ ಹೇಳ್ಬೋದು, ನಿಮ್ಮ ಕತೆ ಮುಂದೆ ಹೇಳ್ತೀನಿ, ನಾನು ಬಿಟ್ಟುಬಿಟ್ರೆ ಬಿಡಬಾರ್ದು ಎನ್ನುವುದಕ್ಕೆ. ಇನ್ಯಾವ ಬೇರೆಯ ಸನ್ನಿವೇಶ ಅದೇ ಶ್ರೀಕೃಷ್ಣ ದೌತ್ಯ ಸಂದರ್ಭ. ಶ್ರೀಕೃಷ್ಣ ಸಂಧಾನಕ್ಕೆ ಅಂತ ಹೇಳಿ ಬರ್ತಾನೆ ಹಸ್ತಿನಾಪುರಕ್ಕೆ. ಆಗ ಅವನನ್ನು ಹಸ್ತಿನಾಪುರದಲ್ಲಿ ಪ್ರಥಮವಾಗಿ ಸ್ವಾಗತಿಸುವವರೇ ಋಷಿಗಳು. ಅದರಲ್ಲಿ ಮುಖ್ಯವಾಗಿ ಪರಶುರಾಮರು ಇರ್ತಾರೆ.
ಪರಶುರಾಮರಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ಕೊಡ್ತಾರೆ. ಕಾರಣ ಅವರು ಬ್ರಹ್ಮಕ್ಷತ್ರ ಎರಡನ್ನೂ ತಿಳಿದಂಥವರು, ಶಸ್ತ್ರಶಾಸ್ತ್ರ ಎರಡನ್ನೂ ತಿಳಿದವರು. ಅದಕ್ಕಾಗಿ ದುರ್ಯೋಧನಿಗೆ ಪರಶುರಾಮ ಉಪದೇಶ ಮಾಡಿದರೆ ಪರಿಣಾಮ ಆಗ್ಬೋದು ಎನ್ನುವುದಕ್ಕಾಗಿ ಋಷಿಗಳಲ್ಲಿ ನೀವು ಕೂಡ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ನಿಮ್ಮ ದರ್ಶನ ಆಯಿತು, ನಾವಿನ್ನು ಆಶ್ರಮಕ್ಕೆ ಹೋಗ್ತೀವಿ ಅಂತ ಹೇಳಿ ಶ್ರೀಕೃಷ್ಣನಿಗೆ ಅವ್ರು ಕೈ ಮುಗಿತಾರೆ ಋಷಿಗಳು. ಅವರಿಗೆ ಹಸ್ತಿನಾಪುರಕ್ಕೆ ಅಂತ ಬಂದವರಲ್ಲ, ಅವರು ಬಂದಿದ್ದು ಶ್ರೀಕೃಷ್ಣ ದರ್ಶನಕ್ಕೆ ಅಂಥೇಳಿ. ಅದಕ್ಕೆ ಊರ ಹೊರಗೆ, ಹಸ್ತಿನಾಪುರದ ಹೊರಗೆಯೇ ಶ್ರೀಕೃಷ್ಣನನ್ನು ಮಾರ್ಗ ಮಧ್ಯದಲ್ಲಿ ಅವರು ತಡೆದು ಅವನ ದರ್ಶನವನ್ನು ಪಡೆದು ಅವನ ಹತ್ರ ಮಾತುಕತೆಯನ್ನು ಮಾಡಿ ನಾವು ಇನ್ನೂ ಹೊರಡ್ತೀವಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಇಲ್ಲ ಹೋಗಬೇಡಿ, ನನ್ನ ಜೊತೆ ಬನ್ನಿ ಅಂತಾನೆ. ನಿಮಗೂ ಅಲ್ಲಿ ಕೆಲಸ ಇದೆ, ನಾನು ಮಾಡೋ ಕೆಲಸದಲ್ಲಿ ನೀವು ಸಹಾಯಕರಾಗಲಿಕ್ಕೆ ನೀವು ಬರಬೇಕು ಅಂತ ಹೇಳಿ ಕೃಷ್ಣನೇ ಆ ಋಷಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಪರಶುರಾಮರು ಮುಖ್ಯವಾಗಿ ವಸಿಷ್ಠಾದಿಗಳು ಹೇಳಿದ್ದು ಸ್ವಲ್ಪ ಇದೆ. ಪರಶುರಾಮರೇ ವಿಶೇಷವಾಗಿ ದುರ್ಯೋಧನಿಗೆ ರಾಜಧರ್ಮದ ವಿಷಯವನ್ನೆಲ್ಲ ಹೇಳಿ ನೀನೀಗ ಪಾಂಡವರ ಜೊತೆಗೆ ಸಂಧಾನ ಮಾಡಿಕೊಳ್ಳುವುದು ಯುಕ್ತ, ಎಲ್ಲರಿಗೂ ಒಳಿತಾಗ್ತದೆ ಅಂತೆಲ್ಲ ಹೇಳ್ತಾರೆ. ಅದು ನಮ್ಮಲ್ಲಿ ಉಲ್ಟಲ್ಲ, ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರು ಗೋರ್ಕೆಲ್ಲ ಮೇಲೆ ಮಳೆ ಹೊಯ್ದಂತೆ ಸರ್ವಜ್ಞ ಹೇಳಿದ ಹಾಗೆ ಪಾಪ ದುರ್ಯೋಧನಿಗೆ ತಾಗೆಲ್ಲ ತಟ್ಟಲ್ಲ. ಯಾಕೆ ಅವನದೇ ಆದಂತಹ ಒಂದು ಧ್ಯೇಯದಲ್ಲಿ ಇದ್ದಂತಹ ವ್ಯಕ್ತಿ. ಹೀಗೆ ಇಂತಹ ಸಂದರ್ಭಗಳಲ್ಲಿ ಪರಶುರಾಮರ ಒಂದು ಪ್ರವೇಶ ಬರ್ತದೆ. ಮತ್ತು ಸಪ್ತ ಚಿರಂಜೀವಿಗಳಲ್ಲಿ ಪರಶುರಾಮರು ಒಬ್ಬರು ಇವತ್ತಿಗೂ ಕೂಡ ಅವರು ಈ ತಾನೇ ಶ್ರೀ ಸ್ವಾಮಿಯವರು ಹೇಳಿದ ಹಾಗೆ ಮಹೇಂದ್ರ ಪರ್ವತದಲ್ಲಿ ಪರಶುರಾಮ ಇದ್ದಾರೆ, ಚಿರಂಜೀವಿಯಾಗಿ ಅವರು ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇದ್ದರೆ ಯಾವುದು ಅದೃಷ್ಟವಾದ್ದನ್ನು ಯಾವುದು ನಾವು ನೋಡಿಲ್ವೋ ಅದನ್ನು ಎರಡೂ ರೀತಿಯಿಂದ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ ಅಂತ ಹೇಳಲಿಕ್ಕೂ ನಾವು ನೋಡಲಿಲ್ಲ, ಇದ್ದಾರೆ ಎನ್ನಲಿಕ್ಕೂ ನಾವು ನೋಡಲಿಲ್ಲ. ಆದ್ದರಿಂದ ಇಲ್ಲ ಎನ್ನುವುದಕ್ಕಿಂತಲೂ ಇದ್ದಾರೆ ಅಂತ ನಂಬಿಕೊಳ್ಳೋದ್ರೊಳಗೆ ನಮ್ಮ ಶ್ರೇಯಸ್ಸು ಉಂಟು. ಅಂಥವರು ಇದ್ದಾರೆ ಅನ್ನೋದಿದೆಯಲ್ಲ, ಅದನ್ನು ನಮಗೆ ಹೆಚ್ಚು ಆಶ್ವಾಸನೆ. ಆ ನಂಬಿಕೆಗೆ ಒಂದು ಬೆಲೆ ಉಂಟು. ನಾಸ್ತಿ ಚೇತ್ ನಾಸ್ತಿಕೋ ಹತಃ ಹೇಳಿದ ಹಾಗೇನೇ ಇದು. ಅದಕ್ಕಾಗಿ ಚಿರಂಜೀವಿಯಾಗಿದ್ದಾರೆ. ಹಾಗೆ ಅವನ ಆರಾಧನೆಗಾಗಿ ಈಗ ತಾನೇ ಹೇಳಿದ ಹಾಗೆಯೇ ನಾಳೆ ಪರಶುರಾಮ ಜಯಂತಿ ಉಂಟು. ಅದರ ಜೊತೆಯಲ್ಲಿ ಒಂದು ಪರಶುರಾಮ ವ್ರತ ಎನ್ನುವುದುಂಟು. ದ್ವಾದಶಿ ದಿವಸ ಮಾಡುವಂತಹ ವ್ರತ ಅದು. ಮಾರ್ಗಶೀರ್ಷ ಶುದ್ಧ ದ್ವಾದಶಿ ಸಂಬಂಧಪಟ್ಟಾಗಿ, ಅದೇ ಈ ಜಯಂತಿಗೆ ಸಂಬಂಧಪಟ್ಟಾಗಿ ಆ ವ್ರತವನ್ನು ಇಟ್ಟಿರಬೇಕು. ವರಾಹ ಪುರಾಣದಲ್ಲಿ ಪರಶುರಾಮ ವ್ರತ ಅಂತೇಳಿ ಒಂದು ವ್ರತವನ್ನು ಉಲ್ಲೇಖ ಮಾಡಿದ್ದಾರೆ. ಪರಶುರಾಮನ ಕುರಿತು ಆ ವ್ರತಾಚರಣೆಯನ್ನು ಮಾಡಬಹುದು. ಇಷ್ಟು ವಿಷಯ ಕಾಣ್ತದೆ. ತಮಗೇನಾದರೂ ಈ ವಿಷಯದಲ್ಲಿ ಕೇಳೋದು ಇನ್ನೊಂದು ವಿಷಯ. ಆಮೇಲೆ ಉಲ್ಲೇಖದ ಬಗ್ಗಾಗಿ ಮಾತು ಬಂತು. ನಮಗೆ ಸಾಮಾನ್ಯವಾಗಿ ಪ್ರಸಿದ್ಧವಾದಂತಹ ಋಷಿಗಳು ರಾಜರುಗಳು ಇವರ ವಿಷಯ ಎಲ್ಲ ಪುರಾಣದಲ್ಲೂ ಅಲ್ಪ ಸ್ವಲ್ಪ ಬಂದಿರ್ತದೆ. ಪರಶುರಾಮನಿಗೆ ಸಂಬಂಧಪಟ್ಟ ಹಾಗೆ ಮತ್ಸ್ಯ ಪುರಾಣದಲ್ಲಿದೆ, ವರಾಹ ಪುರಾಣದಲ್ಲಿದೆ, ನಾರದ ಪುರಾಣ ನರಸಿಂಹ ಪುರಾಣಗಳಲ್ಲಿದೆ. ಆಮೇಲೆ ಹೆಚ್ಚು ವಿಸ್ತಾರವಾಗಿ ಮಾತ್ರ ನಮಗೆ ಮಹಾಭಾರತದಲ್ಲಿ, ಆಮೇಲೆ ಬ್ರಹ್ಮವೈವರ್ತ ಪುರಾಣದಲ್ಲಿ, ದೇವಿ ಭಾಗವತದಲ್ಲಿ ಇವುಗಳಲ್ಲಿ ಹೆಚ್ಚು ವಿಸ್ತಾರವಾಗಿ ಸಿಗ್ತದೆ. ದೇವಿ ಭಾಗವತದಲ್ಲೂ ಭಾಳ ವಿಸ್ತಾರವಾಗಿದೆ, ಬ್ರಹ್ಮವೈವರ್ತದಲ್ಲೂ ತುಂಬ ವಿಸ್ತಾರವಾಗಿದೆ. ಆದರೆ ಹೆಚ್ಚು ವೈಭವೀಕೃತವಾಗಿ ಹೆಚ್ಚು ಕಲ್ಪನಾಶೀಲವಾಗಿ ಅದರಲ್ಲಿ ಬರ್ತದೆ. ಆ ನಂತರದಲ್ಲಿ ನಮಗೆ ನಮ್ಮ ಇದರೊಳಗೆ ಸಿಗುವಂಥದ್ದು ಅಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಂದರೆ ನಮ್ಮ ಜಿ.ಪಿ. ರಾಜರತ್ನಂ ಅವರು ಗಂಡು ಗೊಡಲಿ ಅಂತ ಹೇಳಿ ನಾಟಕವನ್ನು ಬರೆದಿದ್ದಾರೆ. ಭಾಳ ಅದನ್ನು ಸಾಮಯಿಕವಾಗಿ ಆ ಕಥೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅವರು ಅದನ್ನು ಬರೆದಿದ್ದಾರೆ. ಸಾಮಯಿಕವಾಗಿ ಅಂತ ಯಾಕೆ ಅಂದರೆ 1930ರಲ್ಲಿ ಅವರು ಬರೆದದ್ದು. ಆಗ ನಮ್ಮಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತು. ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟವಾಗಿ ನೇರವಾಗಿ ಯಾರಾದರೂ ಹೇಳಿದ್ರು ತಗೊಂಡು ಜೈಲಿಗೆ ಹಾಕಿಬಿಡ್ತಿದ್ರು, ಮತ್ತು ಅವನು ಬರೆದದ್ದನ್ನು ನಷ್ಟ ಮಾಡಿಬಿಡ್ತಿದ್ರು. ಇಂಥ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯಿಕ ವ್ಯಕ್ತಿಗಳೇನು ಮಾಡ್ತಿದ್ರು ಅಂದರೆ ಸ್ವಲ್ಪ ಮರೆಯಲ್ಲಿ ಜನರಲ್ಲಿ ಸ್ವಾತಂತ್ರ್ಯದ ಪ್ರಚೋದನೆ ಆಗಬೇಕು, ಅವ್ರ ಕೈಗೆ ಸಿಕ್ಕಾಕ್ಕೊಳ್ಬಾರ್ದು. ಇಂಥ ಒಂದು ಸ್ಥಿತಿಯಲ್ಲಿ ನಾನಾ ರೀತಿಯಾದಂತಹ ಕಾವ್ಯಗಳನ್ನು, ಚಾಟು ನುಡಿಗಳನ್ನು, ಜಾನಪದ ಹಾಡುಗಳನ್ನು, ಕಥೆಗಳನ್ನು ಎಲ್ಲ ಬರಿತಿದ್ರು. ಹಾಗೆ ಜಿ.ಪಿ. ರಾಜರತ್ನಂ ಅವರು ಪರಶುರಾಮನ ಈ ಪಾತ್ರ ಎನ್ನುವುದಿದೆಯಲ್ಲ, ಇದು ಕ್ರಾಂತಿಯ ಕಾಳೆಯಾಗಲಿಕ್ಕೆ ಯೋಗ್ಯವಾಗಿರುವಂತಹ ಕಥೆ ಅಂತ ಅವರಿಗೆ ಅನ್ನಿಸ್ತು. ಹಾಗೆ
ಆಡಳಿತದ ವಿರುದ್ಧವಾಗಿ ಧ್ವನಿಯನ್ನು ಎತ್ತುವಂಥದ್ದು. ಅಲ್ಲಿ ಪರಶುರಾಮ ಮಾಡಿದ್ದು ಅದೇ. ಆ ಮಾಹಿಷ್ಮತಿ ನಗರದ ಅರಸರ ಆಡಳಿತದ ವಿರುದ್ಧವಾಗಿಯೇ ಅವನು ಕೊಡಲಿಯನ್ನು ಎತ್ತಿತ್ತು. ಇಲ್ಲೂ ಕೂಡ ಬ್ರಿಟಿಷರ ವಿರುದ್ಧವಾಗಿ ಕೊಡಲಿಯನ್ನು ಎತ್ತುವ ಸಂದರ್ಭ. ಅದಕ್ಕಾಗಿ ಆಡಳಿತಗಾರರಾದಂಥ ಬ್ರಿಟಿಷರ ವಿರುದ್ಧವಾಗಿ ಅವರು ಜನರಲ್ಲಿ ಹುಮ್ಮಸ್ಸನ್ನು ತುಂಬಲಿಕ್ಕೆ ಅಂತ ಹೇಳಿಬಿಟ್ಟು ಗಂಡು ಗೊಡಲಿ ಎನ್ನುವ ಹೆಸರಿನಲ್ಲಿ ಗೀತನಾಟಕ. ಆಗ ಈ ಗ್ರೀಕ್ ಪ್ರಭಾವದಿಂದಾಗಿ ನಮ್ಮಲ್ಲಿ ಈ ಗೀತನಾಟಕಗಳ ಇದು ನವೋದಯ ಕಾಲ. ಆಗ ನವೋದಯ ಕಾಲದಲ್ಲಿ ಇಂಥ ಗೀತರೂಪಗಳು ತುಂಬ ಬಂದವು. ನಮ್ಮ ಪೂತ್ಯ ನರಸಿಂಹಾಚಾರ್ಯ, ಗೋಕುಲ ನಿರ್ಗಮನ ಇತ್ಯಾದಿಗಳನ್ನೆಲ್ಲ ಬರ್ತಾರೆ. ಹಾಗೆ ಗೇಯ ನಾಟಕಗಳು, ಗದ್ಯದಲ್ಲಿ ಸಂಭಾಷಣೆ ಇರೋದಿಲ್ಲ, ಸಂಭಾಷಣೆಗಳು ಪದ್ಯಾತ್ಮಕವಾಗಿ ಇರ್ತವೆ. ಆ ರೀತಿಯಾದಂತಹ ಕವನದ ಧಾಟಿಯಲ್ಲಿ ಅವರು ಆ ಗಂಡುಗೊಡಲಿ ಎನ್ನುವಂಥ ನಾಟಕವನ್ನು ಮಾಡಿದ್ದಾರೆ. ಆ 30ನೇ ಇಸ್ವಿಯಿಂದಲೂ ಮೊನ್ನೆವರೆಗೂ ಅದರ ಪ್ರಯೋಗ ಬೇಕಾದಷ್ಟು ರಂಗದ ಮೇಲೆ ಆಗಿದೆ. ನಮ್ಮ ಇದು ಎಂಥ ನಟ ಶ್ರೀನಾಥ್, ಎಂಥ ಪ್ರಣಯ ರಾಜ ಶ್ರೀನಾಥ್ ಅವರು ಈ ಗಂಡುಗೊಡಲಿಯ ಪರಶುರಾಮನ ಪಾತ್ರವನ್ನು ಹೆಚ್ಚಾಗಿ ಮಾಡ್ತಿದ್ರು. ಅವರು ಈ ನಾಟಕದಲ್ಲಿ ಬಹಳ ಸಾರಿ ಪರಶುರಾಮನ ಪಾತ್ರವನ್ನು ಹಾಗೆ ಮಾಡಿದ್ದಾರೆ. ಬಹುಶಃ ಯಾವುದೋ ಒಂದು ಇದರೊಳಗೆ ಚಲನಚಿತ್ರದಲ್ಲಿಯೂ ಇದರದ್ದೊಂದು ಭಾಗವನ್ನು ಮಾಡಿ ಸೇರಿಸಿದ್ದಾರೆ ಅಂತ ನಂಗೆ ನೆನಪು. ನಂದು ತಪ್ಪು ನೆನಪೋ ಸರಿ ನೆನಪೋ ಗೊತ್ತಿಲ್ಲ. ಅಂದರೆ ಏನೋ ಬರ್ತಲ್ಲ, ಏನೋ ಕಾಲೇಜು ಹುಡುಗರ ಸ್ಪರ್ಧೆಗಿರ್ದಾಳೆ ಹೇಳೋ ಏನೋ ಒಂದು ಸನ್ನಿವೇಶ ಹುಟ್ಟಿಸ್ಕೊಂಡು ಯಾವುದೋ ಒಂದು ಸಿನಿಮಾದಲ್ಲಿ ಈ ಗಂಡುಗಲಿಯ ಒಂದು 2 ದೃಶ್ಯ ಬಂದಿದೆಯೇನೋ ಅಂತ ನನಗೆ ಊಹೆನೋ ನೆನಪೋ ಅಥವಾ ನಾಟಕ ನೋಡಿದ್ದೆ ಹಂಗೆ ಅನಿಸ್ತದೆಯೋ ಗೊತ್ತಿಲ್ಲ. ಆ ರೀತಿಯಾಗಿ ಉಂಟು. ಇನ್ನು KM ಮುನ್ಷಿಯವರು ಭಗವಾನ್ ಪರಶುರಾಮ ಅಂತ ಹೇಳಿಬಿಟ್ಟು, ಅವರು ಮೂಲ ಇಂಗ್ಲೀಷ್ನಲ್ಲೇ ಬರೆದ್ರು, ಗುಜರಾತಿಯಲ್ಲಿ ಬರೆದ್ರು, ನಂಗೆ ಗೊತ್ತಿಲ್ಲ. ಇಂಗ್ಲೀಷ್ನಲ್ಲಿ ಈಗ ಸಿಗ್ತಾ ಇದೆ ಭಗವಾನ್ ಪರಶುರಾಮ ಅಂತ ಹೇಳಿ. ಕಾದಂಬರಿಯ ಒಂದು ಐತಿಹಾಸಿಕ ಕಾದಂಬರಿಯ ಸ್ವರೂಪದಲ್ಲಿ ಇದರ ರಚನೆಯನ್ನು ಮಾಡಿದ್ದಾರೆ. ಇನ್ನು ಹೀಗೆ ಭಾರತದ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ DVG ಅವರು ಹೌದು ಪರಶುರಾಮ ಅಂತಲೇ ನಾಟಕ ಬರೆದಿದ್ದಾರೆ. ಹೌದು, DVG ಅವರು ಒಂದು ನಾಟಕವನ್ನು ಬರೆದಿದ್ದಾರೆ. ಹೌದು. ಹೀಗೆ ನಮ್ಮ ಕರ್ನಾಟಕಕ್ಕೂ ಮತ್ತು ಪರಶುರಾಮನಿಗೂ ಏನೋ ವಿಶೇಷವಾದ ಸಂದರ್ಭ ಇದೆ. ಅದರ ಮೂಲ ಕುಂಡಿ ಮಾತ್ರ ನಮಗೆ ಸಿಗ್ತಾ ಇಲ್ಲ. ಆದರೆ ಹೆಜ್ಜೆ ಗುರುತು ಮಾತ್ರ ಸಿಕ್ಕಾಪಟ್ಟೆ ಸಿಗ್ತದೆ. ಒಂದು ಈಗ ತಾನೇ ಸ್ವಾಮೀಜಿಯವರು ಹೇಳಿದ ಹಾಗೆ ನಮ್ಮ ಈ ದಕ್ಷಿಣ ಕನ್ನಡದ ಸಮುದ್ರ ತೀರ ಆ ಭಾಗವನ್ನೆಲ್ಲವನ್ನೂ ಕೂಡ ಅವರು ಪರಶುರಾಮ ಕ್ಷೇತ್ರ ಅಂತಲೇ ಕರೆಯೋದು. ಆ ಮಂಗಳೂರು ಜಿಲ್ಲೆ ಏನು ಬಂತಲ್ಲ, ಅದನ್ನು ಪೂರ್ತಿ ಉಡುಪಿ ಮಂಗಳೂರು ಎರಡೂ ಸೇರಿ ಅಂತ ಕಾಣುತ್ತೆ. ಅದಿಷ್ಟನ್ನೂ ಕೂಡ ಅಂದರೆ ತುಳುನಾಡು ಅಂತ ಇಟ್ಕೊಳ್ಳಿ. ಆ ತುಳುನಾಡಿನ ಪೂರ್ತಿ ಆದದ್ದನ್ನು ಪರಶುರಾಮ ಕ್ಷೇತ್ರ ಅಂತಲೇ ಕರೀತಾರೆ. ಬಹುಶಃ ಕೊಲ್ಲೂರವರೆಗೂ ಬರ್ಬೋದೇನೋ, ಬೈಂದೂರು ಕೊಲ್ಲೂರವರೆಗೂ ಅದು ಬರ್ತದೆ, ಈ ಕಡೆ ಮೇಲ್ಗಡೆ ಘಟ್ಟದ ಮೇಲಕ್ಕೆ ಬರ್ತಾ. ಹಾಗಾಗಿ ಅದಕ್ಕೆ ಪರಶುರಾಮನ ಸಂಬಂಧ ಏನಾದರೂ ಇರಲೇಬೇಕು. ಸುಮ್ಮನೆ ಹಾಗೆಲ್ಲ ಊಹಿಸಲಿಕ್ಕೆ ಯಾವುದೋ ಪರಶುರಾಮನ ಹೆಸರನ್ನು ಅವರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವನು ಕೊಡಲಿ ಹೆಸರಿನಿಂದ ಅದೆಷ್ಟು ಭೂಭಾಗವನ್ನು ಬಿಟ್ಟು ಸಮುದ್ರ ಹಿಂದಕ್ಕೆ ಸರಿತು ಎನ್ನುವಂಥದ್ದು ಒಂದು. ಅದರ ಜೊತೆಯಲ್ಲಿ ಈ ಪರಶುರಾಮ ಎನ್ನುವಂಥ ಹೆಸರಿಟ್ಟುಕೊಳ್ಳೋದಿದೆಯಲ್ಲ, ನಮ್ಮ ಕರ್ನಾಟಕದಲ್ಲಿ ತುಂಬ ಹೆಚ್ಚು ಪರಶುರಾಮನ ಹೆಸರನ್ನು ಭಾಳ ಜನ ಇಟ್ಕೊಳ್ತಾರೆ. ಪರಶುರಾಮಪ್ಪನವರು ಬೇಕಾದ ಜನ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾರೆ ಪರಶುರಾಮನ ಹೆಸರು. ಹೀಗೆ ಮತ್ತು ಸಾಹಿತ್ಯ ರಚನೆಯಲ್ಲೂ ನಾವೀಗ ಕಂಡುವಲ್ಲ, DVG ಅವರು ಬರೆದಿದ್ದಾರೆ, GP ರಾಜರತ್ನಂ ಅವರು ಬರೆದಿದ್ದಾರೆ. ಹೀಗೆ ಸಾಹಿತ್ಯಾತ್ಮಕವಾಗಿಯೂ ಕೂಡ ಇದೆ, ವ್ಯಕ್ತಿತ್ವದ ಕಲ್ಪನೆಯಲ್ಲೂ ಕೂಡ. ಹೀಗಾಗಿ ಕರ್ನಾಟಕಕ್ಕೂ ಬಹುಶಃ ಆಗ ಆ 21 ಸಾರಿ ಪ್ರದಕ್ಷಿಣೆ ಮಾಡಿ ಸಂಹಾರ ಮಾಡುವಾಗ ಪರಶುರಾಮ ಬಹುಶಃ ನಮ್ಮ ಈ ದಕ್ಷಿಣ ಭಾರತದ ಈ ಭಾಗದಲ್ಲಿ ಕರ್ನಾಟಕವನ್ನು, ಯಾಕೆ ಕಲಿಂಗದ ವಿಷಯ ಎಲ್ಲ ಬರ್ತದೆ, ಆ ಕಲಿಂಗಕ್ಕೆ ಸೇರಿದ ಹಾಗೆ ಕರ್ನಾಟಕಕ್ಕೆ ಬಂದಿರಬೇಕು. ಆ ಕಾಲದಲ್ಲಿ ಇಲ್ಲಿದ್ದಂಥ ಯಾವ ದುಷ್ಟರನ್ನು ಸಂಹಾರ ಮಾಡಿರಬೇಕು, ದುಷ್ಟ ಇವರನ್ನು ಅಥವಾ ಶಿಷ್ಟವರನ್ನಾದರೂ ಅವರನ್ನು ಅವನು ಪರಿಪಾಲಿಸಿರಬೇಕು. ಹೀಗಾಗಿ ಕರ್ನಾಟಕಕ್ಕೂ ಮತ್ತು ಪರಶುರಾಮನಿಗೂ ಕೂಡ ಏನೋ ಒಂದು ಒಳ ನಂಟು ಇದ್ದಾಗೆ ಕಾಣಿಸ್ತದೆ. ಆಮೇಲೆ ಇನ್ನೊಂದು ಕಡೆಗೆ ಪರಶುರಾಮ ತೀರ್ಥ ಎಲ್ಲಿದೆ ಹೇಳೋದು ಮರ್ತೋಯ್ತು ನನಗೆ. ಪರಶುರಾಮ ತೀರ್ಥ ಅಂತೂ ಇದೆ, ಎಲ್ಲೋ ಕಡೆಗೆ ಮಾಡಿರ್ತಾರೆ. ಹೀಗೆ
ತೀರ್ಥಹಳ್ಳಿ ಹತ್ರ ಇದೆ ಪರಶುರಾಮ ತೀರ್ಥ. ನೋಡಿ, ತೀರ್ಥಹಳ್ಳಿ ಹತ್ರ ಪರಶುರಾಮ ತೀರ್ಥ ಇದೆ. ಹೀಗೆ ಅನೇಕ ಕಡೆಯಲ್ಲಿ ಆ ಪರಶುರಾಮರ ಒಂದು ಕುರುಹು ಕಾಣಿಸ್ತದೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನಮ್ಮ ಶಿವಮೊಗ್ಗ, ಸಾಗರ ಈ ಸುತ್ತಮುತ್ತ ಇಲ್ಲೆಲ್ಲ ಈ ಪರಶುರಾಮನ ಹೆಸರಿಟ್ಕೊಳ್ಳೋದು ಕೂಡ ಹೆಚ್ಚು. ಹೀಗಾಗಿ ಏನೋ ಒಂದು ಸಂಬಂಧ ಪರಶುರಾಮರಿಗೂ ನಮ್ಮ ಕರ್ನಾಟಕಕ್ಕೂ ವಿಶೇಷವಾಗಿ ಇದ್ದ ಹಾಗೆ ಕಂಡು ಬರ್ತಾ ಇದೆ. ಇಷ್ಟು ವಿಷಯವನ್ನು ನಾನು ಹೇಳಿದ್ದೀನಿ. ನನಗೆ ತಿಳಿದಷ್ಟು, ನಾನು ಓದಿದಷ್ಟು, ಹೇಳಲಿಕ್ಕೆ ಸಾಧ್ಯವಾದಷ್ಟು. ಹಾಗೆ ಆದ್ದರಿಂದ ತಾವು ಇದನ್ನು ಹಂಸಕ್ಷೀರ ನ್ಯಾಯದಂತೆಯೇ ಸ್ವೀಕರಿಸಬೇಕು. ಇಷ್ಟು ದಿನ ಕೇಳಿದ್ದೀರಿ. ಎಲ್ಲಕ್ಕಿಂತ ಈ ಒಂದು ಸ್ಥಾನಕ್ಕೆ ಬರೋದು ಎನ್ನುವುದೇನೆ ಮೈಯೆಲ್ಲ ಪುಳುಕಾಗ್ಬಿಡುತ್ತೆ. ನಮಗೆ ಇಂಥ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದ ಒಂದು ಅದ್ಭುತವಾದ ಪೀಠ ಇದು. ನಮ್ಮ ಡಿ ಯು ಜಿ ಅವರು, ಆ ಪರಮ ಪುರುಷೋತ್ತಮ ಅವರ ಆಸ್ಥಾನ ಇಲ್ಲಿ ಬರೋದು ಅಂತಂದರೆ ಒಂದು ಇಲ್ಲಿ ಅವನು ಹೇಳ್ತಾನಲ್ಲ, ಮೇಣ್ ದುಂಬಿಯಾಗಿ ಮರಿದುಂಬಿಯಾಗಿ ಅಂತ ಪಂಪ ಹೇಳ್ದಂಗೆ ನಾವೊಂದು ಇರುವೆಯಾಗಿ ಇಲ್ಲಿಗೆ ಬಂದುಬಿಟ್ರು ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಲೆಕ್ಕ. ಮನುಷ್ಯರಾಗಿ ಬೇಡ, ಈ ಕಂಬಳಿ ಕೆಳಗೆ ಇಲ್ಲಿ ನುಸುಳು ಹಾಗೆ ಒಂದು ಇರುವೆಯಾಗಿ ಬಂದುಬಿಟ್ರು ಕೂಡ ಈ ಜಾಗಕ್ಕೆ ಬಂದುಬಿಟ್ರೆ ಏನೋ ಒಂದು ಪುಣ್ಯಾಂಶ ಇದ್ರೇ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ಅಂಥ ಒಂದು ಅವಕಾಶ ನೀವು ಇಲ್ಲಿ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾವು ಗೋಕುಲ ವಿಚಾರ ಸಂಸ್ಥೆಯವರಿಗೂ ಶ್ರೋತೃವಾದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.